ಎಲೆಕ್ಷನ್ ಅಖಾಡದಲ್ಲಿ ಈಗ ಜಿದ್ದಾಜಿದ್ದಿನ ಸ್ಪರ್ಧೆ ನಡೀತಾ ಇದೆ. ನಾವಿವತ್ತು ಬಾಗಲಕೋಟೆಗೆ ಬಂದಿದ್ದೀವಿ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಜನ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಪಕ್ಷಗಳ ನಡುವೆ ಇರುವಂತಹ ಜಿದ್ದಾಜಿದ್ದಿ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇದುವೇ ಇವತ್ತಿನ ವಿಶೇಷ ಬಾಗಲಕೋಟೆ ಬ್ಯಾಟಲ್. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತದಾರರು ಯೋಚನೆ ಮಾಡ್ತಾ ಇರುವಂತಹ ರೀತಿ ಏನಿದೆ, ಅಭ್ಯರ್ಥಿಗಳ ಬಗ್ಗೆ ಮತದಾರರಲ್ಲಿರುವಂತಹ ನಿರೀಕ್ಷೆಗಳು ಏನೇನು, ಯಾವ ಸ್ವರೂಪದ ಸಮಸ್ಯೆಗಳನ್ನು ಬಾಗಲಕೋಟೆ ಮತಕ್ಷೇತ್ರ ಎದುರಿಸ್ತಾ ಇದೆ ಮತ್ತು ಯಾವ ಅಭಿವೃದ್ಧಿಯ ನಿರೀಕ್ಷೆಯನ್ನು ಈ ಕ್ಷೇತ್ರದಲ್ಲಿ ಮತದಾರರು ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈಗ ಮಾಡೋಣ. ನಾವೀಗ ಬಾಗಲಕೋಟೆ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಐತಿಹಾಸಿಕ ಐಹೊಳೆಗೆ ಬಂದಿದ್ದೀವಿ. ಇಲ್ಲಿ ಜನರನ್ನ ಮಾತನಾಡ್ತೀವಿ. ಎಲೆಕ್ಷನ್ ಹೆಂಗ್ ನಡೆದಿದೆ? ಚಲೋ ಐತಿ ಸರ್, ಚಲೋ ಐತಿ ಇಲೆಕ್ಷನ್. ಯಾರು ಬರ್ತಾರೆ ಈ ಸಲ? ಇವ್ರು ನಮ್ಮ ಉಮೇಶ್ ಮಿಟಿ ಸರ್ ಅವ್ರು. ಯಾಕೆ? ಅಲ್ಲ, ಅಣ್ಕಂಪ ಅವ್ರ ಅಪ್ಪರು ಇದು ಆಗಿದ್ರಲ್ಲ, ಅವ್ರ ಸಂಬಂಧ ಅವ್ರನ್ನೇ ಮಾಡೋದು. ಒಳ್ಳೆ ಕೆಲಸ ಇಲ್ಲ ಎಲ್ಲ ಒಳ್ಳೆ ಇದು ಮಾಡಿದ್ದಾರೆ ಅವ್ರ. ಅದ್ರ ಸಂಬಂಧ ಚರಂತಿ ಮಠ ಅವರು ಒಳ್ಳೆ ಅಲ್ಲಿ ಬಾಲ್ಕೋಟೆ ಎಲ್ಲ ಒಳ್ಳೆ ಇದಾರೆ ಅವರು. ಮತ್ತು ಈಗ ಇದೊಂದ್ಸಲ ಅವ್ರಿಗೆ ಮಾಡಿದ ಮುಂದೊಂದು ಸಲ ನೋಡಿದ್ರಿ, ಇದೊಂದ್ಸಲ ಅಣ್ಕಂಪ ಮ್ಯಾಗ ಅವ್ರ ಅಪ್ಪರಿಗೆ ಇದು ಸಂಬಂಧ ಮೇಟಿ ಉಮೇಶ್ ಮಿಟಿಯವ್ರಿಗೆ ಕೊಡೋದು. ಎಚ್ ವೈ ಮಿಟಿಯವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಳ್ಳೆ. ಓದಾರ್ಲೆ ಅವ್ರಿಗೆ ಹೋದ್ರೆ ಸ್ಪಂದನೆ ಒಂದು ಯಾರು ದೊಡ್ಡವ್ರು ಸಣ್ಣರು ಏನಿಲ್ಲ, ಬರ್ರಿ ಕುಂದ್ರಿ ಏನು ಕೆಲಸ ಮಾಡೋಣ ಅಂತ ಮಾಡಿದ್ದಾರೆ. ಒಳ್ಳೆ ಕೆಲಸ. ಗ್ಯಾರಂಟಿ ಎಲ್ಲ ಹಿಂಗೆ ಸಿಗ್ತಾ ಇದೆಯಾ? ಗ್ಯಾರಂಟಿ ಸಿಗ್ತದಲ್ಲ ಮೇಡಮ್ ಸರ್, ಎಲ್ಲ ಗ್ಯಾರಂಟಿ ಎಲ್ಲ ಎಲ್ಲರಿಗೆ ಬಸ್ ಇದು ಅದು ಗೃಹಲಕ್ಷ್ಮಿ ಅವ್ರು ಬರ್ತಿದ್ದು ದುಡ್ಡು. ಸ್ವಲ್ಪ ಅವ್ರೇನು ಅಕೌಂಟ್ ಏನೋ ಪ್ರಾಬ್ಲಮ್ ಇದ್ದು ಸ್ವಲ್ಪ ಅವ್ರಿಗೆಲ್ಲ ಬರಲ್ಲ. ಅವು ಎಲ್ಲ ಸರಿ ಇದ್ದು ಅಕೌಂಟ್ ಸರಿ ಇದ್ದು ಎಲ್ಲ ಹೋಗ್ತಾವೆ, ಎಲ್ಲ ಬರತ್ತವೆ. ಗ್ಯಾರಂಟಿ ಎಲ್ಲ ಸರಿ ಐತಿ. ಗ್ಯಾರಂಟಿ ಒಳ್ಳೇದಾಗತ್ತಾ ಅಥವಾ ಹೆಂಗೆ ಅನಿಸ್ತದೆ ನಿಮಗೆ? ಈಗ ಒಳ್ಳೇದೈತಿ, ಎಲ್ಲ ಒಳ್ಳೆ ಗ್ಯಾರಂಟಿ ಐತಿ, ಎಲ್ಲ ಒಳ್ಳೇದೈತಿ. ನೀವೇನಂತೀರಿ? ಹೆಂಗಿದ್ದೀರಿ ಎಲೆಕ್ಷನ್? ಎಲೆಕ್ಷನ್ ಚಲೋ ಸರ್, ಎಲ್ಲ ಚೆನ್ನಾಗಿ ನಡೆದ. ಯಾರು ಈ ಬಾರಿ ಬೈ ಎಲೆಕ್ಷನಲ್ಲಿ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ನಮಗೆ? ಉಮೇಶ್ ಮಿಟಿಯವರೇ ಗೆಲ್ಬೋದು 100%, 100ಕ್ಕೆ 100. ಯಾಕೆ? ಯಾಕಂದ್ರೆ ಅವರು ಮುಗ್ಧ ಸ್ವಭಾವದವರು. ಅವ್ರ ತಂದೆ ಕಾಲದಿಂದಲೂ ಅವರು ಮುಗ್ಧ ಸ್ವಭಾವದಿಂದ ಬಂದವರು. ಜನರನ್ನು 4 ಮಂದಿ ಹಚ್ಕೊಳ್ಳೋರು, ಒಳ್ಳೆಯ ಸ್ವಭಾವಂತರು. ಹೀಗಾಗಿ ಅವರು ತಂದೆಯವರ ಒಂದು ಇದಾದ ನಂತರ ಅವರೇ, ಯಾಕಂದ್ರೆ ಅವರ ಅನುಕಂಪ ಆದ್ರ ಮ್ಯಾಗ ಅವರೇ ಬರೋದು ಹೆಚ್ಚಂತ ನನಗೆ ಅನ್ಸುತ್ತೆ. ಬಿ ಜೆ ಪಿ ಏನು ನನಗೆ ಗೊತ್ತಿಲ್ಲ. ವೀರಣ್ಣ ಚರಂತಿಮಠ ಅವರು ಕೂಡ 3 ಬಾರಿ ಎಮ್ ಎಲ್ ಎ ಆಗಿದ್ರಲ್ಲ, ಎಷ್ಟು ಮಟ್ಟಿಗೆ ಅವರ ಜನಪ್ರಿಯತೆ ಎಷ್ಟಿದೆ, ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅವರು ಇಲ್ಲೆಲ್ಲ? ಅವರು ಚೆನ್ನಾಗಿ ಕೆಲಸ ಮಾಡ್ಯಾರ, ಪರವಾಗಿಲ್ಲ ಮಾಡ್ಯಾರ, ಅವರು ಅಭಿವೃದ್ಧಿ ಮಾಡ್ಯಾರ. ಈ ಸರ ಇವರು ಅವ್ರ ತಂದೆಯವರು ಇದಾದ್ನಲ್ಲ, ಅದ್ರ ಅನ್ಕಂಪ ಅದ್ರ ಮ್ಯಾಗ ಎಲ್ಲರೂ ಅವ್ರನ್ನ ಆರಿಸ್ತಿರ್ಬೇಕಂತ ಎಲ್ಲರೂ ವಿಚಾರ ಮಾಡ್ತಾರೆ. ಐವಳ್ಳಿ ಉಮೇಶ್ ಮಿಟಿ ಅವರೊಬ್ಬರೇ ಮುಖ್ಯನಾ ಅಥವಾ ಸರ್ಕಾರ, ರಾಜ್ಯ ಸರ್ಕಾರ ಇದೆ ಅನ್ನೋ ಕಾರಣಕ್ಕಾಗಿನ ಹೇಗೆ ಅಂತ? ಕರ್ನಾಟಕ ರಾಜ್ಯ ಸರ್ಕಾರನೇ ಒಳ್ಳೆಯದು. ಸಿದ್ದರಾಮಯ್ಯನವರಿಂದ ಮತ್ತು ಅವರಲ್ಲವ, ಸಿದ್ದರಾಮಯ್ಯನವರು ಒಳ್ಳೆಯ ಕಾರ್ಯಕ ಇದನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಬೆಂಬಲ ಮಾಡ್ತೀವಿ. ಸಿದ್ದರಾಮಯ್ಯನವರು ಕೆಲಸ ಎಷ್ಟು ಹೆಂಗೆ ಅನಿಸುತ್ತೆ ನಿಮಗೆ? ಸಿದ್ದರಾಮಯ್ಯವ್ರ ಕೆಲಸ ಒಳ್ಳೆ ವ್ಯಕ್ತಿತ್ವ, ಇದು ಒಳ್ಳೆಯ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಅವರು ಜನರಿಗೆ. ಮತ್ತು ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ, ಫ್ರೀ ಅಕ್ಕಿ ಕೊಡ್ತಾರೆ, ಕರೆಂಟ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಕೆಲವು ಗ್ಯಾರಂಟಿ ಕೆಲವು ಒಳ್ಳೆ ಜನರಿಗೆ ತಲುಪ್ತಾ ಇದೆ. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತು ಅವ್ರಿಗೆ ವಾರ್ಡ್ಗೆ ಊರಿಗೆ ಬರ್ತಾನೆ. ಇವತ್ತು ನಾಳೆ ನಮ್ಮ ಊರಿಗೆ ಬರ್ತಾರೆ ಅವ್ರು, ಸಿದ್ದರಾಮಯ್ಯ ಅವ್ರು ಬರ್ತಾರೆ. ನಮಗೆ ತುಂಬ ಖುಷಿ. ಏನಂತೀರಿ? ಹೇಗಿದೆ ಎಲೆಕ್ಷನ್ ಈ ಸಲ? ಒಳ್ಳೆಯ ಒಂದು ಇಲೆಕ್ಷನ್ ಭಾಳ ತೋರಿಸ್ರಿ. ಇಲ್ಲಿ ನಮ್ಮ ಉಮೇಶ್ ಮಿಟಿಯವರು ಅವರ ಗೆಲ್ತಾರೆ, ಭಾಳ ವಿಶ್ವಾಸ ಐತೆ ಅವ್ರ. ಯಾಕಂದ್ರೆ ನಮ್ಮ ಮೇಟಿ ಸಾಹೇಬ್ರು ಇದ್ದಾಗ ಇಲ್ಲಿ ನಮ್ಮ ಏರಿಯಾದಾಗ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದ ಒಂದು ಗ್ರಾಮಕ್ಕೆ ಹೋದ ಸಲ 2013 ಹೆಚ್ಚುಕಮ್ಮಿ ಒಂದು 8-10 ಕೋಟಿ ರೂಪಾಯಿ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಐಹೊಳೆ ಪಂಚಾಯತಿ ಏನು ಹಳ್ಳಿಗಳದಲ್ಲ, ಭಾಳ ಮೇಟಿಯವ್ರ ಭಾಳ ಪ್ರೀತಿ. ಯಾವುದೇ ನಾವು ರೈತರ ಕೆಲಸ ಇರ್ಬೋದು, ಯಾವುದೊಂದು ನಾವು ಹೊಳಿಗೆ ನೀರು ಬಿಡಿಸೋ ಸಂಬಂಧ ಆಗಿರ್ಬೋದು, ಆಮೇಲೆ ಬ್ರಿಡ್ಜ್ ಅವ್ರ ಕಾಲದೊಳಗೆ ನಮ್ಮ ಎಲ್ಲ ಒಟ್ಟು ಹಳ್ಳಿಗೂ 3 ಬ್ರಿಡ್ಜ್ ಕಟ್ಸಿದ್ದಾರೆ ಹೊಳಿಗೆ. ಹಾಗಾಗಿ ನಮ್ಮ ರೈತರಿಗೆ ಭಾಳ ಅನುಕೂಲ ಐತಿ.
ಐಹೊಳೆ ಅಂದರೆ ಇಡೀ ರಾಜ್ಯದವ್ರಿಗೆ ಗೊತ್ತಿರುತ್ತೆ. ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಗೂ ಕೂಡ ಪಾಠದಲ್ಲಿ ಹೇಳ್ಕೊಡ್ತಿರ್ತಾರೆ. ಆದರೆ ಐಹೊಳೆಗೆ ಬಂದಾಗ ಐಹೊಳೆಯಲ್ಲಿ ಆ ರೀತಿಯಂಥ ಅಭಿವೃದ್ಧಿ ಇದೆ ಅಂತೇಳಿ ಅನಿಸುತ್ತೆ. ಎಷ್ಟರ ಮಟ್ಟಿಗೆ ಐಹೊಳೆ ಅಭಿವೃದ್ಧಿ ಆಗಿದೆ, ಆಗಬೇಕಾಗಿತ್ತು? ಯಾಕಂದರೆ ಪ್ರವಾಸಿ ತಾಣ ಇದು, ಎಷ್ಟರ ಮಟ್ಟಿಗೆ ಕೆಲಸ ಆಗಿದೆ ಅಂತೇಳಿ ಅನಿಸುತ್ತೆ? ಸರ ಅಭಿವೃದ್ಧಿ ಆಗಿದೆ, ಇನ್ನೂ ಆಗಬೇಕು. ಯಾಕಂದರೆ ಕೆಲವೊಂದು ಈಗ ಇದು ಸ್ಥಳಾಂತರ ಆಗ್ಬೇಕಂತ ಎಲ್ಲರದು ಅಭಿಪ್ರಾಯ ಐತಿ. ಅದು ಇನ್ನೂ ಸ್ಥಳಾಂತರ ಬಗ್ಗೆ ಈಗಾಗಲೇ ಸರ್ಕಾರನೂ ಸ್ಥಳಾಂತರ ಮಾಡ್ಬೇಕಂತ ಐತಿ. ಆದ್ರೆ ಇನ್ನೂ ಅದು ಆಗಿಲ್ಲ. ಯಾಕಂದ್ರೆ ಅಷ್ಟು ಜಮೀನನ್ನು ಸರ್ಕಾರ ವಶಕ್ಕೆ ತೊಗೊಂಡು ಎಲ್ಲ ಐವಳಿ ಪೂರ್ಣ ಇದನ್ನು ಸ್ಥಳಾಂತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಜನರಿಗೆ. ಯಾಕಂದ್ರೆ ಕೆಲವೊಂದು ಸ್ವಲ್ಪ ಮನೆ ಅಲ್ಲಿ ಕಳಿಸಿದ್ರೆ ಒಂದಿಷ್ಟು ಮನೆ ಇಲ್ಲೇ ಉಳಿದು ಅಂದ್ರೆ ಅವೆಲ್ಲ ತೊಂದರೆ ಆಗಿಬಿಡುತ್ತೆ. ಈಗೆಲ್ಲ ಪೂರ ಊರನ್ನ ಸ್ಥಳಾಂತರ ಮಾಡಿದ್ರೆ ಅಭಿವೃದ್ಧಿ ಮಾಡೋಕೆ ಒಂದು ಅನುಕೂಲ ಆಗುತ್ತೆ. ಇಲ್ಲಿ ಏನಾಗಿಬಿಡುತ್ತೆ, ಈಗ JJM ವರ್ಕ್ ಬಂದಿತ್ತು. ಈ ಅಭಿವೃದ್ಧಿ ಇದು JJM ಇದು ಬಂದಾಗ ಒಂದು ಐವಳಿ ಸ್ಥಳಾಂತರ ಐತೆ ಅನ್ನೋ ಸಂಬಂಧ ಅದು ಏನೂ ಮಾಡಲಿಲ್ಲ. ಅದನ್ನು ಹಿಂಗೆ ಕೆಲವೊಂದು ಕಾಮಗಾರಿಗಳು ವಿಳಂಬಕ್ಕವು. ಈ ಸ್ಥಳಾಂತರ ಆಕೈತೆ ಅನ್ನೋದು ಯಾವುದೋ CC ರೋಡ್ ಬಂದು ಇವರು ಆರ್ಕಾಲಜಿಯವರು ಅದಕ್ಕೆ ತಡೆ ಹಾಕೋದು, ಅರ್ಜಿ ಕೊಡೋದು ಇಲ್ಲಿ ಮಾಡಬೇಡ್ರಿ ಅಂತೇಳಿ. ಹಾಗಾಗಿ ಇಡೀ ಊರನ್ನ ಶಿಫ್ಟ್ ಮಾಡಿದ್ರೆ ಅಲ್ಲಿ ಅಭಿವೃದ್ಧಿ ಮಾಡೋಕೆ ಅನುಕೂಲ ಆಗುತ್ತೆ. ಇಲ್ಲೇ ಅಭಿವೃದ್ಧಿ ಸ್ಥಳಾಂತರ ಮಾಡ್ತೀವಿ ಅಂತಾರೆ, ಅಭಿವೃದ್ಧಿನೂ ಆಗಂಗಿಲ್ಲ, ಸ್ಥಳಾಂತರ ಆಗಿಲ್ಲ. ಹಿಂಗಾಗಿ ಜನರಿಗೆ ಭಾಳ ತೊಂದರೆ ಐತಿ ಇಲ್ಲಿ. ನಾವು ಅದೀವ, ಅವ್ರೊಳಗೆ ನಾವು ಅದೀವಿ, ಅದು ಹೇಳ್ರಿ. ಆರ್ಕಲ್ ಡಿಪಾರ್ಟ್ಮೆಂಟ್ನಾಗ ನಾವು ಮನೆ ಕಡೆ ಕಟ್ತೀವೋ ಅಥವಾ ನಮ್ಮ ಜಾಗದಾಗ ನಾವು ಮನೆ ಕಟ್ಕೋತೀವೋ, ಇದು ನಮ್ಮ ಪ್ರಶ್ನೆ. ಈಗ ನಾವು ಒಂದು ಮನೆ ಬಿದ್ದತಪ್ಪ ಅಂದ್ರೆ ಅದನ್ನ ನಾವು ಮನೆ ಕಟ್ಕೊಳಕ್ ಹೋದಿವಿ ಅಂದ್ರೆ ಅವ್ರಿಗೆ ಬಂದು ಪರ್ಮಿಷನ್ ಇಲ್ಲ, ಅರ್ಜಿ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಮತ್ತೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ಬಿದ್ದ ಮನ್ಯಾಗ ಅಲ್ಲೇ ಹೆಂಗೆ ಮಾಡಿ ಜೀವನ ಮಾಡ್ಕೋ ರೈತರು. ಈಗ ಎಲ್ಲ ಬಿದ್ದು ಅದು ಮಾಡಿ ಹರ್ಕೊಂಡ್ ಬೀಳುವಂಗಿರ್ತಾ. ಈಗ ಅದನ್ನ ತಗಡ್ರ ಹಾಕೊಂಡು ನಾವು ದುರಸ್ತಿ ಮಾಡ್ಕೊಂಡು ಇರ್ತೀವಿ ಅಂದ್ರೆ ಅದಕ್ಕೂ ಬಿಡಂಗಿಲ್ಲ. ಈಗ ಹೊಸದಾಗಿ ಆಯ್ಕೆ ಆಗಬಹುದಾಗಿರುವಂಥ ಯಾರೇ MLA ಆದರೂ ಕೂಡ ಅವರಿಂದ ಏನು ನಿರೀಕ್ಷೆ ಮಾಡ್ತೀರಿ? ಈಗ ನಮ್ಗೆ ಉಮೇಶ್ ಮೇಟಿ ಅವರು ಒಳ್ಳೆ ಯುವಕರು ಅದಾರ. ಹಾಗೂ ಮತ್ತು ನಮ್ಮ ಮೇಟಿ ಸಾಹೇಬ್ರು ಇಲ್ಲಿ ಭಾಳ ಕೆಲಸ ಮಾಡಿದ್ರು, ಎಲ್ಲ ಅಚ್ಚುಮೆಚ್ಚಿನ ನಾಯಕರು. ಈಗ ಅವರು ಮುಂದೆ ಯಾಕಂದ್ರೆ ಯುವಕರು ಅದಾರ, ಅಡ್ಡಾಡಿ ಎಲ್ಲ ಕೆಲಸ ಮಾಡ್ತಾರೆ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಆಪ್ತರು. ಹಾಗಾಗಿ ಒಳ್ಳೆಯ ಒಂದು ಅನುದಾನ ತೊಗೊಂಬಂದು ಅಭಿವೃದ್ಧಿ ಮಾಡ್ತಾರಂತ ನಾವು ತಿಳ್ಕೊಂಡಿವಿ. ನೀವೇನಂತೀರಿ? ಇಲೆಕ್ಷನ್ ಎಲ್ಲ ಚಲೋ ಐತ್ರಿ. ಉಮೇಶ್ ಮೇಟಿ ಅವ್ರು ಬರೋ ನಿರೀಕ್ಷಿತ ಐತ್ರಿ. ಗ್ರಾಮೀಣ ಭಾಗದಾಗ ಅವ್ರಿದ್ರೆ ಇಲ್ಲೆಲ್ಲ ಹಳ್ಳಿ ಕಡೆ ಕಾಂಗ್ರೆಸ್ ಜಾಸ್ತಿ ಐತ್ರಿ. ಹಿಂಗಾಗಿ ಸಿಟಿ ಕಡೆ BJP ಅವ್ರು ಜಾಸ್ತಿ ಇದ್ದಾರೆ ಅಂತಲ ಹೆಂಗೆ ಅಂತ ಸರ ಏನಾಗತ್ತಂದ್ರೆ ಸಿಟಿ ಕಡೆ ಅಲ್ಲೇ ಕೋಮು ಗಲಭೆ ಅಂತಂದು ಎಬ್ಬಿಸಿ ಹಿಂದೂ ಮುಸ್ಲಿಮ್ಸು ಅವ್ರು ಇವ್ರು ಅಂತ ಜಗಳ ಹಚ್ತಾರೆ. ಯಾರು ಹಚ್ಚೋರು ಅಂದ್ರೆ ಅವರೇ ಹಚ್ಚೋರಿ. ಹಚ್ಕಾಟ ಅಲ್ಲೆಲ್ಲ ಬರೀ ವೋಟ್ ಬ್ಯಾಂಕ್, ಈ ಗಲಭೆ ಎಬ್ಬಿಸ್ಕಾಟ ವೋಟ್ ಬ್ಯಾಂಕಿಂಗ್ ತೊಗೊಂತಾರೆ. ಅದನ್ನ ಬಿಟ್ಟು ಮತ್ತೇನು ಇಲ್ಲೆಲ್ಲ ಹಳ್ಳಿಯಾಗ ಏನಿರ್ತಾರೆ, ಯಾರು ಇರಲ್ರಿ, ಸಂಪ್ ಇರ್ತಾರೆ, ಏನು ಕೆಲಸ ನಡೆದಿರ್ತಲ್ಲ ಅವ್ರಿಗೆ ವೋಟ್ ಹಾಕ್ತಾರೆ. ನಮ್ಮ ಹಳ್ಳಿಯೊಳಗೆ ಇಲ್ಲಿ ಹಳ್ಳಿಯಾಗೂ ಹಿಂದೂ ಮುಸ್ಲಿಮ್ಸು ಇರ್ತಾರೆ, ಎಲ್ಲರೂ ಇರ್ತಾರ. ಇಲ್ಲಿ ಯಾಕೆ ಜಗಳ ಆಗಲ್ರಿ? ನಾವು ಹಿಂದೂ ಸೀಟೆ ಅವ್ರು ನಮ್ಮ ಮಾವ ಅಂತಾರೆ, ನಾವು ಅವ್ರಿಗೆ ಮಾವ ಅಂತೀವಿ, ಕಾಕ ಅಂತೀವಿ, ಚಿಗಪ್ಪ ಅಂತೀವಿ. ಹಂಗೆ ನಡ್ಕೊಂತೀವಿ ಇಲ್ಲಿ ಹಳ್ಳಿ ಒಳಗೆ. ಅಲ್ಲಿ ಸಿಟಿ ಒಳಗೆ ಏನು ಇರಂಗಿಲ್ಲ. ಅದು ಯಾವ ಜಾತಿನ ಬೇರೆ, ಈಗ ಅವ್ರು ಹಚ್ಚೋರು ಅವರು. ಇಲ್ಲಿ ನಮ್ಮ ಹಳ್ಳಿ ಒಳಗೆ ಏನಿರ್ತಾ, ನಮ್ಮ ಜಾತಿಯವರು ಮಾವಾಳಿ ಅಂತ ಮಾತಾಡಂಗಿಲ್ಲ. ಅವ್ರ ಜಾತಿಯವ್ರು ಕೂಡ ಮುಸ್ಲಿಮ್ ಜಾತಿಯವರು ಇಲ್ಲಿ ಯಾರಲ್ಲಿ ಅವು ಮಾವ ಅಂತೀವಿ, ಅವ್ರು ನಮ್ಮ ಮಾವ ಅಂತೀವಿ. ಹಿಂಗೆ ನಾವು ಬಾಂಧವ್ಯ ಇಟ್ಕೊಂಡು ಯಾವುದೇ ಜಾತಿ ಇಲ್ಲ ಅಂದ್ರೆ ನಾವು ಹಾಕಿವಿ. ನೀವೇನಂತೀರಿ? ಹೆಂಗಿದೆ ಎಲೆಕ್ಷನ್? ಸರ್ ಇಲ್ಲಿ ಹೇಳಿರಲ್ಲ ಅವ್ರು ಸರಿಯಾಗಿ ಮಾತಾಡ್ರಿ ಸರ್. ನಮಗೂ ಯಾವತ್ತಿಗೂ ಇದ್ದರೂ ನಾವು ಕಾಂಗ್ರೆಸ್ನ್ಯಾಗ ಬಂದೆವು. ನಮಗೆ BJP ಏನೋ ನಮ್ಗೆ ಅನುಕೂಲ ಮಾಡ್ಕೊಳರ್ಕ ನಾವು ಕಾಂಗ್ರೆಸ್ನ್ಯಾಗ ಹೆಂಗೆ ಈ ಸರ್ತಿ ಇಲ್ಲಿ ಅನ್ನಭಾಗ್ಯದಲ್ಲಿ ಅಕ್ಕಿ ಎಲ್ಲ ಕರೆಕ್ಟಾಗಿ ಸಿಗುತ್ತಾ? ಅಕ್ಕಿ ಎಲ್ಲ ಸಿಗುತ್ತೆ ರೀ ಸರ್. ಅಕ್ಕಿ ಒಂದು ಪಕ್ಷ ಆದರೆ ಏನಾರು ಕರೆಕ್ಟ್ ಸಿಗ್ಬೋದು. ಈಗ ಒಂದು ಪಕ್ಷ ಅವ್ರು ಹೇಳಿ ಇವ್ರು ಹೇಳಿ ಅವ್ರು ಕಮ್ಮಿ ಮಾಡಿಕೊಡ್ದು. ನಾವು ಯಾಕೆ ಕಮ್ಮಿ ಕೊಡ್ತೀರ ಅಂತ ನಾವು ಅನ್ಕೋ, ಅವ್ರು ಮಾತಾ ಇಲ್ಲ ಸಾಹೇಬ್ ಕೇಳೋ ಅಲ್ಲಿ ಕೇಳೋ ಅಂತ ಹಿಂಗೆ. ಇನ್ನೊಂದು ಸರ ಏನಾಗತ್ತಂದ್ರೆ ಈಗ ವೀರಣ್ಣ ಚರಂದ್ಮಠ ಸರ್ ಅದಾರಲ್ರಿ, ಅವರು ಆರ್ಚ್ ಬಂದರು ಬರೇ ಪಟ್ಟಣ ಪಂಚಾಯತಿ ಇಲ್ಲ ಬಾಗಲಕೋಟೆಗೆ ಮಾತ್ರ ಸೀಮಿತ ಆಕಾರೆ, ಹಳ್ಳಿಗೆ ಬರಲ್ರಿ. ಯಾವಾಗ ಒಂದು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರ್ತಾರೆ. ಏನೋ ಬಂದಾಗ ಏನೋ ಒಂದು ಸಮಸ್ಯೆ ಇದ್ರೆ ಆಯ್ತು ಮಾಡೋಣ ಅಂತ ಹಂಗೆ. ಲಾಸ್ಟ್ ಟೈಮ್ 2019 ಮಳೆ ಹೊಳಿ ಬಂತ್ರಿ. ಹೊಳಿ ಬಂದಾಗ ಈಗ ಜಗ ಕಟ್ಟಿರ್ತೀವಿ ರೀ ಮನೆ. ಇಲ್ಲಿ ಯಾಕೆ ಕಟ್ಟಿದ್ರಿ, ನಿಮ್ಮನ್ನ ಯಾರು ಕಟ್ಟಂದ್ರಿ? ಈ ಥರ ಉಡಾಪಿ ಮಾತುಗಳು ಹೇಳ್ತಾರಲ್ಲ, ಹಂಗಾರೆ ಎಲ್ಲಿ ಕಟ್ಬೇಕ್ರಿ ಮನೆ? ಅದಕ್ಕೆ ಸಜೆಷನ್ ಹೇಳಲ್ರಿ ಅವರು, ನಮ್ಮನ್ನ ಬೇಕಳ್ಸ್ತಾರೆ ಅವರು. ಇಲ್ಲಿ ಅಲ್ರಿ ಬಂದಾಗ ಯಾಕಂದ್ರೆ ನಾವು ರೈತರಂದಾಗ ಭೂಮಿ ಒಳಗೆ ಒಂದು ದನ ಶೆಡ್ ಮಾಡ್ಕೊಂಡು ಏನೋ ಮನೆ ಕಟ್ಕೊಂಡು ದನ ಕಟ್ಟಿರ್ತೀವಿ. ಅದು ನದಿ ಬರೋದು ಯಾರಿಗಾರ ಗೊತ್ತಿರಲ್ಲ. ರಾತ್ರಿ ಬಂದು ಅವು ನೀರಾಗಿದ್ದು ಪೂರಾ ನಡಗಡ್ಡೆ ಆಗಿದ್ದು ಎತ್ತುಗಳು. ಆ ಟೈಮ್ದಾಗ ಅವ್ರು ಶಾಸಕರಿದ್ದಾಗ ಕೇಳಕ್ಕೆ ಹೋದ್ರ ಬಂದಾಗ ನಿಮ್ಮನ್ನ ಅಲ್ಲಿ ಯಾರು ಎತ್ತು ಕಟ್ಟ, ಊರಾಗ ಎತ್ತು ಕಟ್ಟಕ್ಕೆ ಬರಲ್ಲ, ನೀವು ಅಲ್ಲೇ ಹೊಲ್ದಾಗ ಯಾಕೆ ಕಟ್ಟಿರಿ ಅಂತ ಹಿಂಗೆ ಉಡಾಪೆ ಮಾತಾಡಿ ಹಿಂಗೆ ಅವರು ಹಿಂಗಿದ್ರು. ಸೊಲ್ಯೂಷನ್ ನೀವೇನಂತೀರಿ? ಹೆಂಗಿದೆ ಎಲೆಕ್ಷನ್?
ಎಲೆಕ್ಷನ್ ಚೆನ್ನಾಗಿ ನಡೆದಿದೆ ಸರ್. ಆದ್ರೆ ಉಮೇಶ್ ಮೇಟಿ ಅವ್ರಿಗೆ ವೋಟ್ ಮಾಡ್ತೀವಿ. ಅವರು ಮುಗ್ಧ ಸ್ವಭಾವದವರ ಅವ್ರ ತಂದೆಯವರು ಆಪ್ತ ಸಿದ್ದರಾಮಯ್ಯ ಸಾಹೇಬರು ಆಪ್ತ ಕಾರ್ಯ ಇದ್ದಾರೆ ಅವರು. ಹಿಂಗಾಗಿ ಅವ್ರಿಗೆ ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿ ಗೆಲ್ಲಬೇಕು ಅಂತ. ಹೌದು ಸರ್, ಹೌದು. ಸಿದ್ದರಾಮಯ್ಯ ಸಾಹೇಬರು ಅಂತೂ ಭಾಳ ಕರ್ನಾಟಕ ಒಳಗೆ ಭಾಳ ಇದನ್ನ ಮಾಡ್ಯಾರ, ಅಭಿವೃದ್ಧಿ ಮಾಡ್ಯಾರ ಸರ್ ಅವರು. ಪ್ರತಿಯೊಂದು ಹೆಣ್ಮಕ್ಳಿಗೆ ಆಗಲಿ ಪಂಚಾಯತ್ ವ್ಯಾಪ್ತಿಯೊಳಗೆ ಬಂದಂಥ ಹಳ್ಳಿಗಳಿಗೆ ಎಲ್ಲ ಅಭಿವೃದ್ಧಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನೋಡೇ ಉಮೇಶ್ ಮೇಟಿ ಅವ್ರಿಗೆ ಹಾಕೋದು. ನೀವೇನಂತೀರಿ? ರೈತರ ವರ್ಕು ಚಲೋ ಮಾಡ್ಯಾರ ಉಮೇಶ್ ಅನ್ನಾರ. ಅವ್ರ ಅಪ್ಪರು ಇದ್ರು ಅದನ್ನ ಮಾಡ್ರಿ, ಸಿ ರಸ್ತೆ ಮಾಡ್ರಿ, ಎಲ್ಲ ರೈತರಿಗೆ ಅನುಕೂಲ ಮಾಡ್ರ. ನಮ್ಮ ಹೊಲ ನಮ್ಮ ದಾರಿಗೂ ಅವರೆಲ್ಲ ಸಾಕಷ್ಟು ಅನುದಾನ ಕೊಟ್ಟಾರ ಸರ್, ಎಲ್ಲ ಅನುಕೂಲ ಮಾಡ್ರಿ ಸರ್. ಅವ್ರು ಬಂದ್ರೆ ಎಲ್ಲ ಒಳ್ಳೆ ಸರ್. ಇವರೆಲ್ಲ ನಮ್ದು ಕೆಲಸ ನಾವು ಇಂಥದ ಮಾಡಿ ಅನ್ನೋಕೆ ಇವ್ರು ತೋರಿಸ್ಕೊಳ್ರಿ ಸರ್. ಇವ್ರದ್ದು ಏನು ಕೆಲಸನೇ ಇಲ್ಲ, BJP ಅವ್ರದ್ದು ಏನು ಕೆಲಸನೇ ಇಲ್ಲ. ಅವ್ರು ನಾವು ಇಂಥದ್ದು ಕೊಟ್ಟಿವಿ ಅನ್ನೋಕೆ ಅವ್ರದ್ದು ಏನು ಆಧಾರ ಐತ್ರಿ ಇಲ್ಲಿ ಐವಳಿ ಒಳಗೆ ಏನಿಲ್ಲ. 5 ಬೇಡಿಕೆ ಒಂದು ಕೊಟ್ರೆ ಇವರು ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಅಕ್ಕಿ ಫ್ರೀ ಎಲ್ಲ ಫ್ರೀ ಕೊಟ್ರ. 5 ಬೇಡಿಕೆ ಇದವ್ರು ಇವರು. ಮತ್ತೆ ಒಳ್ಳೆ ರೈತರು ನಮ್ಮ ಹೊಲ ನಮ್ಮ ದಾರಿ ಅಂತೇಳಿ ಎಲ್ಲ ಸಾಕಷ್ಟು ಅನುದಾನ ಕೊಟ್ರಿ ರೈತರಿಗೆ, ಎಲ್ಲ ಅನುಕೂಲ ವ್ಯವಸ್ಥೆ ಮಾಡ್ಯಾರ. ಹೀಗಾಗಿ ಎಲ್ಲರೂ ಅವ್ರು ಬರಲಿ, ಅವ್ರ ಅಪ್ಪಾಜಿಯವರು ಅವ್ರು ಚಲೋ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ಯಾರ. ನಾವು ಅವ್ರ ಮಗ ಇದ್ದರೂ ಸಹಿತ ನಾವು ಅವ್ರಿಗೆ ನಡ್ಕೊತೀವಿ ಅನ್ನುವಂಥ ಭಾವನೆಯಿಂದ ಅವರೆಲ್ಲರೂ ಈಗ ನಡ್ಕೊಳಕತ್ತಾರೆ. ನಮ್ಮರೆಲ್ಲ ರೈತರು ಎಲ್ಲ ಅನುಕೂಲ ವ್ಯವಸ್ಥೆ ಐತಿ ಇವ್ರಿಗೆ. ಅದಕ್ಕೆ ಒಳ್ಳೆ ರೀತಿಯಿಂದ ಆಗುತ್ತೆ ಅನ್ನುವಂಥ ಭಾವನೆಗಳು ಸರ್. ಈ ಎಲೆಕ್ಷನ್ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತೇಳಿ ಎಲ್ಲ ಚರ್ಚೆ ಇದೆಯಲ್ಲ, ಇದ್ರ ಬಗ್ಗೆ ನೀವು ಹಳ್ಳಿಲಿ ಜನ ಏನು ಹೇಳ್ತೀರಿ, ಏನು ಯೋಚನೆ ಮಾಡ್ತೀರಿ? ಊರು ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ಒಂದು ಸ್ವಲ್ಪ ಬೇಡಿಕೆ ಇಡ್ತೀವಿ ಸರ್. ನಮ್ದು ಯಾಕಂದ್ರೆ ಟೂರಿಸ್ಟ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನಾದ್ರು ಚರ್ಚೆಗಳಾಗ್ತಾ ಇರ್ತಾವ ನಿಮ್ಮ ಊರಿನಲ್ಲಿ ನೀವು ಕೂತ್ಕೊಂಡು ಮಾತಾಡ್ತಿರುವಾಗ? ಏನಿಲ್ಲ, ಪೂರ್ಣ ಅವಧಿ ಮುಗಿಯೋವರೆಗೂ ಸಿದ್ದರಾಮಯ್ಯ ಸಾಹೇಬ್ರ ಇರಬೇಕು. ಅಂದ್ರೆ ಅವ್ರು ಇದ್ದಂದಲೇ ಅಭಿವೃದ್ಧಿ ಆಗ್ತದೆ ಸರ್ ಕರ್ನಾಟಕ ಒಳಗೆ. ಅವರು ಮತ್ತು DK ಶಿವಕುಮಾರ್ ಸರ್ ಅದಾರ ರೀ, ಅವರು ಇಲ್ಲ ಅನ್ನೋಂಗಿಲ್ಲ. ಆದ್ರೆ ಈ ಚೆನ್ನಾಗಿ ನಡೆದಿದ್ದಲ್ಲ, ನಡೆದಿದ್ದಕ್ಕೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಕೇಳಿ ನಮ್ಮ ಬೇಡಿಕೆ. ಸಿದ್ದರಾಮಯ್ಯ ಆರಿಸಿ ಬಂದರು ಏನು ಅವನ ಮಾಡಿದ್ರು ನಾವು ಒಪ್ಪಿಗೆ. ಒಂದು ಎಳೆ ಕುರ್ಚಿ ಇಳಿಸಿದ್ದೆ ಕರೆ ಆದ್ರೆ ಹೋರಾಟ ಆಗಿ ಭಾಳ ತೊಂದರೆ ಆಗುತ್ತೆ. ಶಿಫ್ಟಿಂಗ್ ಮೇನ್ ಪಾಯಿಂಟ್ ಸರ್ ನಮ್ಮೂರದು. ಯಾಕಂದ್ರೆ ಇಲ್ಲಿ ಯಾವುದೂ ಅವಕಾಶ ಕೊಡಲ್ಲ ಸರ. ಮಳೆ ಟೈಮ್ದೊಳಗೆ ನೀರು ತುಂಬ ಚೆಲ್ತಿರ್ತಾರೆ ಸರ್. ಅವ್ರ ಪರಿಸ್ಥಿತಿ ಅವ್ರಿಗೆ ಸರ್. ಯಾಕಂದ್ರೆ ನೀರು ತುಂಬ ಚೆಲ್ಲೋದ್ರಿಂದ ಮಕ್ಕಳು ಎಲ್ಲ ಬುಕ್ ತೊಯ್ದಿರ್ತಾವೆ. ಮತ್ತು ಅವರೆಲ್ಲ ಶಾಲೆಗೆ ಹೋಗೋದು ವ್ಯವಸ್ಥೆ ಭಾಳ ಸಮಸ್ಯೆ ಆಗಿರ್ತದೆ ಸರ್. ಒಂದೊಂದು ಟೈಮ್ ಮಳೆ ಬಂದ ಟೈಮ್ದೊಳಗೆ ಹುಡುಗರು ಎಲ್ಲ ಅರಿವಿ ತೊಯ್ದಿರ್ತೈತಿ, ಎಲ್ಲ ಹತ್ತುವಂತನ ಅರಿವಿನ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಾಗತ್ತೆ ಸರ್. ಅಂಥವೆಲ್ಲ ಭಾಳ ಸಮಸ್ಯೆ ಆಗತ್ತೆ ಸರ್. ಅದನ್ನೆಲ್ಲ ಇವರೆಲ್ಲ ಗಮನಕ್ಕೆ ತೊಗೊಂಡು ಬಂದ್ರಂದ್ರೆ ಅವರೆಲ್ಲ ಮಾಡಲ್ಲ ಸರ್. ಅದಕ್ಕೆ ಇವರೆಲ್ಲ ಮಾಡ್ತಾರ ಅನ್ನುವಂಥ ಉದ್ದೇಶಕ್ಕೆ ಇದನ್ನು ತರುವಂಥ ವ್ಯವಸ್ಥೆ ಮಾಡಕತ್ತಾರೆ ಸರ್. ಇಷ್ಟೇ ನಮ್ಮೂರು. ನೀವೇನಂತೀರಿ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಬರೋಕ್ರಿ ನಮಗೆ. ಯಾಕಂದ್ರೆ ಎಲ್ಲ ಅನುಕೂಲ ಮಾಡ್ರಿ ನಮಗೆಲ್ಲ. ಯಾಕಂದ್ರೆ ನಮ್ಮ ಬದಾಮ್ ತಾಲೂಕಿಗೂ ಫೇಮಸ್ ನಮಗೆ ಸಿದ್ದರಾಮಯ್ಯ ಸಾಹೇಬ್ರೆ ಬರೋಕ್ರಿ ನಮಗೆ. ಓಕೆ ಸರ್, ಅವರೇ ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕಂತ ಕಾಯಂ ಆಗಲೇಬೇಕ್ರಿ ಅವರು. ಆಗ್ಲೇಪ್ಪ ನಮ್ಮ ಮುಂದೆ ಪರಿಚಾರ ಮಾಡ್ತೀವಿ ಅವ್ರ ಬಗ್ಗೆ, ಸ್ಟ್ರೈಕ್ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಸಾಹೇಬ್ರೆ. ಯಾಕಂಗೆ ಸರ್ ನಮ್ಗೆ ಎಲ್ಲ ಅನುಕೂಲ ಮಾಡ್ರಿ ಸರ್. ಎಲ್ಲ ಯೋಜನೆ ಕೊಟ್ಟಾರ, 2,000 ರೂಪಾಯಿ ಕೊಟ್ಟಿದ್ದಾರೆ, ಲೈಟಿಂಗ್ ಬಿಲ್ ಫ್ರೀ ಮಾಡಿದ್ದೀರಿ, ಎಲ್ಲ ಯೋಜನೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಅನುಕೂಲ ಮಾಡಿದ್ದೀರಿ, ಶಾಲೆ ಸ್ಕೂಲ್ ಮಕ್ಕಳಿಗೆ ಎಲ್ಲ ಅನುಕೂಲ ಇದೆ ಸರ್. ಇವು ಹೆಣ್ಮಕ್ಳಿಗೆ ಫ್ರೀ ಮಾಡಿರಿ, ರೈತರಿಗೆ ಏನು ಮಾಡಿರಿ, ರೈತರ ಸಾಲ ಮನ್ನಾ ಮಾಡು ಅಂತ ಹೇಳ್ತೀವಿ ನಾವು. ಇಷ್ಟ ಮಾತ್ರ. ಹಾಂ ಹಿಂಗಾಯ್ತು ನೋಡಿ, ಇಷ್ಟ ನೋಡಿ. ಮತ್ತು ನಾವು ದುಡ್ದು ಏನು ಮಾಡೋಣ್ರಿ ರೈತರು? ಇಷ್ಟ ಆಯ್ತು. ಏನು ಬೆಳಿತೀರಿ? ನಾವು ಏನು ರೀ ಜೋಳ, ಕಡ್ಲಿ, ಸೂರ್ಯಪಾನ, ಶೇಂಗಾ ಇಂಥವು ಬೆಳಿತೀವಿ ರೀ. ಜೋಳದ ರೇಟ್ ಏನಾಯ್ತು ಐತಲ್ಲ, ಹೆಂಗಿತ್ತು? ಈಗ 5,000 ಐತೆ ರೀ, 5,000 ಐತೆ. ಹೆಂಗೆ ಈ ಬಾರಿ ಚುನಾವಣೆಗೆ ಏನು ಯೋಚನೆ ಇಲ್ಲರಿ. ನಾ ಹಣ್ಣು ಮಾರೋದು ಹೊಟ್ಟೆ ತುಂಬಿಸೋದು ನನ್ನ ಉದ್ಯೋಗ ಐತಿ. ಈ ವ್ಯಾಪಾರ ಮಾಡಿದ್ರೆ ನನ್ನ ಜೀವನ, ಮತ್ತೊಂದು ಏನಿಲ್ಲ. ಈ ವ್ಯಾಪಾರ ಮಾಡಿದ್ರೆ ನನ್ನ ಮನೆ ಬಾಳೇದಿ. ಈ ಇದರಿಂದ ಗ್ಯಾರಂಟಿಯಿಂದ ಅನುಕೂಲ ಆಗಿದೆಯಾ ನಿಮಗೆ? ಎದರಿಂದ ರೀ? ಈಗ ನೀವು ಬಸ್ ಫ್ರೀ ಅಥವಾ 2,000 ರೂಪಾಯಿ ಇದರಿಂದ ಅನುಕೂಲ ಆಗಿದೆಯಾ ನಿಮಗೆ? ಕೊಟ್ಟಾರಿ, ಇಷ್ಟು ದಿನ ಕೊಟ್ಟಾರಿ. 3 ತಿಂಗಳಾತ್ರಿ ಬಂದಿಲ್ಲ. ಇನ್ನೂ 3 ತಿಂಗಳಾತ್ರಿ ಬಂದಿಲ್ಲ ಇದು ಗೃಹಲಕ್ಷ್ಮಿ ರೊಕ್ಕ. ಈಗ ಹಾಕ್ತಾರ ಏನಾರಿ. ಇಷ್ಟು ದಿನದೊಳಗೆ ಕೊಟ್ಟಾರ, ಇಷ್ಟು ದಿನ ಕೊಟ್ಟಾರ. ಕೊಟ್ಟಿರೋದು ಅನುಕೂಲ ಆಗತ್ತಾ ಹೆಂಗೆ? ಬೇಕಿದೆಯಾ ಬೇಡವಾ? ಅದು ಬೇಕು ಯಪ್ಪ, ನನ್ನ ಶುಗರ್ ಜಡ್ಡಿಗೆ ಬೇಕು ರೊಕ್ಕ. ದವಾಖಾನಿಗೆ ತೋರ್ಸೋದು ಅದ ರೊಕ್ಕಿಲೆ. ಬಸ್ ಫ್ರೀ ಅನುಕೂಲ ಆಗತ್ತಾ? ಹಾಂ ರೀ, ಬಸ್ ಫ್ರೀ ಐತ್ರಿ, ಹೋಗ್ತೀನಿ ಬರ್ತೀನಿ. ಯಾರಿಗೆ ಊಟ ಹಾಕ್ತೀರಿ? ಯಾರಿಗೆ ತಿಳಿತೈತೆ ಅವ್ರಿಗೆ ಹಾಕಿದ್ರೆ ಅವ್ರಿಗೆ ಹೆಂಗೆ ಹೇಳನ್ರಿ. ಈಗ ನಮ್ಮ ಮನಸ್ಸಿನಾಗ ಯಾವ್ದು ಇದಿರ್ತೈತೆ ಅವಾಗ ಹಾಕಿ ಬಂದು ಬಿಡೋದು. ಯಾರಿಗೆ ಆದ್ರೂ ಇದನ್ನ ಮಾಡೋದಲ್ರಿ. ಯಾರು ಕೆಲಸ ಮಾಡಿದಾರೆ ಅನ್ಸುತ್ತೆ? ಉಮೇಶ್ ಮೇಟಿ ಆಗ್ಬೋದು ಅನ್ಸುತ್ತೆ ಅಥವಾ ಚರಣ್ ತಿಮ್ಮಟ ಒಳ್ಳೇದು ಅನ್ಸುತ್ತೆ? ಉಮೇಶ್ ಮೇಟಿ ಅವರು ಇದು ಮಾಡ್ತಾರ್ರಿ. ಗ್ಯಾರಂಟಿ ಯೋಜನೆ ಹೆಂಗೆ ಅನುಕೂಲ ಆಗಿದೆ? ಚಲೋ ಆಗೈತ್ರಿ.
ಗೃಹಲಕ್ಷ್ಮಿ ದುಡ್ಡು ಬಂದಿದೆಯಾ ಬಂದಿಲ್ಲ? ಬಂದಿದೆ ಬಂದೈತೆ. ಬಂದಿಲ್ರಿ ಈಗ ಗುರುಲಕ್ಷ್ಮಿ ದುಡ್ಡು ಬಂದಿಲ್ಲ ಈಗ. ಪ್ರತಿ ತಿಂಗಳು ಕೊಡ್ಬೇಕಾ? ಕೊಟ್ರೆ ಅನುಕೂಲ ಆಗುತ್ತಾ ಹೆಂಗೆ ಏನಂತೀರಿ? ಅನುಕೂಲ ಆಗತ್ರಿ, ಕೊಡ್ಬೇಕು. ಅದು ಅವರು ಈಸ್ತಿನ ಒಂದು 2-3 ತಿಂಗಳು ಕೊಡ್ಲಿಲ್ಲ. ಈಗ ಇಲೆಕ್ಷನ್ ಬಂದೈತೆ ಅಂತ ಮೇಲೆ ಹಾಕಕತ್ತಾರೆ. ಈಗ ಇಲೆಕ್ಷನ್ ಬಂದ ಮಾಡ್ತಾರೆ. ಇಲೆಕ್ಷನ್ ಮುಗ್ದ ನೀವು ಯಾರು ಅಂತಾರೆ, ಯಾರೋ ಯಾಕಾಗಲಿ ಇವತ್ತು ಅಷ್ಟೇ. ಇದು ಬಡವ್ರನ್ನ ನೋಡಾಗಿಲ್ರಿ, ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ಇದನ್ನ ಮಾಡೋದು. ಹಂಗಾಯ್ತು ಇಲೆಕ್ಷನ್ ಬಂದಾಗ ಯಪ್ಪ ಅಂತ ಕಾಲು ಮುಗಿತಾರೆ, ಹಾಕಿಸ್ಕೊಂಡು ಹೋಗ್ತಾರೆ. ಈ ಕಟ್ ನೀವು ಯಾರನ್ನ ಅಂತ ಹೋಗ್ರಿ. ನಮಗೆ ಮಾಡಿದ್ದಕ್ಕೂ ಬಡವರು ನಮ್ಗೆ ಇದನ್ನ ಮಾಡ್ಯಾರ ಅಂತೇಳಿ ಅವ್ರು ನಮ್ಗೆ ಒಂದು ಇದನ್ನ ಮಾಡೋದ್ರ ಶಾಶ್ವತ ಇದು ಹಾಕವ್ರಿ. ಅವು ಆಗತ್ತೆ ಮಾಡೋರು ಯಾರೂ ಇಲ್ರಿ. ಈಗ ಅವ್ರು ಮಕ್ಕಳು ಬಿಡ್ಕೊಂಡು ನಾವೊಂದು ಗೆದ್ದೀವಿ ಅಂತೇಳಿ ಆರಾಮ್ ತಮ್ಮ ಹೆಂಡ್ರ ಮಕ್ಕಳ ಇದು ಮಾಡ್ಕೊಂಡು ಬದುಕಿಸ್ಕೊಂಡು ಕುಂದಿರ್ತಾರೆ ರೀ. ಬಸ್ ಫ್ರೀ ಅನುಕೂಲ ಆಗತ್ತಾ? ಆಗೈತ್ರಿ ಅನುಕೂಲ ಆಗೈತ್ರಿ. 12 ಮಂದಿ ಮಾತಾಡ್ತಾರೆ ರೀ. ಫ್ರೀ ಯಾಕೆ ಮಾಡ್ಯಾನ ಅಂತ ಎಲ್ಲರಿಗೂ ಯಾವ್ದು ಬೇಸರ. ಸಾಲ ರೈತರ ಸಾಲ ಮನ್ನಾ ಮಾಡಿದ್ರ ಯಾವ್ದಾರ ಅವ್ರ ರೈತರಿಗೆ ಭೂಮಿ ಇದ್ದರಿಗೆ ಏನಾರ ಅನುಕೂಲ ಮಾಡ್ರಿ. ಏನು ಬಸ್ಸಿಂದು ಬಡ್ದಾಡ್ದ ನಮ್ಮ ಮಾತಾಡಕ್ ಬರಲ್ಲ, ಪಾಕಿಗಳು ಮಾತಾಡ್ರಿ. ಬಸ್ ಫ್ರೀ ಬೇಡ ಹಂಗಾರೆ? ಬೇಡ. ಆಗೈತ್ರಿ ಆಗಿತ್ತೆ, ಏನು ಆಗಿತ್ತು ಇರ್ಲಿ. ಇದನ್ನ ಬಿಟ್ರು ಒಂದು ಸ್ವಲ್ಪ ಬಡವ್ರಿಗೆ ಯಾವ್ದಾರ ಒಂದು ಅನುಕೂಲ ಮಾಡ್ಬೇಕ್ರಿ. ಸಾಲ ಮನ್ನಾ ಮಾಡ್ಬೇಕು, ಶಾಲೆ ಮಕ್ಕಳಿಗೆ ಯಾವ್ದಾರ ಉದ್ಯೋಗ ಇದು ಮಾಡ್ಕೊಡ್ಬೇಕ್ರಿ. ಅವ್ರಿಗೆ ಬಡವ್ರ ಮಕ್ಕಳಿಗೆ ಕಲ್ಸಕ್ಕಾಗಲ್ಲ, ದೊಡ್ಡ ದೊಡ್ಡ ಕಾಲೇಜು ಓದೋರಿಗೆ ಅಂಥದ್ದು ಇದನ್ನ ಮಾಡಿದ್ರಿ. ಅವ್ರಿಗೆ ಕಲ್ಸಕ್ಕೆ ಅವ್ರಿಗೆ ಸ್ವಲ್ಪ ಒಳ್ಳೇದು ಇದಾಗತ್ತೆ ರೀ. ಬಸ್ ನಾವೇನು ಹೇಳಂಗಿಲ್ಲ. ಬಡಬಗ್ರಿಗೆ ಏನು ಮಾಡಲೇ ಇಲ್ರಿ. ಅವರು ಏನು ಮಾಡ್ಯಾರ್ರಿ ಈಗ ಅವರು? ಮತ್ತೆ ಅವ್ರು ಈಗ ಎಲೆಕ್ಷನ್ ಐತೆ ಅಂತ ಓಡಾಡ್ತಾರ್ರಿ. ಎಲೆಕ್ಷನ್ ಮುಗಿಯನ ಅದನ್ನ ನೀವು ಯಾರ ನಾವ್ ಯಾರ ಅಂತಾರ್ರಿ ಅವರು. ಈ ಬಸ್ನಾಗ ಹತ್ತನ ಹೊಂಟು ನೋಡು, ಕುರಿ ಹಿಂಡು ತುಂಬಿದ ನೋಡು, ಆ ಸಂತಿ ಬಿಡ್ಬೇಕು ಈ ಸಂತಿ ಬಿಡ್ಬೇಕು ಅಂತಾರ್ರಿ ಸಾಹೇಬ್ರ. ಮತ್ತೆ ಅದು ಫ್ರೀ ಮಾಡಿದ ಏನು ಉಪಯೋಗ ಆತ್ರಿ? ಅದು ಇನ್ನ ಶಾಲೆ ಮಕ್ಕಳಿಗೆ ಆದ್ರ ಮಾಡಿಕೊಟ್ರೆ ಅದೊಂದು ಅನುಕೂಲ ಆಗತ್ರಿ ಅವ್ರಿಗೆ. ಈ ನಮ್ಮ ಬಸ್ ಫ್ರೀ ಮಾಡಿ ಚಲೋ ಅಲ್ರಿ ಅದು. ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಬೇಡ ಬ್ಯಾಡ್ರಿ ಅದು. ಇನ್ನ ಮಕ್ಕಳಿಗೆ ಯಾವ್ದಾರ ಒಂದು ಉದ್ಯೋಗ ಹಚ್ಕೊಡನ್ರಿ, ಚಲೋ ಆಗತ್ತ. ಬಡ ಮಕ್ಕಳಿಗೆ ಕಲಿತಾರ್ರಿ, ಯಾವ್ದಾರ ನೆನಸ್ಕೊಂತಾರ್ರಿ ಕಲತ್ ಕಾಟ. ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಇರೋದ್ರಿಂದ ಏನ್ ತೊಂದರೆ ಆಗ್ತಾ ಇದೆ? ಅವ್ರು ಬಸ್ನಾರ ತೊಂದ್ರೆ ಮಾಡ್ತಾರ್ರಿ. ಬಸ್ ಹತ್ತನ ಅವ್ರು ಹಂಗಾತು ಹಿಂಗಾತ ಅಂತ ಬೈದಾಡ್ತಾರ್ರಿ. ಎಂದಾರ ಒಂದಿನ ಕೆಲಸ ಐತೆ ಅಂತ ನಾವು ಹೋಗ್ಬೇಕ್ರಿ, ಅವ್ರ ನಮ್ಮನೆ ಮಾತಾಡ್ತಾರ್ರಿ ಗಂಡ್ ಮಕ್ಳೆಲ್ಲ. ಮತ್ತೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಹೋಗಂಗಿಲ್ಲ ಅನ್ರಿ, ಅದಕ್ಕೆಲ್ಲ ಹೋಗ್ತಾರಿಲ್ರಿ. ಮತ್ತೆ ಅಂತ ತಿಳ್ಕೊಂಡು ಮಾತಾಡ್ಬೇಕ್ರಿ ಅವರು ಮಾತಾಡೋರು. ಏನು ಅನುಕೂಲ ಐತ್ರಿ, ಎಲ್ಲಾರ್ಗೂ ಅನುಕೂಲ ಐತಿ. ಮುದುಕರು ಪದಕರಿಗೆ ಎಲ್ಲಾರ್ಗೂ ಅನುಕೂಲ ಐತ್ರಿ. ಗೃಹಲಕ್ಷ್ಮಿ ಅವೆಲ್ಲ ಚಲೋನೇ ಐತ್ರಿ. ಆದ್ರೆ ಅದು ಒಂದ ನೋಡ್ರಿ ಈಗ ಬಸ್ಸಿಂದ ಈಗ ಮುದುಕರು ಪದಕರು ಹತ್ತನ ದಬಗ್ಗನ ನುಗ್ಗಿಸ ಬಿಡ್ತಾರ್ರಿ. ಅದ್ರಾಗ ಬಸ್ ಫ್ರೀ ಐತೆ ಅನ್ನೋದು ದುಬೂಸಿ ಹತ್ತತ್ಲೆ ಹುಡುಗರು ಮುದುಕರು ಬಿದ್ದು ಬಿಡ್ತಾರ್ರಿ. ಬಿದ್ದಿಂದ ನಾಳೆ ನೋಡ್ತಾರೇನ್ರಿ ಅವ್ರು ಬಸ್ನ್ಯಾಗ? ಅವ್ರ ಯಾಕೆ ಹೊಳ್ ನೋಡ್ತಾರೆ? ನೋಡಂಗಿಲ್ರಿ ಅವರು. ಗೃಹಲಕ್ಷ್ಮಿ ಯೋಜನೆ ಅನುಕೂಲ ಆಗಿದ್ಯಾ? ಆಗೈತ್ರಿ, ಮಾಡ್ತಾರೆ. ಏನ್ ಮಾಡ್ತೀರಿ ಆ ದುಡ್ಡು? ಆ ದುಡ್ಡು ಮನಿ ಉಪಯೋಗ ರೀ. ಮಕ್ಳು ದುಡಿಲಾರ್ದಾರು ಮತ್ತೆ ಅದನ್ನ ಸಂತಿ ಪೆಟ್ಟು ಮಾಡ್ಕೊಂಡ್ ತಿಂತಾರ್ರಿ ಮುದುಕರು. ನಮ್ಮಂತಾರ ಏನೈತ್ರಿ, ನಮ್ಮ ಮಕ್ಕಳಿಗೆ ಸಾಲಿಗೆ ಅದಕ್ಕೆ ಮಾಡ್ತೇವ್ರಿ. ಚಲೋ ಐತ್ರಿ. ಇದು ಕರೆಂಟ್ ಬಿಲ್ ಅದು ಫ್ರೀ ಐತಲ್ರಿ, ಅದು ಚಲೋ ಐತ್ರಿ. ಹೇಗೆ ನಡೆದಿದೆ ಎಲೆಕ್ಷನ್? ಇಲೆಕ್ಷನ್ ಚಲೋ ಐತಿ. ಇಲ್ಲಿ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಏನು ದಿವಂಗತ ಎಚ್ ಒ ಮೇಟಿ ಅವರು ಅವರಿದ್ದಾಗ ಸಾಕಷ್ಟು ಇಲ್ಲಿ ಈ ಬಾಲ್ಕೋಟೆ ಕ್ಷೇತ್ರದ ಕೆಲಸಗಳು ಸಾಕಷ್ಟು ಆಗ್ಯಾವ. ಪ್ರತಿಯೊಂದು ಗ್ರಾಮದಾಗ ಸಮುದಾಯ ಭವನ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯ ನೀರು ಇರ್ಬೋದು, ಎಲ್ಲ ಸೌಲಭ್ಯಗಳು ಕೊಟ್ಟಾರ. ಮತ್ತು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಒಂದು ಎಲ್ಲ ಹೆಣ್ಮಕ್ಳಿಗೆ ಮುಟ್ಟ್ಯಾವಲ್ಲ, ಅವು ಹೆಣ್ಮಕ್ಳು ಕೂಡ ಎಲ್ಲ ಕಾಂಗ್ರೆಸ್ ಕಡೆ ಒಳ್ಳೆಯ ಕಾಂಗ್ರೆಸ್ಸಿಗೆ ಒಳ್ಳೆಯ ಒಲವು ಐತಿ. ಎಲ್ಲ ಪ್ರತಿಯೊಬ್ಬರು ಕಾಂಗ್ರೆಸ್ ಅಂತಾರೆ. ಅವರು ಬಿ ಜೆ ಪಿಯವ್ರಿಗೂ ಮುಟ್ತೈತಿ, ಕಾಂಗ್ರೆಸ್ವ್ರಿಗೂ ಮುಟ್ತೈತಿ, ಜೆ ಡಿ ಎಸ್ವ್ರಿಗೂ ಮುಟ್ತೈತಿ. ಇದು ಪಂಚ ಗ್ಯಾರಂಟಿದಂತ ಅವು ತೊಗೊಂಡ್ರೆ ಹೆಣ್ಮಕ್ಳಂತೂ ಪಕ್ಷಾತೀತವಾಗಿ ನಾವು ಮಾಡತ್ತೀವಂತಾರೆ. ಕಾಂಗ್ರೆಸ್ ಆಯ್ಕೆ ಆಗೋದು ಖಚಿತ. ಸ್ತ್ರೀ ಶಕ್ತಿ ಈ ಸರ್ತಿ ಕಾಂಗ್ರೆಸ್ಗೆ ಶಕ್ತಿ ತುಂಬುತ್ತೆ. ಶಕ್ತಿ ತುಂಬುತ್ತೆ 100%. ಭಾರಿ ವರ್ಕ್ ಆಗುತ್ತೆ, ಒಳ್ಳೆ ವರ್ಕ್ ಐತೆ. ಅದು ಭಾಳ ಜನರಿಗೆ ಉಪಯೋಗ ಐತೆ. ಪ್ರತಿಯೊಬ್ಬರು ಇರ್ತಾರೆ. ಯುವ ನಿಧಿ ಏನು ರೇಷನ್ ಕೊಡೋದಿರ್ಬೋದು, ಎಲ್ಲನೂ ಕೂಡ ಭಾಳ ಮಹಿಳೆಯರು ಭಾಳ ನಡೆಸ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಏನಂತೀರಿ ಸರ್? ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಾರ ಸರ್. ಕಾಂಗ್ರೆಸ್ಸಿಂದ ಇಲ್ಲಿ ಕಾಂಗ್ರೆಸ್ ವಿನ್ ಆಗೋದು 100%, 110% ಕಾಂಗ್ರೆಸ್ ವಿನ್ ಆಗಿರುತ್ತೆ. ಹಾಂ, ಹೆಚ್ಚು. ಯಾಕೆ ಉಮೇಶ್ ಮೇಟಿ ಅವರು ಗೆಲ್ಲಬೇಕು ಅಂತ ಹೇಳ್ತಾರೆ? 100% ಗೆಲ್ತಾರೆ. ಯಾಕೆ ಗೆಲ್ಲಬೇಕು ಅಂತ? ಯಾಕಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಯಾರ ಸರ್. ಇಲ್ಲಿ ನಮ್ಮ ಕ್ಷೇತ್ರದಿಂದ ಎಲ್ಲ ಅಭಿವೃದ್ಧಿ ಕೆಲಸ, ಒಂದು ಊರಿಗೆ ₹1 ಕೋಟಿ ಮೇಲಾಗಿನೂ ಕೆಲಸ ಹಾಕಿದ್ದಾರೆ. ರೋಡ್ ಆಗಲಿ, ನೀರಾಗಲಿ, ಯಾವುದೇ ಒಂದು ಸಮುದಾಯ ಭವನದ ಹಿಡ್ಕೊಂಡು ಎಲ್ಲ ಇದು ಮಾಡ್ಯಾರ ಸರ್. ಒಳ್ಳೆ ಎಮ್ ಎಲ್ ಎ.
ಚರಂತಿ ಮಠರು ಚರಂತಿ ಮಠ ಗ್ರಾಮೀಣಕ್ಕೆ ಒತ್ತು ಕೊಡಂಗಿಲ್ಲ, ಓನ್ಲಿ ಸಿಟಿ. ಹೀಗಾಗಿ ಗ್ರಾಮೀಣ ಜನರಿಗೆ ಒಂದು ಸ್ವಲ್ಪ ಒತ್ತು ಕೊಡಲಾರ್ದಕ್ಕೆ ಚರಂತಿ ಮಠದ ಇಲ್ಲಿ ಇದು ಇಲ್ಲ. ಅವ್ರು ಬರೀ ಓನ್ಲಿ ಸಿಟಿ ಅಂತಾರೆ. ನಾವು ಗ್ರಾಮೀಣದವರು ಯಾವುದೇ ಒಂದು ರೋಡು ರಸ್ತೆ ಇಂಥದಕ್ಕೆ ಒತ್ತು ಕೊಡಂಗಿಲ್ಲ ಅವರು ಅಷ್ಟೇ. ಇದು ಐಹೊಳೆ ಭಾಗದಲ್ಲಿ ಜನ ಹೇಳ್ತಿರುವಂತಹ ಮಾತು. ಮತ್ತಷ್ಟು ಹಳ್ಳಿಗಳಿಗೆ ಹೋಗೋಣ, ಹಾಗೆಯೇ ಬಾಗಲಕೋಟೆ ನಗರ ಪ್ರದೇಶದಲ್ಲೂ ಕೂಡ ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಬಾಗಲಕೋಟೆ ಬೈ ಎಲೆಕ್ಷನ್ ಸಂದರ್ಭದಲ್ಲೇ ನಾವು ಕಮತಗಿಗೆ ಬಂದಿದ್ದೀವಿ. ಕಮತಗಿ ಇಲ್ಲಿ ನಾವು ರೇಷ್ಮೆ ಪಡ್ಗಗಳನ್ನು ತಲೆ ಮೇಲೆ ಕಟ್ಟುವಂಥ ರೇಷ್ಮೆ ಪಡ್ಗಗಳನ್ನು ನೋಡ್ತೀವಲ್ಲ, ಆ ಪಡ್ಗಗಳು ಇಲ್ಲಿ ರೆಡಿ ಆಗ್ತಾ ಇರುವಂತಹ ಹ್ಯಾಂಡ್ಲೂಮ್ ಮಾಡ್ತಾ ಇರುವಂಥವ್ರ ಜೊತೆಗೆ ನಾನಿದ್ದೀನಿ. ಅವ್ರ ಜೊತೆಗೆ ಮಾತಾಡಿಸ್ತೀನಿ. ಎಲೆಕ್ಷನ್ ಸಂದರ್ಭದಲ್ಲಿ ನೇಕಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನಿದ್ದಾವೆ, ಅವ್ರಿಗಿರುವಂತಹ ಸವಾಲುಗಳೇನಿದ್ದಾವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಏನು ಹೇಳ್ತೀರಿ, ಹೆಂಗೆ ಎಷ್ಟು ಪಡ್ಗ ಮಾಡ್ತೀರಿ ಇವಾಗ? ಒಂದು ವಾರಕ್ಕೆ 4 ಆಗ್ತಾರೆ, 3ರಿಂದ 4, 2 ದಿವ್ಸಕ್ಕೆ 1 ಏನ್ರಿ. ಮತ್ತು ನಾವು ಸ್ವಂತದ್ದು ಅದಾವು. ಏನು ರೂಪಾಯಿಗೆ ಹೆಚ್ಚಾದರೂ ಮಾಡ್ತೀವಿ, ಕಡಿಮೆ ಆದರೂ ಮಾಡ್ತೀವಿ ಏನ್ರಿ. ಕಚ್ಚಾ ಮಾಲ್ ಜಾಸ್ತಿ ಆದ ಸಲುವಾಗಿ ಪೋರ್ಟ್ ಕಡಿಮೆ ಆಗೈತಿ ಏನ್ರಿ. ಬಂದಾಗೋ ಪರಿಸ್ಥಿತಿನೇ ಅದಾವ ಈಗ. ಎಷ್ಟು ವರ್ಷದಿಂದ ನೀವು ಇದು ಮಾಡ್ತಾ ಇದ್ರಿ? ನಮ್ಮ ತಿಳುವಳಿಕೆಲಿಂದನೇ ಹೆಂಡಮ್ ನೇಯ್ಕೊಂತಾನೆ ಇದೀವಿ ನಾವು. 60ರಿಂದ 70 ವರ್ಷ ಆಯ್ತು ಏನ್ರಿ. ಈಗ 85 ನಮ್ಗೆ ಏನ್ರಿ. ಈಗಲೂ ನೇಯ್ತಾ ಇರ್ತೀರಿ? ಇವೆಲ್ಲ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ನೋಡ್ರಿ. ರೇಷ್ಮೆ ರೇಟ್ ಎಲ್ಲಿತ್ತು ನೀವು ಮಾಡ್ತಾ ಇದ್ದಾಗ ನಿಮ್ಗೆ ಗೊತ್ತಿದ್ದಂಗೆ? ಇವಾಗ ಎಲ್ಲಿಗೆ ಬಂದಿದೆ? ಈ ಪೌಂಡ್ 40 ರೂಪಾಯಿ ಪೌಂಡ್ ಇತ್ತು ಅವಾಗ. ನಾವು 4 ವೀಲಿಂದ ತಗೊಂಬಂದು ನಾವು 3000 ರೂಪಾಯಿ ಬೆಂಗಳೂರಿಗೆ ಹೋದ್ವಿ, ಒಂದು ಚೀಲ ತರ್ತಿದ್ವಿ, ಒಂದು ಚೀಲ. ಈಗ 3 ಲಕ್ಷ ಆದ್ರೂ ಒಂದು ಚೀಲ ಬರಂಗಿಲ್ಲ, ಅಷ್ಟು ಡಿಮಾಂಡ್ ಇದೆ. ಬೆಲೆ ಏರಿಕೆ ಭಾಳ ಜಾಸ್ತಿ ಆಯ್ತು ಏನ್ರಿ. ಅವಾಗ ಬರೀ 3-4 ಸಾವಿರ ರೂಪಾಯಿ ಹೋಗಿ ಅಲ್ಲಿಗೆ ಹೋಗಿ ಒಂದು ಚೀಲ ತರ್ತಿದ್ವಿ ಏನ್ರಿ. ಈಗ 3-4 ಲಕ್ಷ ಆದರೂ ಅಷ್ಟು ಬರೋದಿಲ್ಲ. ಈಗ ನೇಕಾರರ ಅನುಕೂಲಕ್ಕೆ ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ವಿ ಅಂತ ಸರ್ಕಾರಗಳು ಭಾಳಷ್ಟು ಯೋಜನೆಗಳನ್ನು ಹೇಳ್ತಾರೆ. ಕೈಮಗ್ಗಕ್ಕೆ ಈ ರೀತಿ ಸಹಾಯ ಮಾಡ್ತೀವಿ ಅಂತ ಹೇಳುವಂಥದ್ದನ್ನೆಲ್ಲ ಹೇಳ್ತಿರ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ನೇಕಾರರ ಸಮಸ್ಯೆಗಳಿಗೆ ಸರ್ಕಾರಗಳಿಂದ ಸ್ಪಂದನೆ ಸಿಕ್ಕಿದೆ ಅಂತ ಹೇಳಿ ನಿಮಗೆ ಅನ್ಸುತ್ತೆ? ಪೆನ್ಷನ್ನು ಬರ್ತಿತ್ತು ರೀ. ಈಗ ಮತ್ತೆ ಈಗ 2-3 ತಿಂಗಳತ್ತು ಯಾಕೋ ಬಂದಿಲ್ಲಕ್ಕ. ಏನು ಕಡಿಮೆ ಮಾಡ್ಯಾರೋ ಏನೋ, ಜಮಾ ಆಗಿಲ್ಲ. ಅದು ಇದನ್ನು ಕೊಡ್ತಿದ್ರು ಪೆನ್ಷನ್, ಒಂದು 1200 ರೂಪಾಯಿ ಪೆನ್ಷನ್ ಬರ್ತಿತ್ತು. ಈಗ ಅದು ಬಂದಾಗೈತಿ. ಯಾಕೆ ಬಂದಾಗೈತೆ ಗೊತ್ತಿಲ್ಲ ಏನ್ರಿ. ಮತ್ತೇನೈತಿ ರೀ, ಈಗ ಕೆಲವೊಂದು ಸೊಸೈಟಿ ಅದಾವು ಎಲ್ಲ ನಾವು ಸ್ವಂತ ಅಂತ ಇದು ಬಿಡ್ರಿ. ಸ್ವತಂತ್ರ ಭಾಳ ದಿವಸ ಆಯ್ತು, ಒಂದು 50 ವರ್ಷ ಮ್ಯಾಗ ಆಯ್ತು. ನಾವೇ ತರಿದು, ನಾವೇ ನೇಯ್ದು, ನಾವು ಮಾರೋದು ಏನ್ರಿ. ಒಂದು ಪಟ್ಗ ಎಷ್ಟು ತೂಕ ಬರುತ್ತೆ? ಎಷ್ಟು ರೂಪಾಯಿಗೆ ಅದು ನಿಮಗೆ ಎಷ್ಟು ರೂಪಾಯಿ ಬರುತ್ತೆ ಅದರಲ್ಲಿ? ತೂಕದ ಮ್ಯಾಗ ರೀ. ತೂಕದ ಮ್ಯಾಗ ಒಮ್ಮೆ ಈಗ ನೋಡ್ರಿ, ನಾವು 95 ರೂಪಾಯಿ ರೇಟು ರೇಷ್ಮೆ ತಂದೀವಿ. 110 ರೂಪಾಯಿ ಮಾರಿದಾಗ 15 ರೂಪಾಯಿ ಉಳಿತೈತಿ. 100 ರೂಪಾಯಿ ಮಾರಿದ್ರೆ ಬರೀ 5 ರೂಪಾಯಿ ಉಳಿತೈತಿ ಏನ್ರಿ. ಇನ್ನು ಮೊದಲಿಂದ ಸ್ವಲ್ಪ ಕಡಿಮೆ ರೇಟಿಂದ ಐತೆ ಅಂತ ತಿಳ್ಕೊಂಡು ಹೆಚ್ಚು ಕಮ್ಮಿ ಕೊಟ್ಕೊಂಡು ತೀರಿಸ್ಕೊಂತೀವಿ. ಈ ಸದ್ಯಕ್ಕೆ ತಂದು ಮಾಡಬೇಕಂದ್ರೆ ಸಾಧ್ಯ ಇಲ್ಲ. ಈಗ 110 ಮ್ಯಾಲೆ ಮಾರ್ಬೇಕು ಅಂದಾಗ ನಮ್ಮ ಮಜೂರಿ ಬೀಳ್ತೈತಿ, ಇಲ್ಲಕ್ಕೆ ಬೆಳಂಗಿಲ್ಲ ಏನ್ರಿ. ಹಿಂಗೆ ಈ ಎಲೆಕ್ಷನ್ ಬಂದಾಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತಾ ಅಥವಾ ಹೆಂಗೆ? ಹಬ್ಬಗಳಿಗೆ ಅದಕ್ಕೆ ಇದಕ್ಕೆಲ್ಲ ಅದಕ್ಕೆ ಸಂಬಂಧ ರೀ. ಲಗ್ನ ಸೀಸನ್ ಬಂದ್ರೆ ಸ್ವಲ್ಪ ಜಾಸ್ತಿ ಇದೆ. ಈ ಇಲೆಕ್ಷನ್ಗೆ ನಮ್ಮ ನೇಕಾರಿಕೆಗೆ ಏನು ಸಂಬಂಧ ಇಲ್ಲ. ನೀನು ಲಗ್ನ ಮುಹೂರ್ತ ಆಗ್ತಾವಲ್ಲ, ರೈತರು ಆಯರಿಗೆ ಮಾಡಕ್ಕೆ ಅದಕ್ಕೆ ಒಯ್ತಿರ್ತಾರೆ, ಅವಾಗ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಗತ್ತೆ. ಹುಡುಕಾದ್ರಾಗಿಲ್ಲ. ಈಗ ಈ ವೃತ್ತಿಲಿ ಈಗ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಎಷ್ಟರ ಮಟ್ಟಿಗೆ ಇದನ್ನು ಮುಂದುವರಿಸ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಯಾರು ಇನ್ನು ಮುಂದೆ ಯಾರು ಮಾಡೋದೇ ಇಲ್ರಿ. ಬಂದು ನಮ್ದು ಲಾಸ್ಟ್. ನಮ್ಮ 4 ಇದ್ರಿ ಮಗ್ಗ, ಈ 4 ತೆಗ್ದು 1 ಉಳ್ದೈತಿ. ನಾವು ಹೋದಿವಿ ಒಂದು ಇದು ಒಂದು ಹೋಗ್ತೈತಿ, ಇಷ್ಟ ರೀ. ಯಾರಿಲ್ರಿ, ಅವ ಹಿರಿಯ ಮಗ, ಆಚೆ ಕಡೆ ಇದ್ದವ ಅವ ಸ್ವಲ್ಪ ದಂಧೆ ಮಾಡ್ತಾನೆ. ಅವ ಸಣ್ಣ ಮಗ ಏನ್ರಿ. ಒಬ್ಬವ ಬ್ಯಾಂಕಿಗೆ ಹೋಗ್ತಾನ, ಅವ ಕಾಲೇಜಿಗೆ ಹೋಗ್ತಾನೆ
ಹಿಂಗೆ ಬೇರೆ 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 ಮಾಡ್ಕೊತ ಹೊಂಟಿವಿ. ನೇಕಾರಿಕೆ ಉಳಿಯೋದಿಲ್ಲ ರೀ ಇದು. ಹ್ಯಾಂಡ್ಲೂಮ್ ಉಳಿಯಂಗಿಲ್ಲ ಮತ್ತು. ಪವರ್ಲೂಮ್ ಅವು ಡಿಮಾಂಡ್ ಕಡಿಮೆ ಆಗ್ಯಾವು. ಎಷ್ಟರ ಮಟ್ಟಿಗೆ ನಡೀತೈತೆ. ಹೇಗಿದೆ ಎಲೆಕ್ಷನ್ ಈ ಸರ್ತಿ ಬಾಗಲಕೋಟೆ ಬೈ ಎಲೆಕ್ಷನ್? ಎಲೆಕ್ಷನ್ ರೀ ಕಾಂಗ್ರೆಸ್ ಆಗತ್ತೆ ರೀ. ಯಾಕೆ? ಮೇಟಿ ಸಾಹೇಬ್ರು ಕೆಲಸ ಮಾಡ್ಯಾರ ರೀ. ಇವರು ಚರಂತಿಮಠ ಅವರು ಚರಂತ ಮಠ ಅವರು ಅವ್ರ ಕಡೆ ನಾವೇನು ಇದು ಇಲ್ರಿ. ಆದ್ರೆ ಅವರು ಸಿಟ್ಟಿಗೆ ಬುದ್ಧಿಯಾರ, ಅವ್ರ ಕಡೆಗೆ ಯಾರು ಹೋಗುದಿಲ್ಲ ರೀ. ಯಾಕೆ ಸಿಟ್ಟಿಗೆ ಬಿದ್ದಾರೆ? ಏನಾರ ಕೆಲಸ ಕೇಳಿದ್ರೆ ಏನಾರ ಅಂದ್ರೆ ಅವ್ರಿಗೆ ಇಂತೆ ಕರ್ಕೊಂಡು ಏನೋ ಮಾತಾಡ್ದಲ್ಲ ರೀ. ಈ ಮೇಟಿ ಸಾಹೇಬ್ರು ಇದ್ದಾಗ ಅವರು ಬಗಲಾಗ ಬೇಕಾದವ್ರು ಹೋದ್ರು ಬಗಲಾಗ ಕರ್ಕೊಂಡು ಕುಂದಿರ್ಸಿ ಮಾತಾಡ್ತಿದ್ದಾರೆ. ಏನು ಬೇಕಾದ್ರೆ ಮಾಡ್ತಿದ್ದಾರೆ, ಕೆಲಸ ಕೇಳಿದ್ರೆ ಮಾಡ್ತಿದ್ದಾರೆ. ಈಗ ಉಮೇಶ್ ಮೇಟಿ ಅವ್ರ ಮೇಲೆ ಹೆಂಗೆ ನಂಬಿಕೆ ನಿಮಗೆ? ಉಮೇಶ್ ಮೇಟಿ ಅವ್ರ ಮ್ಯಾಗ ಎಲ್ಲ ಸ್ಕೋಪ್ ಹೆಚ್ಚೈತೆ ರೀ. ನೋಡ್ರಿ ಅವರ ಎಲ್ಲ ಅವ್ರಿಗೆ ಅವ್ರ ಅಪ್ಪರ್ ಟೈಪ್ ಅದಾರ ರೀ. ಅವ್ರ ಅಪ್ಪರ್ ಟೈಪ್. ನೀವೇನಂತೀರಿ? ಈ ಕಾಂಗ್ರೆಸ್ ರೀ, ನಮ್ಮಲ್ಲಿ ಫುಲ್ ಕಾಂಗ್ರೆಸ್ ರೀ. ಈ ಗ್ಯಾರಂಟಿ ಮಾಡ್ಯಾರ, ಎಲ್ಲ ಹೆಣ್ಮಕ್ಳು ಓಟ್ ಹಾಕ್ತಾರೆ. ಶಿರೂರಿಗೆ ಏನು ಸಿಕ್ಕಿದೆ? ಏನು ಸರ? ಕೆಲಸ ಆಗ್ಯಾವ ಸರ, ವರ್ಕ್ ಆಗ್ಯಾವ್ರಿ. IB ಮಾಡ್ಯಾರ ರೀ. IB ಮಾಡ್ಯಾರ, ಮತ್ತೆಲ್ಲ ಕಾಂಕ್ರೀಟ್ ರಸ್ತೆ ಮಾಡ್ಯಾರ, ಈ ನೀರ್ಲಿಕ್ಕೆ ರಸ್ತೆ ಮಾಡ್ಯಾರ, ಬೇನ್ಮಟ್ಟಿ ರಸ್ತೆ ಮಾಡ್ಯಾರ, ಮನೆ ಕಟ್ಟಿ ರಸ್ತೆ ಮಾಡ್ಯಾರ, ಹೊಣೆ ಕಟ್ಟಿ ರಸ್ತೆ ಮಾಡ್ಯಾರ, ಮತ್ತು ಶಾದಿ ಮಾಲ್ ಮಾಡ್ಯಾರ. ಪಟ್ಟಿ ದೊಡ್ಡದಿದೆ. ಹ್ಞೂ ಎಲ್ಲ ಕೆಲಸ ಮಾಡ್ಯಾರ. ಕೆಲಸ ಆಗ್ಯಾವ್ರಿ. ನೀವೇನಂತೀರಿ? ಹೆಂಗಿದೆ? ಚೆನ್ನಾಗಿದ್ರಿ. ಕಾಂಗ್ರೆಸ್ ಪಕ್ಷ ಗೆಲ್ತೈತಿ, ಅದ್ರಾಗೇನು ಅನುಮಾನ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯವರು 5 ಭಾಗ್ಯಗಳನ್ನು ಕೊಟ್ಟಾರ. ಬಡ ಹೆಣ್ಣು ಮಕ್ಕಳಿಗೆ ಭಾಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡವರಿಗೆ 2,000 ರೂಪಾಯಿ ತಿಂಗಳಿಗೆ ಗಳಿಸ್ಬೇಕಾದ್ರೆ ಕಷ್ಟ ಆಕಿತ್ತು. ಒಂದು ಬಟ್ಟೆ ತೊಗೊಳಕ್ಕೆ ಹಾಕಿದ್ದಿಲ್ಲ, ಒಂದು ಏನಾರು ತಿನ್ನಕ್ಕೆ ಹಾಕಿದ್ದಿಲ್ಲ, ಅವರು ದುಡಿಮೆ ಮ್ಯಾಗ ಏನೂ ಬದುಕಕ್ಕೆ ಹಾಕಿದ್ದಿಲ್ಲ. ಇವ್ರು ತಿಂಗಳ 2,000 ರೂಪಾಯಿ ಬರಲಿಂದ್ರೆ ಅವರಿಗೆ ಒಂದು ಜೊತೆ ಬಟ್ಟೆ ತೊಗೋಬೋದು, ಸೀರೆ ತೊಗೋಬೋದು, ತಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತೊಗೊಂಡು ತಿನ್ಬೋದು. ಇಂಥ ಯೋಜನೆ ಮತ್ತು ಬಸ್ ಫ್ರೀ ಮಾಡ್ಯಾರ, ವಿದ್ಯುತ್ ಫ್ರೀ ಮಾಡ್ಯಾರ, ಮತ್ತು ವಿದ್ಯಾಶ್ರೀ ಮಾಡ್ಯಾರ. ಇವೆಲ್ಲ ಯೋಜನೆಗಳನ್ನು ಭಾಳ ಬಡವ್ರಿಗೆ ಅನುಕೂಲ ಆಗ್ಯಾವ. ಈ ಯೋಜನೆಗಳು ಸಿದ್ದರಾಮಯ್ಯ ಮಾಡಿದ್ದು ಭಾಳ ಬಡವ್ರ ಪರವಾಗಿ ಆಗ್ಯಾವ. ಆದರೆ ಗಂಡಸರ ಜೇಬಿ ಕತ್ತರಿ ಹಾಕಿ ಹೆಂಗಸರಿಗೆ ದುಡ್ಡು ಕೊಡ್ತಾರೆ ಅಂತೇಳಿ ಬಿಜೆಪಿ ಅವರು ಟೀಕಿಸ್ತಾರೆ. ಬಿಜೆಪಿ ಅಂತಾರೆ ಬಿಡ್ರಿ. ಮತ್ತು ಈಗ ಅವ್ರು ಮಹಾರಾಷ್ಟ್ರದಾಗ ಇವ್ರು ಫಾಲೋ ಮಾಡಿದ್ರಿ. ಅವರು ಮಹಾರಾಷ್ಟ್ರದಾಗ ಮತ್ತು ಇವರು ಕಾಪಿನ ಅವ್ರು ಮಾಡಿದ್ರಲ್ಲ. ಮತ್ತು ಗಂಡಸರ ಜೇಬಿಗೆ ಇವ್ರು ಕತ್ತರಿ ಹಾಕಿ, ಮತ್ತು ಅವ್ರು ಯಾರು ಜೇಬಿಗೆ ಕತ್ತರಿ ಹಾಕಿದಾರ? ಅವರು ಕತ್ತರಿ ಹಾಕಿರಲ್ಲ ಬಿಜೆಪಿ ಅವರು. ಮತ್ತು ಹೌದಿಲ್ರಿ? ಅಂದರೆ ಅನುಕೂಲ ಆಗತ್ತೆ ಇದು. ಬಡ್ರಿಗೆ ಅನುಕೂಲ ಆಗುತ್ತೆ. ಬಡ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗೈತಿ. 2,000 ರೂಪಾಯಿ ಕೊಟ್ಟು ಸೀರೆ ತೊಗೋಬೋದು, 2,000 ರೂಪಾಯಿ ಕೊಟ್ಟರೆ ಮಕ್ಳಿಗೆ ಬಟ್ಟೆ ಕೊಡಿಸ್ಬೋದು, 2,000 ರೂಪಾಯಿ ಕೊಟ್ಟರೆ ಒಂದು ತಿಂಗಳಿಗೆ 2-3 ತಿಂಗಳಾಗೋಷ್ಟು ಸಂತಿ ಖರೀದಿ ಮಾಡ್ಬೋದು, ಬಸ್ ವಿದ್ಯುತ್ ಉಳಿತಾಯ, ರೇಷನ್ ಫ್ರೀ ಮತ್ತು ವಿದ್ಯಾಶ್ರೀ, ಇವೆಲ್ಲ ಯೋಜನೆಗಳು ಬಡವ್ರಿಗೆ ಭಾಳ ಉಪಕಾರ ಆಗ್ಯಾವ. ಇಂದಿರಾ ಕ್ಯಾಂಟೀನ್ ಅಂತೂ ಅದು ಭಾಳ ಯಾರೂ ಇಲ್ಲಾರ ದಿಕ್ಕಿಲ್ಲಾರಿಗೆ ಅಂತೂ ದೇವರ ಇದ್ದಂಗೆ ಅದು ಇಂದಿರಾ ಕ್ಯಾಂಟೀನ್. ಯಾಕಂದ್ರೆ ಮನ್ಯಾಗ ಒಬ್ಬೊಬ್ರಿಗೆ ಹೆಂಡ್ತಿ ಅವ್ರು ಯಾರು ಕೂಳ ಹಾಕ್ಲಾರು ಜಗಳಿದ್ದಾರು ಅಲ್ಲಿ ಹೋಗಿ ಊಟ ಮಾಡಿ ಆರಾಮ ಸರಿ ಇರ್ತಾರೆ. ಮತ್ತು ಅದು ಭಾಳ ಬೆಸ್ಟ್ ಮತ್ತು ಅದು 10 ರೂಪಾಯಿಗೆ ಊಟ ಅಂದ್ರೆ ಏನೂ ಸಿಗೋಲ್ಲ 10 ರೂಪಾಯಿಗೆ. ಒಂದು ಗುಟ್ಕ ಸಿಗೋದಿಲ್ಲ. ಮತ್ತು 10 ರೂಪಾಯಿ ಊಟನ ಕೊಡ್ತಾರೆ ಅಂದರೆ ದೊಡ್ಡಕ್ಕೆ ಯಾವ ದೇಶದಾಗ ರಾಜ್ಯದಾಗೂ ಇಲ್ಲ, ಎಲ್ಲಿ ಇಲ್ಲ. ಸರ್, ಈಗ ಕಾಂಗ್ರೆಸ್ ಪಕ್ಷದಾಗ ಕೊಟ್ಟಂಥ ಯೋಜನೆಗಳಲ್ಲಿ ಯಾವೊಂದು ಈಗ ಯೋಜನೆಗಳನ್ನು ಬಂದ್ ಮಾಡಿಲ್ಲ. ನಾವು ಎಲ್ಲ ಥರ ಮಾಡಿದ್ರು ನಮ್ಮ ಪಕ್ಷದೊಳಗೆ ಯಾರು ಆಗಿ ನಿಯತ್ತಾಗಿ ದುಡಿದ್ರೂ ಯಾವ ಪಕ್ಷದ ಬಗ್ಗೆನೇ ಮಾತಾಡ್ತಾರೆ ಅವರು. ಈಗ BJP ಬಂದ್ರೆ ಹಂಗಿರ್ತೈತಿ ಹಿಂಗಿರ್ತೈತಿ, ಅವ್ರು ಏನು ಯೋಜನೆಗಳನ್ನ ಕೊಟ್ಟಾರ ಅನ್ನೋದು ನೀವು ಮಾಹಿತಿ ಕೊಡ್ರಿ ನಮಗೆ, ಅಂದ್ರೆ ನಾವು ಮುಂದೆ ಮಾತಾಡ್ಬೋದು ರೀ. ಈಗ ನಮ್ಮ ಯೋಜನೆಗಳಿಗೆ ಏನು ಬಂದ್ ಆಗ್ಯಾವ ಅನ್ನೋದಾರ ಹೇಳ್ರಿ. ನಮ್ಮ ಯೋಜನೆ ಎಲ್ಲ ಕರೆಕ್ಟ್ ಐತ್ರಿ, ಕಾಂಗ್ರೆಸ್ ಸರ್ಕಾರದಿಂದ ಯೋಜನೆ ಕರೆಕ್ಟ್ ಐತ್ರಿ. ಮತ್ತು ಇದ್ರೂ ಮತ್ತು ಆ 2,000 ರೂಪಾಯಿ ಬರೋದ್ರಿಂದ ಎಲ್ಲ ಈಗ ಹೆಣ್ಮಕ್ಳಾಗಿರ್ಬೋದು, ಮನೆಯಲ್ಲಿ ಒಬ್ಬರು ಗಂಡು ಸತ್ತ ಹೆಣ್ಮಗಳೂ ಇರ್ತಾಳೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟೈತಿ. ಅಂದ್ಬಿಟ್ರೆ ಏನಿಲ್ಲ ರೀ ಸರ. ಮತ್ತು ಅಂಥ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಯಾಕೆ ಮಾಡ್ತಾರ ಅಂತ ನಾ ಕೇಳ್ತೀನಿ ಅಷ್ಟೇ. ಆದರೆ ತಿಂಗಳ ಕೊಡೋದಿಲ್ಲ, ಯಾವುದೋ 2 ತಿಂಗಳು 3 ತಿಂಗಳು ಬಿಟ್ಟು ಒಂದ್ಸಲ ಕೊಡ್ತಾರೆ ಅಂತಾರೆ. ಈಗ ಹೌದು ಸರ, ಒಂದು ಟೈಮಲ್ಲಿ ಈಗ ಮ್ಯಾಗ ದುಡ್ಡು ಇರಲ್ಲ ಅಂತೇಳಿ 1 ತಿಂಗಳು ಡಿಲೇ ಆದರೂ 2 ತಿಂಗಳು ಡಿಲೇ ಆದರೂ ಮುಂದಾದರೂ ಬಂದೈತಲ್ಲ ಸರ. ಇಲ್ಲಿವರೆಗೂ ಯಾವುದೂ ಬಂದಾಗಿಲ್ಲಲ್ಲ, ಬಂದೈತೆ ಸರ್ ಅಮೌಂಟು.
ಬಂದೈತೆ ಸರ. ನಮ್ಮ ಪಕ್ಷಲಿದ್ದ ಯಾವುದು ಕುಂದು ಕೊರತೆಗಳು ಆಗಿಲ್ಲ ಸರ. ಈಗ ವ್ಯಕ್ತಿ ಮೇಲೆ ಎಲೆಕ್ಷನ್ ನಡೀತಿದೆ, ಪಕ್ಷದ ಮಾತ್ರನೇ ಮುಖ್ಯ ಅಂತಲೇ. ವ್ಯಕ್ತಿ ಈಗ ಹೇಳ್ಯಾರ ಸರ, ವ್ಯಕ್ತಿ ಹೇಳ್ಬೇಕಂದ್ರೆ ವ್ಯಕ್ತಿ ನಮ್ಮವರು ನಮಗಾಗಿ ದುಡಿತಾರಂದ್ರೆ ಆ ವ್ಯಕ್ತಿ ನಮ್ಮವ್ರಂತ ತಿಳ್ಕೊಬೇಕು. ವ್ಯಕ್ತಿ ನಮಗಾಗಿ ಮಾಡಿಲ್ಲ, ಅವ್ರು ಏನೋ ಮಾಡಿದ್ರು ಅವ್ರಿಗಾಗೆ ಮಾಡ್ಯಾರ್ರಿ. ನಮ್ಮ ಪಕ್ಷದಾಗ ಏನೈತೆ ಸರ, ಈಗ ಆ ವ್ಯಕ್ತಿ ಈಗ ಹೆಂಗೆ ಇರಲಿ ಪಕ್ಷ ನೋಡಿ ಮಾಡಿಲ್ರಿ, ನಮ್ಮ ಗ್ರಾಮೀಣ ಯೋಜನೆ ಒಳಗೆ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಯಾರ ಸರ. ಈಗಾದರೂ ಇಲ್ಲಿವರೆಗೂ ಏನೂ ತೊಂದರೆಗಳಾಗಿಲ್ಲ. ಹಾಂ ಸರ್. ಉಮೇಶ್ ಮೇಟಿ ಅವರು ಗೆಲ್ತಾರೆ ಅಂತೇಳಿ ವಿಶ್ವಾಸ ಇದೆ ಸರ್? ಗೆಲ್ತಾರೆ ಪಕ್ಕ 100ಕ್ಕೆ 100, 90% ಅಲ್ಲ 99%ನು 100ಕ್ಕೆ 100 ಅವರೇ ಗೆಲ್ತಾರೆ ಸರ್. ಬಿಜೆಪಿಗೆ ಏನು ತೊಂದರೆ ಆಗಿದೆ ಅಂತ ಹೇಳ್ಕೊಂಡು ನೀವು ಹೇಳ್ತೀರಿ ಸರ್? BJP ಅವ್ರು ನಾವಲ್ಲ ಸರ್, ನಾವು ಕಾಂಗ್ರೆಸ್ ಪಕ್ಷದವರು. ನಾವು ಇದ್ದಿದ್ದೇ ಹೇಳ್ಬೇಕು ಸರ್, ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಬರಲ್ಲ ಸರ. ಈಗ ಪಕ್ಷ ಅಭಿಮಾನ ಅವ್ರಿಗೂ ಇರ್ತೈತಿ, ನಮಗೂ ಇರ್ತೈತಿ. ಆ ಅಭಿಪ್ರಾಯ ಒಂದೇ ನಮ್ಮದು. ಈ ಎಲೆಕ್ಷನ್ ಹತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ ವಿಶ್ವಾಸ ಇದೆಯಾ ನಿಮಗೆ? ಹೌದು ಸರ್, ಐತಲ್ರಿ. ಅವ್ರ ಕಂಟಿನ್ಯೂ ಆಕ್ಕಾರಿ, ಅವ್ನು ಬಿಟ್ಟು ಯಾರು ಮಾಡೋಕ್ಕಾಗೋದಿಲ್ಲ ರೀ. 5 ವರ್ಷ ಅವರೇ ಇರಬೇಕು ಅಂತೀರಾ? ಹೌದ್ರಿ. ಸರ್ಕಾರದ ಮಟ್ಟದಲ್ಲಿ ಭಾಳ ಚರ್ಚೆ ನಡೀತಾ ಇರ್ತಲ್ಲ, ನೀವು ಹಳ್ಳಿಲಿ ಏನು ಚರ್ಚೆ ಮಾಡ್ತೀರಿ? ಏನೋ ಚರ್ಚೆ ನಡೆದ್ರು ಸಿದ್ದರಾಮಯ್ಯನವರು ಇರ್ತಾರ್ರಿ, ಅವ್ರನ್ನ ಬಿಟ್ಟು ಯಾರು ಆಗೋದಿಲ್ಲ. ಮುಖ್ಯಮಂತ್ರಿ ಅವರೇ, ಏನು ಅಗಳಾಡಂಗಿಲ್ರಿ. ಅವ್ರ ಬದಲಿಸಂಗಿಲ್ಲ, ಬದಲ್ಸಕ್ ಆಗುದಿಲ್ರಿ, ಸಾಧ್ಯ ಇಲ್ರಿ. ಅವ್ರನ್ನ ಬದಲ್ಸಕ್ ಆಗುದಿಲ್ರಿ. ಚಲೋ ಅದಾರ್ರಿ ಅವರು. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರು ಏನಾರು ತೆಗೆದು ಹಾಕಿರೋದ್ರೆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗತ್ತ. ಸಿದ್ದರಾಮಯ್ಯನವ್ರು ಅದರ ಅಂತೇಳಿ ಕಾಂಗ್ರೆಸ್ ಪಕ್ಷ ಐತಿ. ಯಾವ ನಾಯಕನೂ ಇಲ್ಲ ಅವನ ವಿಚಾರ, ಮತ್ತೊಬ್ಬರ ನಾಯಕರ ಹುಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಅಂತ ನಾಯಕರು ಇಲ್ಲ ಕಾಂಗ್ರೆಸ್ನೊಳಗೆ. ಅದಕ್ಕಾಗಿ ಅವರು ಇನ್ನೂವರೆಗೂ ಮುಖ್ಯಮಂತ್ರಿ ಆಗ್ಯಾರ, ಮುಂದೂ ಅವರ ಹಾಕ್ಕಾರ. ಅದ್ರಾಗೆ ನ್ಯಾಯ ಮಾತೇ ಇಲ್ಲ. ಅವ್ರ ಮೇಲೆ ವಿಶ್ವಾಸ ಇರುತ್ತೆ, ಅವ್ರ ಮ್ಯಾಗನೇ ವಿಶ್ವಾಸ ಇದೆ. ನೀವೇನಂತೀರಿ ಸರ್? ಕಾಂಗ್ರೆಸ್ ಆಗತ್ತೆ ರೀ. ಇವಾಗ ನೋಡ್ರಿ, ಮೆಡಿಕಲ್ ಕಾಲೇಜ್ ಆಗಿದೆ ಬಾಗಲಕೋಟೆಗೆ, ಇವಾಗ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಈಗ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ನ್ಯಾಗ MBBS ಮಾಡ್ಬೇಕಂದ್ರೆ ನಾವು ಮಂಗಳೂರು ಬೆಂಗಳೂರು ಹೋಗ್ಬೇಕು. ಇವಾಗ ನಾವು ಫುಲ್ ಈಜಿ ಆಯ್ತು ಇಲ್ಲಿ. ಮತ್ತು ಈಗ 2,000 ರೂಪಾಯಿಂದ ಬಡ್ರು ಒಬ್ಬರು ಮನೆಯಾಗ ಗಾಂಡಿರಲ್ಲ, ಏನೋ ಸಮಸ್ಯೆ ಇರ್ತೈತಿ. 2,000ರಿಂದ ಮನೆ ಉಪ್ಪು ಮೆಣಸಿನಕಾಯಿ ನಡೀತೈತಿ. ಮತ್ತು ಈಗ 2,000 ರೂಪಾಯಿ ಕೊಡ್ತಾರೆ, ಬಸ್ ಫ್ರೀ ಐತಿ. ಅವ್ರ ಯೋಜನೆ 5 ಕೊಟ್ಟಾರಲ್ಲ, 5 ಸಕ್ಸಸ್ಫುಲ್ ಆಗವು, ಯಾವ ಮಿಸ್ ಆಗಿಲ್ಲ ಅದ್ರಾಗ. ಈ ಬೋರ್ದು ಮಾತ್ರ ಉಮೇಶ್ ಮೇಟಿಯವ್ರು ಫಿಕ್ಸ್ ಬರ್ತಾರೆ. ಅವ್ರು ಮೇಟಿಯವ್ರ ಮನೆಗೆ ಹೋದ್ರೂ ರಾತ್ರಿ 12 ಗಂಟೆಗೆ ಹೋಗ್ರಿ ನೀವು, ಬಾರಪ್ಪ ಕೂತ್ಕೋ, ಮೊದ್ಲಾಗ ಟೀ ಕುಡಿ, ಊಟ ಮಾಡು, ನಾಷ್ಟ ಮಾಡು, ಅತಿ ಸಂಸ್ಕಾರ ಮಾಡ್ತಾರೆ ಅವರು. ಆಮೇಲೆ ನಿಂದು ಏನು ಪ್ರಾಬ್ಲಮ್ ಐತಿ ಹೇಳು, ಇಂಡಿವಿಜುವಲ್ ಐತೆ, ಸಾರ್ವಜನಿಕದ ಐತೆ, ಹೆಲ್ಪ್ ಮಾಡ್ಯಾರ. ಈಗ ಮತ್ತೊಬ್ಬರು ಗಸ್ಯಾರ ಅವರು, ಯಾಕೆ ಮಂದಿ ಹೋಗೋ ಈ ಉಲ್ಟಾ ಮಾತಾಡಂಗಲ್ಲ ಅವರು. ನಾವು 1 ಗಂಟೆಗೆ ಅವ್ರ ಮನೆಗೆ ಹೋದ್ರು, ಸರ್ ಹಿಂಗೆ ಸಮಸ್ಯೆ ಐತಿ, ಆಯ್ತಪ್ಪ ಯಾರಿಗೆ ಹೇಳ್ಬೇಕು ಸರ್, ಹಿಂಗೆ ಮೇಯಾಗ ಹೋಗ್ತಾರಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದು ದುಡ್ಡು ಇಲ್ಲ ಅಂದ್ರೆ ಫೋನ್ ಹಚ್ಚಿ ಕ್ಯಾಶ್ ನಾ ಕೊಡ್ತೀನಿ ಅಂತೇಳಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಒಳ್ಳೆ ವ್ಯಕ್ತಿ ಸರ್ ಮೇಟಿಯವರು. ಅನ್ಕೊಂಬ ಮ್ಯಾಗ 101% ಉಮೇಶ್ ಮೇಟಿಯವ್ರು ಗೆಲ್ತಾರೆ. ಈಗ ಅಪ್ಪನ ನಂತರ ಮಗನಿಗೆ ಕೊಡೋದು ಕರೆಕ್ಟಾ ಟಿಕೆಟ್ ಕೊಡುವಂಥದ್ದು? ಹೌದು ಸರ್, ಅಪ್ಪನಿಗೆ ನೆಕ್ಸ್ಟ್ ಅವ್ರಿಗೆ ಕೊಡ್ಬೇಕಲ್ಲ. ಈಗ ರಿಲೇಷನ್ ಅಂತಾರಲ್ಲ ಅವ್ರಿಗೆ ಕೊಡೋಕೆ ಮತ್ತೊಬ್ರು ಹೆಂಗೆ ಕೊಡಕ್ಕೆ ಬರ್ತೈತಿ? ಈಗ ಅನ್ಕೊಂಬ ಮ್ಯಾಗೂ ಆಗ್ತಾರೆ. ಮೇಟಿಯವರು ಒಳ್ಳೆ ವ್ಯಕ್ತಿ ಇದ್ದರು, ಎಲ್ಲರಿಗೂ ಅವರು ಹೆಲ್ಪ್ ಮಾಡ್ಯಾರ. ಪರ್ಸ್ನಲಿ ಊರಲ್ಲಿ ಏನಕ್ಕೇನಾರ ಆದರೂ ಅವ್ರು ಮನೆ ಬಂದಾರ, ಮನೆ ಮುಟ್ಟ ಬಂದು ಹೆಲ್ಪ್ ಮಾಡ್ಯಾರ. ಯಾರಿಗೂ ಏನೂ ಮತ್ಲಬ್ ಅವರು ನಾವು ಹೋಗಿ ಸರ್ 1 ಗಂಟೆಗೆ ಹಿಂಗೆ ಪ್ರಾಬ್ಲಮ್ ಐತೆ ಅಂತೇಳಿ, ಆಯ್ತು ಬಾ ಮೊದಲೇ ಊಟ ಮಾಡು, ನೀರು ಕುಡಿ, ಆಮೇಲೆ ನಿನ್ನ ಕೆಲಸ ಹೇಳು. ಅವ್ರು ಮತ್ತೊಬ್ರು ಕಸೇರಿ ನಮ್ಮನ್ನ ಏನೂ ಇಂಡಿಕೇಟ್ ಮಾಡಿಲ್ಲ. ಮನೆ ಕರೆದ ಊಟ ನೀರು ಕೊಟ್ಟ ಮೇಲೆ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡ್ಯಾರ ಸರ್. ಅವರಿಂದ ಎಲ್ಲರೂ ಬಡ್ರ ಪಕ್ಷಕ್ಕೆ ಹೆಲ್ಪ್ ಐತ್ರಿ. ನಮ್ಮ ಬಡ್ರದ ಎಷ್ಟು ಎಲ್ಲರೂ ಒಬ್ಬೊಬ್ಬರ ಮನ್ಯಾಗ ಗಂಡಿರಲ್ಲ, ಹೊಲ ಇರಲ್ಲ, ಮನೆ ಬಾಡಿಗೆ ಇಡ್ತಾರೆ. 2,000 ರೂಪಾಯಿಂದ ಅವ್ರ ಮನೆ ಹೊಟ್ಟೆ ತುಂಬತೈತಿ. ಅಕ್ಕಿ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ. ಹೊಲ ಎಲ್ಲ ಮನೆ ಬಾಡಿಗೆ ಇದ್ದವ್ರಿಗೆ ಒಂದು ಮನೆ ಜೀವನ ನಡೀತೈತಿ ಸರ್. ಅದ್ರ ಈಗ ನಮ್ಮ ಊರಾಗ ಸರ್ ಜಗಮಮ್ ಬಡ್ರು ಅದಾರ, ಶ್ರೀಮಂತರು ಅದಾರ. ಬಟ್ ಅವರು ಸಿದ್ದರಾಮಯ್ಯ ಇರೋ ಮಟ್ಟ ನಮ್ಮದು ಕಾಂಗ್ರೆಸ್ ಫಿಕ್ಸ್ ಕರ್ನಾಟಕದಾಗ. ಮತ್ತೊಬ್ಬರದು ಇಂಪಾಸಿಬಲ್ ಸರ್. ಬರೋದು ಉಮೇಶ್ ಮೇಟಿ 101% ಬರ್ತಾರೆ. ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಿದರೆ ಏನಾಗುತ್ತೆ, ಅದು ಮುಂದಲ್ದು ಯಾರು ಗಂಡು ಬರ್ರಿ ಸರ್. ಸಿದ್ದರಾಮಯ್ಯ ಇರೋ ಮಟ್ಟ ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಫಿಕ್ಸ್. ಅವ್ರು ಬದಲಾವಣೆ ಆಗಬಾರ್ದು ಅಂತ ಹೇಳ್ತೀರಾ? ಬದಲಾವಣೆ ಆಗಬಾರ್ದು ಸರ್. ಅವ್ರು ಆಗೋದೂ ಇಲ್ಲ ಸರ್. ಅವ ಬಾಹುಬಲಿ ಸರ್, ಟಗರ್ ಬರತ್ತಾನ ಸರ್, 100% ಬರ್ತಾನೆ ಸರ್. ಅವನು ಬಡ್ರನ್ನ ಕೈ ಹಿಡ್ಕೊಂಡು ಆಡ್ತಾನೆ ರೀ. ಅವನ್ರಿ ಅವ್ನು ಸಾಲಿ ಪ್ರಿಮಿಯರ್ ಸ್ಕೂಲಿಂದ ಕಲ್ತಿದ್ರಿ. ಇವಾಗ ನಂಗೆ LKG UKG ಇದ್ದಿದ್ದಿಲ್ಲ. ಪ್ರಿಮಿಯರ್ ಸ್ಕೂಲ್ ಹೈಸ್ಕೂಲ್ ಮುಗಿಸಿ ಅವನು ಲಾಸ್ಟ್ ಸ್ಟೂಡೆಂಟ್. ಅವನು ಬಡತನ ಸಂಸಾರದಾಗ ಬೆಳೆದವನು. ಅವೇನು ದೊಡ್ಡ ಶ್ರೀಮಂತರ ಮಗ ಅಲ್ಲ. ಒಬ್ಬ ಅಮ್ಮನ ತಾಕ ಹೋಗಿ ಒಂದು BDC ಅದ ಅವನು. ಈಗ IC ರೂಮ್ನಾಗ ಕುಂದಿರ್ತಾನೆ ಅಂದ್ರೆ ಅವ್ನು ಕಷ್ಟಪಟ್ಟಾನ. ಅವ ಓದ್ಬೇಕಾದ್ರೂ ಒಂದು ಮನ್ಯಾಗ ಅವಾಗ ದುಡ್ಡಿನ ಪ್ರಾಬ್ಲಮ್ ಇತ್ತು ಸರ್. ಕ್ಯಾಂಟೀನ್ದಾಗ 10 ರೂಪಾಯಿ ಊಟ ಮಾಡಿ LLB ಅವನ್ನ ಓದ್ತೀವಿ ಸರ್ ಒಂದೊಂದು ಸರಿ. ಅವರು ನಾವು ಎಲ್ಲರದಾಗೂ ಅವ್ರದ್ದು ಇದೆ ನೋಡಿರಿ. ಒಳ್ಳೆ ಕೆಲಸ ಮಾಡ್ಯಾರ ಸಿದ್ದರಾಮಯ್ಯ ಅವರು. ಒಳ್ಳೆ ಕೆಲಸ ಆಗತ್ತೆ. ಫಿಕ್ಸ್ ಉಮೇಶ್ ಮಾತ್ರ 100 ಬರ್ತಾನೆ ರೀ, 100% 1 ಬರ್ತಾನೆ ರೀ.
ಈಗ ನಾವು ಎಲ್ಲೇ ಅದಕ್ಕೆ ನಮ್ಗೆ ಒಂದ್ರಿ ನಮ್ಮ ಊರನ ಮಂದಿ ಏನೋ ಪ್ರಾಬ್ಲಮ್ ಇದ್ದರು, ಒಬ್ರಿಗೆ ಹೆರಿಗೆದು ಸಮಸ್ಯೆ ಇತ್ತು, ಹಾಸ್ಪಿಟ್ಲಿಗೆ ಹೋದ್ವಿ. ಅವರು ದುಡ್ಡು ಕೇಳಿದರು ಹಾಸ್ಪಿಟ್ಲ್ನಾಗ, ಸೀದಾ ಮೀಟಿಂಗ್ ಹೋದ್ರು. ಬಂದು ಏನಂತ ನಾ ಕೊಡ್ತೀನಿ ಅಂತ ಅಂದ್ರಿ. ಇವರು ಉಮೇಶ್ ಬಂದು ದುಡ್ಡು ಕೊಟ್ಟು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ, ವರ್ಕ್ ಮಾಡ್ರಿ ಸರ್ ಬಡ್ರಿಗೆ. ಇಷ್ಟ ಹೇಳ್ದು ಸರ್, ಮತ್ತೇನಿಲ್ಲ. ಹೆಂಗಿದೆ ಎಲೆಕ್ಷನ್ ಈ ಸಲ? ಇದ್ರೊಳಗೆ ಯುವಕರಿಗೆ ಪ್ರಾಧಾನ್ಯತೆ ಕೊಡ್ಬೇಕ್ರಿ. ಈಗ ಎಚ್ ವೈ ಮೇಟಿ ಸಾಹೇಬ್ರು ಇದ್ರು, ಅವರು ಚಲೋ ಕಾರ್ಯಕ್ರಮ ಒಳ್ಳೆ ಪರ ಕೆಲಸ. ಯುವಕರಿಗೆ ಆದ್ಯತೆ ಕೊಡ್ಬೇಕು ಅಂತೇಳಿ ಅಪ್ಪನ ನಂತರ ಮಗನಿಗೆ ಕೊಡ್ಬೇಕು ಅಂತಿದ್ಯಾ? ಅಪ್ಪನಂತ ಮಗನಿಗೆ ಅಂತ ಅಲ್ಲ ಸರ. ಈಗ ಅವರು ಈಗ ಆಲ್ರೆಡಿ ಇದ್ರು, ಈಗ ಆಡಳಿತದೊಳಗೆ ಇದ್ರು ಅವರು. ಆ ಉದ್ದೇಶಕ್ಕಾಗಿ ಅವ್ರಿಗೆ ಕೊಟ್ಟದ್ದು ಅದು. ಈಗ ಜನಪರ ಕಾರ್ಯ ಮತ್ತು ಸ್ವಾಭಾವಿಕ ಮನುಷ್ಯ ಸಂಬೈತ್ರಿ ಅಂಥವ್ರಿಗೆ ಆದ್ಯತೆ ಕೊಡ್ಬೇಕ್ರಿ. ಅವರು ಇನ್ನೊಬ್ಬರು ಯಾರು ಕೆಲಸ ಕೇಳಕ್ಕೆ ಹೋದ್ರೆ ಏನೋ ಹತ್ಕೊಳ್ಳೋರಿದ್ರೆ ಅಂಥವ್ರ ಸಂಪರ್ಕ ಮಾಡಬಾರ್ದು. ಮೇಟಿ ಸಾಹೇಬರು ಒಳ್ಳೆಯ ಸ್ವಭಾವದವ್ರು ಇದ್ದು ರೀ, ಅವರೆಲ್ಲ ಕೆಲಸ ಮಾಡ್ಯಾರ ನಮ್ಮಲ್ಲಿ. ಅವ್ರು ಒಳ್ಳೆ ಥರನೂ ಐತ್ರಿ ಅವ್ರ ತಾಲೆ. ಅಂಥವ್ರಿಗೆ ನಾವು ಬೆಂಬಲ ಮಾಡ್ತೀವಿ. ಎಷ್ಟು ಮಟ್ಟಿಗೆ ಸರ್ಕಾರದ ಕೆಲಸಗಳಲ್ಲಿ ತಲುಪ್ತಾ ಇದ್ದಾವೆ ನಿಮ್ಮ ಊರುಗಳಲ್ಲಿ? ಮಾಡ್ತಾರೆ ಈಗ ಎಲ್ಲರಿಗೆ. ಈಗ ಅವು ಏನು ಗ್ಯಾರಂಟಿ ಯೋಜನೆಗಳದಾವಲ್ಲ, ಕೆಲವೊಂದು ಮಂದಿಗೆ ಅಷ್ಟೇ ಏನೋ ಅವರು ಆಧಾರ್ ಕಾರ್ಡು ಸರಿ ಇಲ್ಲ ಅದಕ್ಕೆ ಬಿಟ್ಟವ್ರಿ. ಉಳ್ಕೆದವ್ರಿಗೆ ಎಲ್ಲರಿಗೂ ಬಂದವು. ಗ್ಯಾರಂಟಿ ಅಂತಾರೆ, ಅದರಿಂದಾಗಿ ಊರಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳ್ತಾರಲ್ಲ. ಅಭಿವೃದ್ಧಿ ಅನ್ನೋಕೇನು ಮತ್ತು ಈಗ ಎಲ್ಲ ಏನು ಬರೋದಂತ ಈ ಪಟ್ಟಣ ಪಂಚಾಯತ್ ಆಗಿಂದ ಆಮೇಲೆ ಎಲೆಕ್ಷನ್ ಆಗಿಲ್ಲ ರೀ. ಅದು ಆ ಉದ್ದೇಶಕ್ಕೆ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಮೊದಲು ಆಗ್ಯಾವ್ರಿ, ಮಾಡ್ಯಾರ, ಸಾಕಷ್ಟು ಮಾಡ್ಯಾವ್ರಿ. ಈಗ ಅಷ್ಟೇ ಇಲ್ಲ ರೀ. ಕುಟುಂಬ ರಾಜಕಾರಣ ಅಂತಿರಲ್ಲ, ಈ ಕುಮಾರಸ್ವಾಮಿ ಅವರು ಮತ್ತು ತನ್ನ ಮಗ್ಗ ದೇವೇಗೌಡ ಎಷ್ಟು ಮಂದಿ ಇದಾರೆ ಅವ್ರು ಕುಟುಂಬ ರಾಜಕಾರಣ. ಮತ್ತು ಅವ್ರ ಹೆಸರು ಕುಮಾರಸ್ವಾಮಿ ನಿಖಿಲ್ ಸುಖ ಸಲ ಕೊಟ್ಟಾರ್ರಿ ಅವ ಕುಮಾರಸ್ವಾಮಿ. ಅಂದ್ರೆ ಯಾರು ಕುಟುಂಬ ರಾಜಕಾರಣ ಇಲ್ಲ. ಈ ಕುಟುಂಬ ರಾಜಕೀಯ ಮಗ ತಂದೆ ಸತ್ತನ ಮಗ ಟಿಕೆಟ್ ಕೊಟ್ರು ಅಷ್ಟೇ. ಅವ್ರ ಮನ್ಯಾಗ ಅವ್ರ ಅಪ್ಪ ಪ್ರಧಾನಮಂತ್ರಿ, ಮಗ ಮುಖ್ಯಮಂತ್ರಿ, ಮತ್ತು ಇನ್ನೊಬ್ಬ ಮಗ ಮಂತ್ರಿ, ಒಬ್ಬ ಮಗ ಲೋಕಸಭಾ ಸದಸ್ಯ, ಮತ್ತು ಮೊಮ್ಮಗ ನೀತಿ ಇಸೂರು ಅವರೇ ಇದಾರಲ್ಲ. ಮತ್ತೆ ಯಾರದಾರ ಕುಮಾರಸ್ವಾಮಿ ಮನ್ಯಾಗ? ಹಾಂ, ಇವ್ರಿಗೆ ನೀವು ಕುಟುಂಬ ರಾಜಕಾರಣ ಅಂತ ಇವ್ರಿಗೆ ಅವ್ರ ಅಪ್ಪಾರ ಸತ್ತಾರ ಬಂದಾರ. ಅವ್ರು ಇಲ್ಲಿಗೆ ಬರ್ತಿದ್ದಿಲ್ಲ. ಇಷ್ಟೇ, ಮತ್ತೇನೂ ಇಲ್ಲ. ಮತ್ತು ಯಡಿಯೂರಪ್ಪನ ಅವ್ರ ಮತ್ತು ಕುಟುಂಬಕ್ಕೆ ಮಾಡ್ಯಾನ. ರಾಘವೇಂದ್ರ ಕೊಟ್ಟಾನ, ವಿಜಯೇಂದ್ರ ಕೊಟ್ಟಾನ, ಮತ್ತೆ ಕೊಟ್ಟಾರ ಅವರು. ಈ ಸಿದ್ದರಾಮಯ್ಯ ಅವ್ರ ಮನ್ಯಾಗ ನನಗೇನು 10 ಮಂದಿ ಟಿಕೆಟ್ ಕೊಟ್ಟಾನ? ಹಾಂ, ಇಲ್ಲ. ಹಂಗೇನ ರಾಜಕೀಯ ಜಾತಿ ಹೋಗಿ ಕುಟುಂಬ ರಾಜಕೀಯ ಮಾಡ್ಯಾನ ಸಿದ್ದರಾಮಯ್ಯ ಮಗ ಕೂಡ MLA ಆಗಿದ್ರಲ್ಲ. MLA ಆಗ್ಯಾರ, MLC ಒಬ್ಬರೇ ಆಗ್ಯಾರ. ಏನು 10 ಮಂದಿ 4-5 ಮಂದಿ ಆಗ್ಯಾರ? ದೇವೇಗೌಡರು ಇಚ್ಚಾರ, ಯಡಿಯೂರಪ್ಪ ಇಚ್ಚಾರ ಆಗಿಲ್ಲ. ಒಬ್ಬರೇ ಅವ್ರು ಸಿದ್ದರಾಮಯ್ಯ ಮಗ ಒಬ್ಬರೇ ಐತಿ ಅಂದ್ರೆ ಮತ್ತೆ ಯಾರಾಗ್ಯಾರ? ಯಾರು ಇಲ್ಲ. ಕುಟುಂಬ ರಾಜಕಾರಣ ಎಲ್ಲ ಮುಖ್ಯ ಅಲ್ಲ ಅಂತೀರಿ? ಅಲ್ಲ, ಕುಟುಂಬ ರಾಜಕೀಯ ಅತಿ ಓರಾಗೈತಿ ಕುಮಾರಸ್ವಾಮಿ ಅವ್ರದ್ದು. ಹಾಂ, ಮತ್ತು ಯಡಿಯೂರಪ್ಪರದು. ಈ ಸಿದ್ದರಾಮಯ್ಯ ಅವ್ರದ್ದು ಅಷ್ಟು ಊರಾಗಿಲ್ಲ ಕುಟುಂಬ ರಾಜಕೀಯ. ಅವ್ರ ಮನ್ಯಾಗ ಅವ್ರ ಒಬ್ಬನ ಬಿಟ್ಟರೆ ಮತ್ತೆ ಯಾರೂ ಆಗಿಲ್ಲ. ಎತ್ತಿನವ್ರು ಒಬ್ಬನ ಬಿಟ್ಟರೆ ಮತ್ತೆ ಯಾರಾಗಿದ್ದಾರೆ? ಹೆಂಗಿದೆ ಈ ಸರ್ತಿ ಎಲೆಕ್ಷನ್? ಚಲೋ ಐತೆ ಸರ್, ಎರಡು ಚಲೋ ನಡೆದ ಸರ್. ಅವರು ಚಲೋ ಇದು ಮಾಡ್ಕತ್ತಾರೆ, ಒಳ್ಳೆ ಇವರು ಇದು ಮಾಡ್ಕತ್ತಾರೆ. ಚಲೋ ನಡೆದ ಸರ್. ಹಂಗೇನು ಇದ್ರಾಗಾದ್ರೆ ಇವ್ರಾಗ ಏನು ಅಂತ ಏನು ಜಗಳ ಪಗಳದ ಏನೇನು ನಡೆದಿಲ್ಲ ಸರ್. ಎಲ್ಲ ಒಳ್ಳೆಯ ರೀತಿ ನಡೆದವು, ಒಳ್ಳೆಯ ರೀತಿಯಿಂದ ಆಗತ್ತೆ ಸರ್. ಮೇಟಿಯವರು ಇದ್ದಾಗ ಹೀಗೆ ಕೆಲಸ ನಡೆದಿದ್ದಲ್ಲಿ ಅವ್ರದ್ದು ಚಲೋ ನಡೆದಿದ್ದು ಸರ್. ಒಳ್ಳೆ ವಾಪಸ್ ಈ ಸಾಹೇಬ್ದಾಗ ಚಲೋ ಮಾಡ್ಯಾರ ಸರ್. ನಮ್ಮ ಊರಿಗಂದ್ರೆ ಯಾವ ಪಕ್ಷ ಬಂದರೂ ಚಲೋ ಕೆಲಸ ಮಾಡ್ಯಾರ ಸರ್. ನಮ್ಮ ಊರಿಗೆ ಯಾವತ್ತಿಗಾದ್ರೂ ಒಳ್ಳೇದು ಮಾಡ್ಕೊಂಡ್ಬಂದ ಸರ್. ಒಳ್ಳೆ ಗುಡಿನ ಇಂಪ್ರೂವ್ ಮಾಡ್ಯಾರ, ನಮ್ಮ ಕೆರೆ ಇಂಪ್ರೂವ್ ಮಾಡ್ಯಾರ ಸರ್. ನಮ್ಮ ಒಳ್ಳೆ ಕೆಲಸ ಮಾಡ್ಕೊಂಬಂದ ಸರ್ ಎಲ್ಲರೂ. ನಮಗೆ ಯಾವ ಪಕ್ಷ ಬಂದರೂ ಅಷ್ಟೇ ಆಯ್ತು ಸರ್. ನಮ್ಮ ಅಭಿಮಾನ ಚಲೋ ಐತೆ ಸರ್ ನಮಗೆ. ಯಾಕಂದರೆ ಎಲ್ಲರೂ ಅಂತ್ಕೊಂತಾರೆ ಸರ್. ನಾವು ಎಲ್ಲರೂ ನಮ್ಮ ಊರು ಅಂತ್ಕೊಂತಾರೆ ಸರ್. ನಮ್ಮ ಊರಿಗೆ ಜಗ ಹೊಂದ್ಕೊಂತಾರೆ ಸರ್. ನಮ್ಮ ಊರಿಗೆ ಚಲೋ ಅಂತ್ಕೊಂತಾರೆ. ನಮಗೆ ಭಾಳ ಖುಷಿ ಐತೆ ಸರ್. ಯಾವ ಬಂದರೂ ಖುಷಿ ಐತೆ. ಏನಂತಾರೆ, ಹೆಂಗಿದೆ ಎಲೆಕ್ಷನ್? ನಿಮಗೆ ಕೊಟ್ಟಿರತ್ತೆ ರೀ. ನಾವು BJP ರೀ. ನಾವು BJP ಓಟಬೇಕಂತ ಮಾಡಿ ಬರ್ರಿ. ಇವರನ್ನು ಟೆಂಟ್ ಮಾಡಿ ಗೆಲ್ಸ್ಬೇಕಂತ ಮಾಡಿ. ಹೆಂಗಿದೆ ಈ ಸರ್ತಿ ವಾತಾವರಣ? ಈ ಸಲ ವಾತಾವರಣ ಅನುಕಂಪ ಏನೋ ಗೆಲ್ರಿ, BJPನ ಬರ್ಬೋದು ಅನ್ಸುತ್ತೆ ರೀ. ಯಾವ ಕಾರಣಕ್ಕೆ? ಮೋದಿನ ಹುಡ್ಕಟ್ಟು ಓಟ್ ಹಾಕ್ತಾರೆ ಯಾರು? ಚರಂತಿಮಠ ಅವರು 3 ಬಾರಿ MLA ಆಗಿದ್ರು. ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರು? ಎಲ್ಲ ರೋಡ್ ಆಗ್ಯಾವ್ರಿ, ಎಲ್ಲ ರೋಡ್ ಕರೆಂಟ್ ಅದಾವೆ, ಎಲ್ಲ ಕರೆಕ್ಟ್ ಐತೆ, ಎಲ್ಲ ಕೆಲಸ ಮಾಡ್ಯಾರ ಅವರು. ಇಲ್ಲಿ ಈ ಸಲ ಬೈಯಿಂದ 3 ವರ್ಷ ಮಟನೂ ಏನು ಒಂದು ರೋಡ್ ಇಲ್ಲ ರೀ, ಏನಿಲ್ಲ. ಮೇಟಿಯವ್ರ ಬೈಯಿಂದ BJP ಚಲೋ ಅನ್ಸತ್ತೆ ರೀ. BJP ಬರುತ್ತೆ ಅಂತ? BJP ಬರ್ಬೋದು ರೀ ಸಲ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಹಳ್ಳಿಗಳಲ್ಲಿ ಜನರನ್ನ ಮಾತನಾಡಿಸೋಣ. ಅವರ ಅಭಿಪ್ರಾಯ ಏನಿದೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ, ಈ ಉಪಚುನಾವಣೆಯನ್ನು ಅವ್ರು ಹೇಗೆ ನೋಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮ ಪ್ರಕಾರ ಏನಾಗುತ್ತೆ ಈ ಸರ್ತಿ ಎಲೆಕ್ಷನ್ ಇಲ್ಲಿ? BJP ಗೆಲ್ದ ಸರ್. ಯಾಕೆ? ಅವ್ರು ಅಭಿವೃದ್ಧಿ ಮಾಡ್ತಾರೆ ಸರ್. ಕೆಲಸಗಾರವರು, ಒಳ್ಳೆ ನಿಷ್ಠಾವಂತ ಮನುಷ್ಯ ಚರಂತಿಮಠ ಅವರು.
ಚರಂತಿಮಠ ಕಾರಣಕ್ಕಾಗಿ ಅಥವಾ ಬಿ ಜೆ ಪಿ ಕಾರಣಕ್ಕಾಗಿತ್ತಲ್ಲ? ಇಲ್ಲ, ಇಲ್ಲಿ ವ್ಯಕ್ತಿನೂ ಮುಖ್ಯ, ಬಿ ಜೆ ಪಿನೂ ಮುಖ್ಯ. ವ್ಯಕ್ತಿ ಇಂಪಾರ್ಟೆಂಟ್, ಅದು ಪಾರ್ಟಿನೂ ಚಲೋ. ದೇಶದೊಳಗೆ ಅಂತ ಈಗ ಬೇರೆ ಕಡೆ ಯುದ್ಧ ನಡೆದು ಅದು ಇಲ್ಲ ಇದು ಇಲ್ಲ ಅಂತ ನಮ್ಮ ದೇಶ ಸುಭದ್ರ ಐತಿ. ಅದು ಮೋದಿಯವರು ಇದ್ದಲ್ಲಿ. ಇಲ್ಲ ಅಂದ್ರೆ ಬೇರೆಯವ್ರು ಯಾರು ಕಾರ ಭಾಳ ದೇಶ ಮಾರ್ಕೊಂಡು ಹೋಗ್ಬಿಡ್ತಿದ್ರು. ಬಿ ಜೆ ಪಿನ ಒಳ್ಳೆ ಪಾರ್ಟಿ. ಉಮೇಶ್ ಮೇಟಿ ಅಷ್ಟೇ ಗೊತ್ತಿಲ್ಲ. ಎಚ್ ವೈ ಮೇಟಿ ಅವರು ಕೆಲಸ ಮಾಡಿದ್ದಾರೆ? ಏನೂ ಇಲ್ಲ ಇಲ್ಲಿ ಅವಾಗ ಗ್ಯಾರಂಟಿನ ಹೇಳ್ತಾರೆ ನೋಡಿ, ಈಗ ಅವ್ರು 3 ವರ್ಷ ಮತ್ತೇನೂ ಇಲ್ಲ. ಆ ಗ್ಯಾರಂಟಿ ಬಿಟ್ಟರು ಮತ್ತೇನೂ ಇಲ್ಲ. ಕೆಲಸ ಅಂಕಾರ ಏನೂ ಇಲ್ಲ. ಸಿದ್ದರಾಮಯ್ಯರು ಅದು ಅವರು ಹುಟ್ಟರು ಅದನ್ನು ಪಾರ್ಟಿ ಅದನ್ನು ಹೇಳೋರು, ಅವರು ಗ್ಯಾರಂಟಿ ಅಂತೇಳಿ. ಏನು ಕೆಲಸ ಇಲ್ಲ ಅವ್ರದ್ದು. ಕಾಂಗ್ರೆಸ್ ಅಂಕಾರ ಸರ್ವನಾಶನ. ಅದು ಕಾಂಗ್ರೆಸ್ ಬರಲ್ಲ. ಏನು ಮುಂದೊಂದು ಸಾರ್ವತ್ರಿಕ ಚುನಾವಣೆ ಆದ್ರಂಕ ತೀರಾ ಬರಲ್ಲ. ಈಗ ಚುನಾವಣೆಯಾಗ ಟಾಪ್ ಬಿ ಜೆ ಪಿ ಗೆಲ್ತೈತಿ. ಇಲ್ಲಿ ಹೆಂಗಿದೆ ಎಲೆಕ್ಷನ್ ಈ ಸಲ? ಎಲೆಕ್ಷನ್ ಎರಡು ಕಾಂಪಿಟೇಷನ್ ಸರ್, ಎರಡೂ ಚೆನ್ನಾಗೈತಿ. ಆದರೆ ಯಾವ್ದು ಬರುತ್ತೆ ಹೇಳೋಕ್ಕಾಗಿಲ್ಲ. ಯಾಕಂತಂದರೆ ಇಲ್ಲಿ ಲೋಕಲ್ ಚಿರಂದಮಠ ಸಾಹೇಬ್ರು ಏನು ವರ್ಕರ್ ಸಾಹೇಬ್ರು ಅವರು ನಮ್ಮ ಬಾಲ್ಕೋಟೆ ನಮ್ಮ ಡಿಸ್ಟ್ರಿಕ್ಟ್ನೊಳಗೆ 1 ನಂಬರ್. ಮ್ಯಾಗ ಕೇಂದ್ರ ಸರ್ಕಾರ ಒಳಗೆ ಮೋದಿ ಸಾಹೇಬ್ರು ಏನಾದ್ರಲ್ರಿ, ಅವ್ರ ನೇತೃತ್ವದೊಳಗೆ ನಮಗೆ ವಿನ್ ಹಾಕ್ರೂ ಗ್ಯಾರಂಟಿ. ಚಿರಂದಮಠ ಸಾಹೇಬ್ರು. ಕಾಂಗ್ರೆಸ್ ಎಷ್ಟು ಮಟ್ಟಿಗಿದೆ? ಕಾಂಗ್ರೆಸ್ನೂ ಐತೆ ಸರ್, ಆದ್ರೆ ಅಷ್ಟು ಜೋಡಿ ನಾವು ಅಷ್ಟು ಲಿಂಕಿಲ್ಲ. ನಾವು ಬಿ ಜೆ ಪಿ ಅಭಿಮಾನಿ. ಗ್ಯಾರಂಟಿ ಎಲ್ಲ ಬಂದಿದೆ? ಇವಾಗ ಗ್ಯಾರಂಟಿ ಇವರು ಕಾಂಗ್ರೆಸ್ ಅವ್ರದ್ದು ಏನು ಬಿಡ್ರಿ ಕೊಡಾಕ್ತಾರೆ. ಹೆಣ್ಮಕ್ಳು ಆಮೇಲೆ ಬಸ್ ಫ್ರೀ ತಿಂಗಳು 2,000 ಹಾಕ್ತಾರೆ. ಇವ್ರು ಇವತ್ತಿನ ಮಟ್ಟಿಗೆ ನಡೆಯುತ್ತೆ, ಅವ್ರು ಸರ್ಕಾರವರು ಹಾಕ್ತಾರೆ. ಆದ್ರೆ ಅದರ ಆಸೆ ಮೇಲೆ ಓಟ್ ಹಾಕೋರು ದಡ್ರು. ಅದನ್ನೆಲ್ಲ ಅದ್ರ ಮ್ಯಾಗಿಂದ ಒಳ್ಳೆ ಆಚರಣೆಯಾಗಿ ಇವತ್ತು ನಮ್ಮ ದೇಶ ಉಳಿಸೋಬೇಕು. ನಾವು ಎಲ್ಲರೂ ಇಡೀ ರಾಜ್ಯದ ಜನ ಚಲೋ ಇರ್ಬೇಕಂದ್ರೆ ಬಿ ಜೆ ಪಿ ಸರ್ಕಾರನೇ ಬರ್ಬೇಕು. ನಮ್ಮ ಅಭಿಪ್ರಾಯ ಇದೆ. ಈ ಎಲೆಕ್ಷನಲ್ಲಿ ಚಿರಂತಿಮಠರು ಗೆಲ್ತಾರೆ? ವಿನ್ ಆಗ್ತಾರೆ ಸರ್, 100%. MLA ಆಗಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅವರು? MLA ಆಗಿದ್ದಾಗ 3 ಸಲ MLA ಆಗಿದ್ರಲ್ಲ ಅವಾಗ? ಇದೆಲ್ಲ ಡೆವಲಪ್ಮೆಂಟ್ ನವನಗರ ಇದೆ, ನಮ್ಮ ಬಾಲ್ಕೋಟೆ ಸಿಟಿ ಐತಲ್ರಿ, ಕಂಪ್ಲೀಟ್ ಎಲ್ಲ ಅವ್ರ ಆಡಳಿತದೊಳಗೆ ಆಗಿದ್ರು. ಎಲ್ಲ ಅವರಿಂದ ಆಗಿದ್ರು ಕೆಲಸ. ನಿಮ್ಮ ಪ್ರಕಾರ ಯಾರು ಈ ಸಲ ಈ ಇಬ್ಬರಲ್ಲಿ ಕಾಂಗ್ರೆಸ್ ಬರ್ಬೇಕಂತ ನಾವು ಅಂತೀವಿ. ಯಾಕೆ? ಚಲೋ ಅದಾನ ವ್ಯಕ್ತಿ, ವರ್ಕರ್ ಅದಾನ, ಮಾಡ್ತಾನ. ಅನ್ಕೋತ ಉಮೇಶ್ ಮೇಟಿ ಅವರು ಬರ್ತಾರ ಇಲ್ಲಲ್ಲ? ಬರ್ತಾರೆ ಚಲೋ ಅದಾರ. ಚಿರಂತಿಮಠ ಅವರು ಏನು ಸ್ವಲ್ಪ ಹಂಗೆ ಹೊಸ ಮನುಷ್ಯ ಅದಾನ, ಹೊಸ ಮನುಷ್ಯನ ಆಯ್ಕೆ ಮಾಡ್ಕೋಬೇಕಂತ. ಅವರೆಲ್ಲ ಕಳೆದು ಬೇರೆ ಆಗ್ಯಾರ, ಎಲ್ಲ ಮಾಡ್ಯಾರ. ಹಳೆ ಮನುಷ್ಯ. ಗ್ಯಾರಂಟಿ ಎಲ್ಲ ಸಿಗುತ್ತಾ? ಹಾಂ ಸಿಗುತ್ತೆ, ಗ್ಯಾರಂಟಿ ಐತೆ. ಬರ್ತದೆ, ಎಲ್ಲ ಗ್ಯಾರಂಟಿ ಅದ. ಸಿದ್ದರಾಮಯ್ಯವ್ರ ಕಾರಣಕ್ಕೆ ಯಾರ ಕಾರಣಕ್ಕಾಗಿ ಊಟ ಹಾಕ್ತೀರಿ ಅಂತ ತಿಳ್ಕೊಂಡು? ಇಲ್ಲಿ ಕ್ಯಾಂಡಿಡೇಟ್ ಮುಖ್ಯನಾ ಅಥವಾ ಸಿದ್ದರಾಮಯ್ಯವ್ರ ಕಾರಣಕ್ಕಾಗಿ? ಕ್ಯಾಂಡಿಡೇಟ್ ಮುಖ್ಯ. ಕ್ಯಾಂಡಿಡೇಟ್ ಹೊಸ ಕ್ಯಾಂಡಿಡೇಟ್ ಐತೆ, ಏನು ಮಾಡ್ತಾನೆ ಮುಂದೆ ವರ್ಕ್ ನೋಡ್ಕೋಬೇಕಂತೇಳಿ ಹೊಸ ಕ್ಯಾಂಡಿಡೇಟ್ ಇದು ಮಾಡ್ಕೊತೀವಿ. ಎಷ್ಟು ಮಟ್ಟಿಗೆ ಕೆಲಸ ನಡೆದಿದೆ ಸರ್ಕಾರದಿಂದ? ಚಲೋ ಐತ್ರಿ. ಮತ್ತು ಇವು ಭಾಗ್ಯಗಳು ಎಲ್ಲ ಬರ್ತಾವೆ, ಅನುಕೂಲ ಐತಿ ಬಡವರಿಗೆ. ಈಗ ರೇಷನ್ ಬರ್ತಾರೆ, ಮತ್ತು 2,000 ರೂಪಾಯಿ ಬರ್ತೈತಿ. ಬಸ್ ಫ್ರೀ ಐತಿ ಹೆಣ್ಮಕ್ಳಿಗೆ, ಮಾಡ್ತಾರೆ ಅಂತ ವಿಶ್ವಾಸ ಐತಿ. ಮತ್ತೀಗ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಹೇಳೋರು, ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿನ ಹೇಳೋರು. ಅಂದ್ಬಿಟ್ಟು ಬೇರೆ ಹೇಳ್ತಾರೆ, ಹೌದಲ್ರಿ? ಅಷ್ಟೇ ಅದು ಇಲೆಕ್ಷನ್ಗೆ, ಹೌದಲ್ರಿ? ಈಗ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಬರ್ತಂತೀವಿ, ಬಿ ಜೆ ಪಿಯವರು ಬಿ ಜೆ ಪಿ ಬರ್ತಂತ. ಒಟ್ಟು ಕೆಲಸ ಎಷ್ಟು ಮಟ್ಟಿಗೆ ನಡೆದಿದೆ ಇಲ್ಲಿಂದ? ಇಲ್ಲಿ ಮತ್ತೀಗ ಒಂದು 20 ಲಕ್ಷ ರೂಪಾಯಿ ಅಲ್ಲಿ ಇದಕ್ಕೆ ಗುರುಕುಲ ಸಮಾಜಕ್ಕೆ ಹಾಕ್ಯಾರ. ರೋಡ್ ವರ್ಕ್ ಆಗೈತೆ ರೀ ಇಲ್ಲಿ. ಮತ್ತು ಅಲ್ಲಿ ಕೆನಾಲ್ಕ ಅಲ್ಲೊಂದಿರ ಆಗೈತೆ ರೀ, ಮಾಡ್ಯಾರ, ವರ್ಕ್ ಮಾಡ್ಯಾರ. ಇಲ್ಲಿ ಜಾತಿ ಮುಖ್ಯ ಆಗುತ್ತಾ ಅಥವಾ ಏನು ಯಾವುದರ ಆಧಾರದ ಮೇಲೆ ವೋಟ್ ಹಾಕ್ತೀರಿ? ಜಾತಿ ಆಧಾರ ಏನಿಲ್ಲ ರೀ. ಮೊದಲಿಂದಾದರೂ 75% ಕಾಂಗ್ರೆಸ್ ಐತೆ ರೀ ಇಲ್ಲಿ. ಕಾಂಗ್ರೆಸ್ ಆಗುತ್ತೆ. ಅಂದರೆ ಹಳ್ಳಿ ಭಾಗದಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಕಾಂಗ್ರೆಸ್ ಐತೆ ರೀ. ಎಲ್ಲ ನಾವೆಲ್ಲ ಕೇಳ್ತೀವಿ, ಕಾಂಗ್ರೆಸ್ ಐತೆ ಅಂತ ಹೇಳ್ತಾರೆ, ಹೌದಲ್ರಿ? ಎಚ್ ವೈ ಮೇಟಿ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರು? ಮತ್ತೀಗ ಅವ್ರಿದ್ದಾಗ ಆಗ್ಯಾವಲ್ರಿ. ಈಗ ನಮ್ಮೂರಿಗೇನ ಅಲ್ಲೊಂದು 20 ಲಕ್ಷ ಐತೆ ಅಂತ ಹೇಳಿದ್ರೆ, ಒಂದು ಕಡೆ 6 ಲಕ್ಷ, ಒಂದು ಕಡೆ 6 ಲಕ್ಷ ಕೆಲಸ ಆಗಿದ್ದು ಮುಗ್ದಾವ. ಈಗ ಇನ್ನೂ ಒಂದು ಬಸವೇಶ್ವರಕ್ಕೆ ಒಂದು 20 ಲಕ್ಷ ರೂಪಾಯಿ ಫಂಡ್ ತೆಗೆದಿಟ್ರೆ ಈಗ. ಮತ್ತು ಇನ್ನೊಂದಿಷ್ಟು ಅದಂತ ಹೇಳ್ಯಾರಿ ಹಾಕೋರು. ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಇಲ್ಲಿ ಕರೆಕ್ಟಾಗಿ ಜನರಿಗೆ ತಲುಪಿದೆ ಅಂತ ಅನ್ಸುತ್ತೆ ನಿಮ್ಗೆ? ತಲುಪೈತೆ ರೀ, ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಎಲ್ಲರೂ ತೊಗೊತಾರೆ, 2,000 ರೂಪಾಯಿ ತೊಗೊತಾರೆ. ಮತ್ತು ಬಸ್ ಫ್ರೀನೂ ಐತಿ, ಆಯ್ತಲ್ರಿ? ನೋಡ್ತೀವಿ, ನಾವು ನೋಡ್ತೀವಿ, ಒಟ್ಟರು ನೋಡ್ತೀವಿ. ಸಿದ್ದರಾಮಯ್ಯನವರ ಆಡಳಿತ ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಇದೆಯಾ ಅಥವಾ ಹೆಂಗೆ? ಅಥವಾ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಅನ್ನಿಸುತ್ತಾ? ಈಗ ನಾವು ಚಲೋ ಐತೆ ಅಂತ ಹೇಳ್ತೀವಲ್ರಿ. ಹೌದು, ಚಲೋ ಐತೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತಾರೆ ಅಂತ ಅನ್ಸುತ್ತಾ ಅಥವಾ ನಿಮಗೆ ಹಳ್ಳಿಗಳೆಲ್ಲ ಹೆಂಗೆ ಚರ್ಚೆ ಆಗ್ತಿರುತ್ತೆ ಅದ್ರ ಬಗ್ಗೆ? ನಾವು ಎಲ್ಲಿ ಕೇಳಂಗಿಲ್ಲ, ಹೌದಲ್ಲ? ಹಾಗೆಲ್ಲ ಅಲ್ಲಿ ಮೇಲೆ ರಾಜಕೀಯ ಅಲ್ಲಿ ನಡೀತದೆ. ಇಲ್ಲಿ ನಾವೇನು ಹೇಳೋಕ್ಕಾಗತ್ತಿಲ್ಲ. ಹೆಂಗೆ ನಡೀತಿದೆ ಈಗ ಬೈ ಎಲೆಕ್ಷನ್ ಈ ಸರ್ತಿ? 2 ವರ್ಷ ಆಯ್ತು. 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 2 ವರ್ಷ
ಈ ಸತ ಸ್ವಲ್ಪ ಭಾಳ ತುರುಸಿನ ಪಂದ ಐತ್ರಿ ಇದು ಟೈಪ್ ಭಾಳ ಅಂದ್ರೆ. ಯಾಕಂದ್ರೆ ಲಾಸ್ಟ್ ಟೈಮು ಮೇಟಿ ಸಾಹೇಬರು ಹಾರಿಸಿ ಬಂದಿದ್ರು. ಈಗ ಅವರ ಡೆತ್ ಆದ ಸಂಬಂಧ ಇದು ಹೊಳ್ಳಿ ಮತ್ತು ಭಾಳ ಬಿರ್ಸಿಗೆ ಬಂದೈತೆ. ಅಂದ್ರೆ ಈ ಸತ ಅವ್ರು ಉಮೇಶ್ ಮೇಟಿ ಅವ್ರ ಮಗ ಕಂಪಲ್ಸರಿ ಗೆಲ್ತಾರನು ವಿಶ್ವಾಸ ಎಲ್ಲ. ಮೇಟಿ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಇಲ್ಲಿ? ಮೇಟಿ ಅವರು ಇಲ್ಲಿ ಗ್ರಾಮೀಣ ಭಾಗಕ್ಕೆ 100ಕ್ಕೆ 100 ಅವರು ಒತ್ತು ಗ್ರಾಮೀಣ ಭಾಗಕ್ಕೆ ಕೊಡ್ತಿದ್ರು. ಯಾಕಂದ್ರೆ ಮೂಲತಃ ಒಂದು ಗ್ರಾಮೀಣದಿಂದ ಬಂದವರು ಹಳ್ಳಿ ಸಮಸ್ಯೆಗಳು ಏನು, ಹಳ್ಳಿ ಜನರ ಭಾವನೆಗಳು ಏನಂತಂದು ಅವರು ಭಾವನೆ ಕರೆಕ್ಟಾಗಿ ಸ್ಪಂದನೆ ಮಾಡ್ತಿದ್ರು. ಅವರು ಎಲ್ಲ ಒಳ್ಳೆಯ ರೀತಿ ಕೆಲಸ ಮಾಡ್ಯಾರ ಅವರು. ಜಯಂತಿ ಮಠ ಅವರು 3 ಬಾರಿ ಇಲ್ಲಿ MLA ಆಗಿದ್ರು. ಅವ್ರು ಎಷ್ಟು ಮಟ್ಟಿಗೆ? ಅವರು ತಮ್ಮ ಸ್ಕೂಲು ತಮ್ಮ ಕಾಲೇಜುಗಳು ಎಲ್ಲಿರ್ತಾವೆ ಅಲ್ಲಿ ಅಷ್ಟೇ ಹೈವೇ ರೋಡ್ ಮಾಡ್ಕೊಳ್ಳೋದು. ತಮ್ಮ ಸ್ಕೂಲು ಮತ್ತು ಎಲ್ಲೆಲ್ಲಿ ಅಲ್ಲೇ ಸಿಟಿ ಒಳಗೆ ಅಷ್ಟೇ ರೀ. ಅದ ಗಟ್ರ ರೋಡು ಮಾಡಿದ್ರೆ ಏನು ಅಭಿವೃದ್ಧಿ ಆಗಲ್ಲ ರೀ. ಒಳ್ಳೆ ರೀತಿ ಸರ್ಕಾರಿ ಸ್ಕೂಲ್ಗಳು ಕೊಡಬೇಕು, ಕಾಲೇಜ್ಗಳು ಕೊಡಬೇಕು. ಈಗ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಐತಿ, ಅದು 43ನೇ ಸೆಕ್ಟ್ರಿಗೆ ಹೋಗಿ ಕೊಟ್ಟಾರ. ಅಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಇಲ್ಲ. ವಿದ್ಯಾರ್ಥಿಗಳು ಒಂದು 10-15 ಸತ ಹೋರಾಟ ಮಾಡಿದ್ರು ಕರೆಕ್ಟಾಗಿ ಬಸ್ ಬಿಡೋಲ್ಲ. ಎಲ್ಲರೂ ಇದಾಗಿ ಇಲ್ಲೇ ಪ್ರೈವೇಟ್ ಅವ್ರವ್ರ ಕಾಲೇಜ್ಗೆ ಹಚ್ಚಬೇಕು. ಒಳ್ಳೆ ಲಾಸ್ಟ್ ಟೈಮ್ ಮೆಡಿಕಲ್ ಕಾಲೇಜ್ 11 ವರ್ಷಗಳ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸಂಘಟನೆಗಳು ಹೋರಾಟ ಮಾಡಿದ್ರು ಅದನ್ನು ಬರಲಾರ ರೀತಿ ತಡೆಗಟ್ಟಿದ್ರು ಅವರು. ಕೇಳಿದ್ರೆ ಮತ್ತು ಮ್ಯಾಗಿನ ಮತ್ತಿಗೆ ನಾನು ಕೇಳಿ ಅಂತಿದ್ದಾರೆ. ಅವ್ರು ಯಾರೂ ಮಾಡಿಲ್ಲ. ಮೇಟಿ ಸಾಹೇಬರು ಇದ್ದಾಗ ಘೋಷಣೆ ಆದಂಥದ್ದು ಹೊಳ್ಳಿ ಮೇಟಿ ಸಾಹೇಬ್ರು ಇದ್ದಾಗ ಆಗಿತ್ತು. ಅದು ಒಳ್ಳೆ ಕೆಲಸ ಮಾಡ್ತಾರೆ ಮೇಟಿ ಸಾಹೇಬರು. ಸರಳ ಐತೆ, ಭಾಳ ಐತಿ. ಇವತ್ತಿಗೆ ನಾವು ಹೋಗಿ ಅವ್ರನ್ನ ಭೇಟಿ ಆಗ್ಬೋದು ಅಂದ್ರೂ ಈಸಿ ಎಲ್ಲರಿಗೂ. ಆದರೆ ಚರಂದಿ ಮಠ ಅವ್ರನ್ನ ಭೇಟಿ ಹಾಕಿದ್ರೆ ಈಸಿ ಇಲ್ಲ. ಅವ್ರು ನಮ್ಗೆ ಸಿಗ. ನೀವೇನಂತೀರಿ ಸರ್? ಇವಾಗಿಂದ ಎಲೆಕ್ಷನ್ ಹೇಳ್ಬೇಕಂದ್ರೆ ಭಾಳ ಇದೆ ಸರ್. ಈಗ ಅಂದ್ರೆ ಮೊದಲಿನಿಂದನೂ ಇವರು ಚರಂತಿ ಮಠ ಸಾಹೇಬ್ರು ಅಂತೂ ಇದನ್ನು ಮಾಡಿಲ್ಲ. ಹಳ್ಳಿಗಳಿಗೆ ಇದನ್ನು ಒತ್ತು ಕೊಡಲಿ. ಸಿಟಿ ಮಂತ್ರ ಇದನ್ನು ಮಾಡ್ಕೊತ ಬಂದ್ರೆ ಅವರು ಇದಕ್ಕೆ ಮಾಡ್ಕೊಂಡು ಬರೋರು. ಹಳ್ಳಿನ ಒತ್ತು ಕೊಡೋರೆಲ್ಲ ಮೇಟಿ ಸಾಹೇಬ್ರು. ಮತ್ತು ಇದು ಬಡವರಿಗೆ ಮತ್ತು ಗ್ಯಾರಂಟಿ ಯೋಜನೆಗಳು ಬಂದವಲ್ಲ, ಅದು ಭಾಳ ಅನುಕೂಲ ಆಗೈತೆ ರೈತರಿಗೆ. ಇವರು ಬಡವರಿಗೆ ಅಂದ್ರೆ ಲೋನ್ ತೊಗೊಂಡಿರ್ತಾರೆ, ಅವ್ರಿಗೆ ಭಾಳ ಅನುಕೂಲ ಆಗೈತೆ ರೀ. ಎಲ್ಲರೂ ಉಳಿದವ್ರಿಗೆ ಅನುಕೂಲ ಆಗೈತಿ. ಹಳ್ಳಿಗಳು ಪ್ರತಿ ಹಳ್ಳಿಗೂ ಏನು ಬಂದರೂ ಕೆಲಸ ಅಭಿವೃದ್ಧಿ ಪಡಿಸಿದ್ದಲ್ಲ ಮೇಟಿ ಸಾಹೇಬ್ರು. ಈ ಸಲ ನಾವು ಮೇಟಿ ಸಾಹೇಬ್ರು ಮಗ ಉಮೇಶ್ ಸರ್ನ ಗೆದ್ದಿದ್ದಾರೆ. ಎಷ್ಟು ಮಟ್ಟಿಗೆ ಉಮೇಶ್ ಮೇಟಿ ಮೇಟಿ ಅವ್ರ ಹಂಗೆ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಮಾಡ್ತಾರೆ ಸರ್ ಅವ್ರ ಕೆಲಸ. ಅಂದ್ರೆ ಅವ್ರ ಪಪ್ಪರಿದ್ದಾಗ ಅವಾಗ ಕೆಲಸನ ಹಳ್ಳಿಗಳೊಳಗೆ ಹೋಗ್ತಿದ್ರು. ಏನು ಕೆಲಸ ಅವ್ರ ಸಮಸ್ಯೆಗಳನ್ನು ಅವ್ರಿಗೆ ಮುಂದೆ ಹೇಳ್ತಿದ್ರು ಸರ್. ಜನರೆಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ರೆಸ್ಪಾನ್ಸ್ ಮಾಡ್ತಾರೆ ಅವರು. ಉಮೇಶನ್ನ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಚರಂತಿ ಮಠ ಅವ್ರೇನು ಸರ್ ಸಿಟಿ ಒಳಗೆ ಏನು ಇದ್ದಿದ್ದು ಅಷ್ಟೇ ನೋಡ್ಕೊಂಡ್ರು. ಅವರು ಆಫೀಸ್ ಇದನ್ನು ನೋಡ್ಕೊತಾರೆ ಸರ್. ಅಷ್ಟೊಂದು ಹಳ್ಳಿಗಳದ್ದು ಇದನ್ನು ಮಾಡಂಗಿಲ್ಲ ಸರ್ ಅವರು. ಅಂದರೆ ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಭಾಳ ಇದು ಸರ್. ಅಂದ್ರೆ ಈಗ ಇವ್ರು ಮುಟ್ಬೇಕಂದ್ರೆ ನಮ್ಮನ್ನು ಮಾತಾಡ್ಸ್ಕೊಂಡು ಇವರು ಮೇಟಿ ಸಾಹೇಬ್ರು ಬರ್ರ ಅಂತ ಹೆಗ್ಲ ಕೈ ಹಾಕೊಂಡಲ್ಲೋ ಇದನ್ನು ಮಾಡಿ ಅವರು ಕೆಲಸನ ಇನ್ನೊಂದು 2 ದಿನ ಲೇಟ್ ಆದ್ರೂ ಪರವಾಗಿಲ್ಲ ಅವ್ರು ಮಾತಾಡ್ಸಿದ್ರು. ಇವ್ರು ಮಾತಾಡ್ಸ್ಬೇಕಾದ್ರೆ ಒಂದು 2-3 ಮಂದಿ ಭೇಟಿಯಾಗಿ ಹೋಗಿ ಮಾತಾಡ್ಸ್ಬೇಕಾಗುತ್ತೆ ಸರ್ ನಾವು. ಹಂಗೆ ಸರ್ ಸದ್ಯಕ್ಕೆ. ಯಾವ ಥರ ಈ ಎಲೆಕ್ಷನ್ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ರೀ, ಬಾಗಲಕೋಟೆಯೊಳಗೆ ಜಾತಿವಾರ ಎಲೆಕ್ಷನ್ ಮಾಡ್ಬೇಕಂತೇಳಿ ಎಲ್ಲ ಮುಖಂಡರು ನಾಯಕರು ಓಡಾಡಕತ್ತಾರೆ. ಬಟ್ ಜಾತಿವಾರ ಏನಾಗಂಗಿಲ್ಲ. ಯಾರೋ ಒಬ್ಬರು ಎಲ್ಲ ಕಲ್ಲು ಒಗ್ದಿದ್ರೆ ಬಿ ಜೆ ಪಿ ಅವ್ರೊಂದು ಪ್ಲಸ್ ತೊಗೋತಾರೆ. ಅದೇನು ಅಂಥದ್ದೇನು ಎಲೆಕ್ಷನ್ ಆಗಲ್ಲ. 100% ಈ ಸಾರಿ ಕಾಂಗ್ರೆಸ್ ವಿನ್ ಆಗುತ್ತೆ. ಅದ್ರಾಗ 2 ಮಾತೇ ಇಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ನೋಡ್ರಿ, ಇಲ್ಲಿ ಸಿಂಪತಿ ಅನ್ನೋದೇನು ಬರಲ್ಲ. ಮೇಟಿ ಅವರ ಸರಳತನ ರಾಜಕಾರಣ ಅದು ಪ್ಲಸ್ ಆಗ್ಬೋದು ಅಂತೇಳಿ ನನಗೆ ಪ್ರಭಾವ ಆಗ್ಬೋದಿಲ್ಲ ಅನ್ಸುತ್ತೆ. ಯಾಕಂದರೆ ರಾಜಕಾರಣಿಗಳು ಚರಂತಿ ಮಠ ಸಾಹೇಬರು ಕೆಲಸ ಮಾಡ್ಯಾರ, ಮೇಟಿ ಸಾಹೇಬರು ಮಾಡ್ಯಾರ. ಈಗ ಮೆಡಿಕಲ್ ಕಾಲೇಜ್ ಯಾರು 12 ವರ್ಷದಿಂದ ನಿಂತಿದ್ದ ಪ್ರಾಜೆಕ್ಟನ್ನು ಈಗ ಓಪನಿಂಗ್ ಮಾಡ್ಯಾರ ಅಂತ ಏನಾರ ಜನರ ದಿಕ್ಕು ಬದಲಾವಣೆ ಮಾಡ್ಬೋದು. ಬಟ್ ಆಗಲೇಬೇಕಲ್ರಿ. ಮೆಡಿಕಲ್ ಕಾಲೇಜನ್ನು ಈಗ ಏನಾರ ಇವರು ಶಂಕುಸ್ಥಾಪನೆ ಮಾಡಿದ್ದನ್ನು ಯಾರು ನಿಂದ್ರಸಕ್ಕಾಗತ್ತ? ಯಾರೂ ನಿಂದ್ರಸಕ್ಕಾಗಿಲ್ಲ. ಗೌರ್ಮೆಂಟ್ ಅದನ್ನು ಹಂಗೆ ಏನಾರು ನಿಂದ್ರಿಸಿದ್ದ ಕರೆ ಆತನ ಇನ್ನೂ 2 ವರ್ಷಕ್ಕೆ ಎಲೆಕ್ಷನ್ ಆಗೈತಿ, ಖಂಡಿತ ಹೋಗಿದ್ದೀವಿ. ಯಾರು ಈ ಕೆಲಸನ ಇನ್ನೂ 2 ವರ್ಷಕ್ಕೆ ಎಲೆಕ್ಷನ್ ಐತಲ್ರಿ. ಇದು ಬೈ ಎಲೆಕ್ಷನ್, ಇದೇನು ಅಂತ ಬರೀ ಇದಾಗಲ್ಲ. ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಮತ್ತೆ ತೋರಿಸ್ಬೇಕಾಗತ್ತೆ. ಈ ಎಲೆಕ್ಷನ್ದಾಗ ಏನಾರ ಮೇಟಿಯವರು ಸರಳತೆ ಇವರು ಇದರ ಮೇಲೆ ಬಂದ್ರಂದ್ರೆ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ನೆಕ್ಸ್ಟ್ ಕಾಂಗ್ರೆಸ್ ಬರ್ತೈತೆ ಅಂತೇಳಿ ನಮಗೆ ಅನ್ಸುತ್ತೆ. ನೀವೇನಂತೀರಿ? ಈಗ ನಮ್ಮ ತಮ್ಮರು ಹೇಳಿದ್ದು ಬರೋಬ್ಬರಿ ಹೇಳಿ. ಮೇಟಿ ಸಾಹೇಬ್ರು ಮಾಡಿದ್ದು ಒಳ್ಳೇದು, ಇವರು ಮಾಡಿದ್ದು ಒಳ್ಳೇದು. ಮಾತ್ರ ಇದ್ರ ಸಂಬಂಧ ಏನೈತಿ, ನಮ್ಮ ತಮ್ಮರು ಹೇಳಿದ್ದು ಸತ್ಯಕ್ಕೆ ಸತ್ಯ. ಗ್ಯಾರಂಟಿ ಯೋಜನೆ ಎಷ್ಟು ಮಟ್ಟಿಗೆ ಬಂದಿದೆ? ಎಲ್ಲ ಹೆಣ್ಮಕ್ಳಿಗೆ ಸಹಾಯ ಆಗ್ತೈತ್ರಿ. ಬಸ್ಸಿಗೆ ಆಯ್ತು 2,000 ರೂಪಾಯಿ ಅನುದಾನ ಆಯ್ತು ಅವ್ರಿಗೆ. ಮತ್ತು ಕರೆಂಟ್ ಫ್ರೀ ಆಯ್ತು. ಇವು ಅಕ್ಕಿ ಎಲ್ಲ ಕೊಡ್ತಾಯಿದ್ದಲ್ಲ ಅವೆಲ್ಲ ಚೆನ್ನಾಗಿದೆ ಸರ್. ಚರಂತಿ ಮಠ ಅವ್ರು ಏನು ಇದು ಮಾಡಿಲ್ಲ ರೀ. ಮತ್ತು ಹೆಣ್ಮಕ್ಳಿಗೆ ಮತ್ತು ಎಲ್ಲ ಅನುಕೂಲ ಆಗೈತೆ ರೀ. ಸಾರ್ವಜನಿಕ ಎಲ್ಲ ಅನುಕೂಲ ಐತ್ರಿ. ಮತ್ತೆಲ್ಲ ಯಾವ ಊರ್ಲಿ ಬರ್ತಾರಲ್ಲ ಎಲ್ಲ ಅನುಕೂಲ ಐತ್ರಿ. ಎಲ್ಲ ದೇವಸ್ಥಾನ ಅಡ್ಡಾಡ್ತಾರೆ ಎಲ್ಲ ಹೆಣ್ಮಕ್ಳು. ಇಷ್ಟೇ ರೀ. ನೀವೇನಂತೀರಿ ಸರ್? ಈಗ ಹೇಳಿದಾರಲ್ಲ ಸರ್, ಈಗ ನಮ್ಮ ಬ್ರದರು
ಈಗಾಗಲೇ ಸಿಂಪದಿಗೆ ತೋರಿಸಿದ್ರೆ ಯಾವುದೋ ಇದನ್ನು ಮಾಡೋಕ್ಕೆ ಬರಲ್ಲ. ಏನು ಯಾರು ಜನರು ಯಾವ್ದು ಇದನ್ನು ಮಾಡಬೇಕು ಅವ್ರ ತಲೆಗಿದ್ದದ್ದು ಇದನ್ನು ಮಾಡ್ತಾರೆ. ಹೆಣ್ಮಕ್ಳಿಗಾಗಲಿ ಈಗೇನು ಎಲ್ಲ ಕಾಂಗ್ರೆಸ್ ಗೌರ್ಮೆಂಟು ನಮ್ಮ SC ST ಜನಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಬರ್ತಾರೆ, ಯಾರೋ ಒಬ್ಬರು ಬರ್ತಾರೆ, ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳಿದರೆ ಯಾರೂ ಮಾಡಲ್ಲ. ಎಲೆಕ್ಷನ್ ಬಂದಾಗ ಅಷ್ಟೇ ಇದನ್ನು ಮಾಡ್ತಾರೆ. ಬಟ್ ಏನು ನಮ್ಮ ಕಾಂಗ್ರೆಸ್ ಇದೆ ಅಲ್ಲ, ನಮ್ಮ ಲಂಬಾಣಿ ಸಮಾಜ ಆಗಲಿ ಯಾವುದೋ ಒಂದು ಸಮಾಜ, ಸಣ್ಣ ಸಮಾಜನ ಎತ್ತಿ ಹಿಡಿತದೆ. ಇವ್ರು BJPದವ್ರು ಯಾರೋ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಹೋಗಿಬಿಡ್ತಾರೆ. ಯಾರೂ ಏನು ಮೊನ್ನೆ ಕಲ್ಲು ಎಸ್ಸಿದ್ರೆ ಅದು ಇದನ್ನು ಮಾಡಿದ್ರು ಅಂತಂದ್ರು. ಬಟ್ ಏನೋ ಒಬ್ಬರು ಮಾಡಿದ ಕಿಲಿಗೇಡಿಗೆ ಎಲ್ಲ ಇದು ಆಗುತ್ತದೆ. ಏನು ಇವರು ಕಾಂಗ್ರೆಸ್ ಏನು ಮಾಡ್ಯದ ಅನ್ನೋದು ನಮ್ಮ ಸಣ್ಣ ಮಂದಿಗೆ, ಇವ್ರು ದೊಡ್ಡವರು ಲಿಂಗಾಯತರಾಗಲಿ ಸ್ವಾಮಿಗಳಾಗಲಿ ಅವ್ರೇನು ಬರೀ BJP ಅದನ್ನು ಮಾಡ್ತಿರ್ತಾರೆ. ನಮ್ದೇನೈತಿ ಹಿಂದ ಮಂದಿ ಎಲ್ಲರೂ ನಾವು ಕಾಂಗ್ರೆಸ್ ನಮಗೆ ಒಳ್ಳೇದು ಮಾಡ್ಯಾರ, ಕಾಂಗ್ರೆಸ್ ಒಳ್ಳೆ ರೀತಿ ನಾವು ಇನ್ನು ಅವ್ರನ್ನ ಆರಸ್ ತೊಗೊಂಡು ಬರ್ತೀವಿ ಅಂತ ನಮ್ಮ ನಾವು ಇಷ್ಟು ಹೊತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಓಡಾಡಿದ್ವಿ. ಹಳ್ಳಿಗಳಲ್ಲಿ ಜನ ಏನು ಅಭಿಪ್ರಾಯವನ್ನು ಹೊಂದಿದ್ದಾರೆ, ಹೋಬಳಿ ಮಟ್ಟದಲ್ಲಿ ಜನ ಏನು ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗ ಬಾಗಲಕೋಟೆ ನಗರ ಪ್ರದೇಶದಲ್ಲಿರುವಂತಹ ನಗರದ ಮತದಾರರ ಅಭಿಪ್ರಾಯಗಳು ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ನಾವು ಬಾಗಲಕೋಟೆಯ ವಿದ್ಯಾಗಿರಿ ಭಾಗದಲ್ಲಿದ್ದೀವಿ. ಇಲ್ಲಿ ಜನರನ್ನು ಮಾತನಾಡಿಸ್ತಾ ಇದ್ದೀನಿ. ಹೇಗಿದೆ ಸರ್ ಈ ಸರ್ತಿ ಎಲೆಕ್ಷನ್? ನಡೀತಾ ಇದೆ ಸರ್. ಎರಡು ಕಡೆ ಅಷ್ಟೇ ಎಫರ್ಟ್ಸ್ ಇದೆ, ಇಬ್ಬರು ಅಷ್ಟೇ ಇದು ಮಾಡ್ತಾ ಇದ್ದಾರೆ ಸರ್. ಬಟ್ ಕನ್ಸಿಡರಿಂಗ್ ಬಾಗಲಕೋಟ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಯಾರಿಗೆ ಮಾಡಬೇಕು ಯಾರಿಗೆ ಬೇಡ ಅಂತ ಅನ್ನೋದು ನಮಗೆ ಟಫ್ ಕಾಲ್ ಇದೆ ಸರ್. ಅದು ಒಬ್ಬರು ನೋಡಿದರೆ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಾರೆ, ಇನ್ನೊಬ್ರು ನೋಡಿದರೆ ನಾವು ಮಾಡಿದ್ದೀವಿ ನಮಗೆ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಬಂದರೆ ಇವ್ರು ಮೈನಸ್ ಅಂತಾರೆ, ಇವ್ರು ಬಂದರೆ ಇವ್ರು ಪ್ಲಸ್ ಅಂತ ಹೇಳ್ತಾರೆ. ಎವ್ರಿ ಇಯರ್ ನೀವು 4-5 ಅಭ್ಯರ್ಥಿಗಳು ಅಥವಾ ಯಾರೂ ಪ್ರೈವೇಟ್ ಪಾರ್ಟಿ ಆಗಲಿ ಯಾರೋ ಇದಾಗಲಿ ಸರ್, ಅವ್ರವ್ರದ್ದು ಮ್ಯಾನಿಫೆಸ್ಟ್ ನೋಡಿದ್ರೆ ಸರ್ ನಮಗೆ ಹುಚ್ಚಿಡ್ತೈತೆ ಸರ್. ಅದು ಇಷ್ಟು ದೊಡ್ಡ ಲಿಸ್ಟ್ ಆಗುತ್ತೆ ಸರ್. ಬಟ್ ಎಂಡ್ ಆಫ್ ದ ಡೇ ಎಲೆಕ್ಷನ್ ಬಂದಾಗ ಅದ್ರದ್ದು ಕಾಸ್ ಏನೈತಿ, ಅದ್ರದ್ದು ಎಷ್ಟು ಕಾಲ್ ತೊಗೊಂಡಾರ ನಮಗೆ ಅದು ನೋಡೋಕೆ ಬೈಫರ್ಕೇಟ್ ಮಾಡೋಕೆ ನಮಗೆ ಇದಾಗುತ್ತೆ ಸರ್. ಇಲ್ಲಿ ಸರ್ಕಾರ ಇರುವಂಥದ್ದು ಮುಖ್ಯ ಅಂತ ಅನ್ಸುತ್ತೆ ಅಥವಾ MLA ಒಳ್ಳೆ MLA ಇರೋದು ಮುಖ್ಯ ಅನ್ನೋದು? ಸರ್ಕಾರನೂ ಮುಖ್ಯ ಇದೆ, ಬಟ್ ನಾವು ಲೋಕಲ್ ವಿಷಯನ ಕನ್ಸಿಡರ್ ಮಾಡಿದ್ರೆ MLA ಈಸ್ ವೆರಿ ಇಂಪಾರ್ಟೆಂಟ್. ಕೆಲವು ಈಗ ಮೊನ್ನೆ ಒಂದೇನೋ ಇಶ್ಯೂ ಆಯಿತು, ಇದು ಶಿವಾಜಿ ಇದ್ರ ಮೇಲೆ ಒಂದು ಇಶ್ಯೂ ಆಯಿತು. ಆ ಟೈಮಲ್ಲಿ ಲೋಕಲ್ ಲೀಡರ್ಸ್ನ ಭಾಳ ಇಂಪಾರ್ಟೆಂಟ್ ಒಂದು ಫ್ಯಾಕ್ಟರ್ ಆಗುತ್ತೆ. ಇವಾಗ BJP ಅವರು ಮುಂದೆ ಬಂದು ಸಪೋರ್ಟ್ ಮಾಡಿದ್ರು, ಬಟ್ ಕಾಂಗ್ರೆಸ್ ಅವರು ಬಂದು ಮಾಡಿಲ್ಲ. ಸೊ ಆ ಒಂದು ಪಾಯಿಂಟೂ ಈ ಇಲೆಕ್ಷನಲ್ಲಿ ಒಂದು ಮೇಜರ್ ಇದಾಗುತ್ತೆ. ನೀವೇನು ಹೇಳ್ತೀರಿ? ಹೆಂಗಿದೆ ವಿದ್ಯಾಗಿರಿಯಲ್ಲಿ ಎಷ್ಟು ಮಟ್ಟಿಗೆ ಎಜುಕೇಷನ್ಗೆ ಪ್ರೋತ್ಸಾಹ ಸಿಗ್ತಾ ಇದೆ ಬಾಗಲಕೋಟೆಯಲ್ಲಿ? ಸರ್, ವಿದ್ಯಾಗಿರಿ ಈಸ್ ಎ ಎಜುಕೇಷನ್ ಹಬ್, ನೋ ಡೌಟ್. ಬಾಗಲಕೋಟೆಯಲ್ಲಿ ಎಜುಕೇಷನ್ ಹಬ್ ಇದೆ. ಬಟ್ ಓವರಾಲ್ ನಾವು ನೋಡಬೇಕಾದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದ್ರೆ ಓವರಾಲ್ ಬಾಗಲಕೋಟೆ ಸಿಟಿ ಇಂಪ್ರೂವ್ಮೆಂಟ್ ನಾವು ನೋಡಬೇಕು, ಅದರ್ ದೆನ್ ಗೌರ್ಮೆಂಟ್ ಯಾವುದಿದೆಯೋ ಏನೋ ಗೊತ್ತಿಲ್ಲ. ಸೊ ಇವಾಗ ನಮಗೆ ಮೋಸ್ಟ್ಲಿ ಇಂಪಾರ್ಟೆಂಟ್ ನೀಡ್ ಏನಿದೆ ಬಾಗಲಕೋಟೆಯಲ್ಲಿ, ಮಾರ್ಕೆಟ್ ಒಂದು ಮೇನ್ ಮಾರ್ಕೆಟ್ ಇಂಪಾರ್ಟೆಂಟ್ ನೀಡ್ ಇದೆ. ಸೊ ಅದನ್ನು ಯಾರು ಮಾಡಿಕೊಡ್ತಾರೋ ಡೆಫಿನೆಟ್ಲಿ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಅದು ಕಾಂಗ್ರೆಸ್ ಇರಲಿ, ಅದು BJPನೇ ಇರಲಿ, ಯಾವುದೇ ಇರಲಿ. ಅದನ್ನು ಇವಾಗ ಭಾಳಷ್ಟು ಜನಕ್ಕೆ ಬೇಕಾಗಿದೆ, ಈ ನೀಡ್ ಇದೆ ಬಾಗಲಕೋಟೆಗೆ. ಸೊ ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇವಾಗ ಅಟ್ ಪ್ರೆಸೆಂಟ್ ಫಾರ್ ದಿಸ್ ಎಲೆಕ್ಷನ್. ಈಗ ಹಳೆ ಬಾಗಲಕೋಟೆ ಮತ್ತು ನವನಗರ ಎಷ್ಟರ ಮಟ್ಟಿಗೆ, ಯಾಕಂದರೆ ಇದು ಪ್ಲ್ಯಾನ್ಡ್ ಆಗಿನೇ ಡೆವಲಪ್ ಮಾಡಿರುವಂಥ ಒಂದು ಊರು, ಎಷ್ಟರ ಮಟ್ಟಿಗೆ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿದೆ ಅಂತೇಳಿ ಅನಿಸುತ್ತೆ? ಸರ್, ರೆಸಿಡೆನ್ಷಿಯಲ್ ಬೇಸ್ ಮೇಲೆ ನೋಡಿದ್ರೆ ಇಟ್ ಈಸ್ ವೆರಿ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಇಟ್ ಈಸ್ ಎ ವೆರಿ ಸಕ್ಸಸ್ಫುಲ್ ಆಲ್ಸೋ. ಬಟ್ ಓವರಾಲ್ ಇನ್ ಕಮರ್ಷಿಯಲ್ ವ್ಯೂ ಅಲ್ಲಿ ನೋಡಿದ್ರೆ ದ ಮಾರ್ಕೆಟ್ ಹ್ಯಾಸ್ ಸ್ಪ್ಲಿಟ್ ಇಂಟು ಸೆವರಲ್ ಪಾರ್ಟ್ಸ್. ಸೊ ದೆರ್ ಇಸ್ ನೋ ಒನ್ ಸಿಂಗಲ್ ಮಾರ್ಕೆಟ್. ಒಂದು ಸಿಂಗಲ್ ಮಾರ್ಕೆಟ್ ಎಲ್ಲೂ ಇಲ್ಲ ಸರ್. ಹಂಗಾಗಿ ಬಿಸ್ನೆಸ್ ಅವ್ರಿಗೆ ಭಾಳ ಡಿಸ್ಟರ್ಬೆನ್ಸ್ ಆಗಿದೆ. ಸೊ ಬಿಸ್ನೆಸ್ ಎಲ್ಲ ಏನಾಗಿದೆ, ಎಲ್ಲರೂ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ, ಇಲ್ಲಿ ಮೇನ್ ಬಿಸ್ನೆಸ್ಸೇ ಇಲ್ಲ. ಹಂಗಾಗಿ ಅವ್ರಿಗೆ ಭಾಳ ದೊಡ್ಡ ಡ್ರಾಬ್ಯಾಕ್ ಇದೆ. ಅದನ್ನು ನಾವು ಇವಾಗ ಇಂಪ್ರೂವ್ ಮಾಡಿದ್ರೆ ಡೆಫಿನೆಟ್ಲಿ ಮತ್ತೆ ಮುಂದೆ ಭಾಳ ಇದಾಗುತ್ತೆ, ಡೆವಲಪ್ ಆಗುತ್ತೆ ಬಾಗಲಕೋಟೆ. ಚರಂತಿಮಠ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಈ ಹಿಂದೆ ಅವರು MLA ಆಗಿದ್ದಾಗ? ಸರ್ 100% ಡೆಡಿಕೇಶನ್ ಇದೆ ಸರ್. ದ ಬೆಸ್ಟ್ ಪರ್ಸನ್ ಸರ್. ಬಟ್ ಅಗೇನ್ ಥರ್ಡ್ ಪಾರ್ಟಿ ಅಥವಾ ಬೇರೆ ಪೊಲಿಟಿಕಲ್ ಇದು ಬಂದುಬಿಟ್ರಪ್ಪ ಅಂತಂದ್ರೆ ಬಟ್ ಅಗೇನ್ ಅದೇ ಪ್ರಾಬ್ಲಮ್ ಸರ್. ನಾವು ಮಾಡಿಲ್ಲ, ನಾವು ಬಂದಾಗ ನಾವು ಮಾಡ್ತೀವಿ, ಅವ್ರು ಬಂದಾಗ ಅವ್ರು ಮಾಡ್ತಾರೆ ಸರ್. ಹಿಂಗಾಗಿ ಸಿಟಿ ಡೆವಲಪ್ಮೆಂಟ್ ಟೋಟಲ್ ಡೌನ್ ಆಗಿಬಿಡುತ್ತೆ ಸರ್. 5 ವರ್ಷ ಒಂದು ಸಿಟಿ ಡೆವಲಪ್ಮೆಂಟ್ ಆಗಬೇಕಪ್ಪ ಅಂತಂದ್ರೆ ಇಟ್ ಟೇಕ್ಸ್ ಮಿನಿಮಮ್ 10 to 15 ಇಯರ್ಸ್ ಸರ್. 5 ವರ್ಷ ಒಂದು ರೂಲಿಂಗ್ ಪಾರ್ಟಿ ಇರ್ತಪ್ಪ ಅಂತಂದ್ರೆ ಇಟ್ ಟೇಕ್ಸ್ ಮೇಜರ್
ಕಾಲ್ ಅಂತಾರಲ್ಲ ಅದು ಒಂದು ಮೇಜರ್ ಡೆವಲಪ್ಮೆಂಟ್ನೂ ಆಗುತ್ತೆ, ಮೇಜರ್ ಡ್ರಾಬ್ಯಾಕ್ನೂ ಆಗುತ್ತೆ ಸರ್ ಅದು. ಎಚ್ ವೈ ಮೇಟಿ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರೆ, ಈಗ ಅವರ ಮಗನಿಗೆ ಟಿಕೆಟ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ, ಅಥವಾ ಹಾಗೆ ಫ್ಯಾಮಿಲಿಯವರು ಕೊಡಬಾರ್ದಾಗಿತ್ತು ಅಂತ ಅನ್ಸುತ್ತೆ? ಫ್ಯಾಮಿಲಿಯವ್ರಿಗೆ ಕೊಡಬಾರ್ದು ಅಂತೇನು ಅನ್ನಕ್ಕೆ ಬರೋಂಗಿಲ್ಲ ಸರ್, ಅದು ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೂ ಯಾರೂ ಒಳ್ಳೆ ಕಾರ್ಯಕರ್ತರಿದ್ದರೆ ಅವ್ರಿಗೆ ಅಪರ್ಚುನಿಟಿ ಸಿಕ್ಕರೆ ಒಳ್ಳೇದಿರ್ತಿತ್ತು. ನೀವೆಂತೀರಿ, ಹೆಂಗಿದೆ ಎಲೆಕ್ಷನ್? ಸರ್ ಎಲೆಕ್ಷನ್ ಅನ್ನೋಕ್ಕಿಂತ ಇದು ನಮ್ಮ ಊರಿಂದ ಬಾಗಲಕೋಟೆ ಮತಕ್ಷೇತ್ರ ಏನದಲ್ಲ, ಬಾಗಲಕೋಟೆ ಎಸ್ಪೆಷಲಿ ಸಿಟಿ, ಈ ಡೆವಲಪ್ಮೆಂಟ್ ಯಾರು ಮಾಡಿದಾರೋ, ಯಾರು ಹೆಚ್ಚು ಹೊತ್ತು ಕೊಟ್ಟಾರ ಅನ್ನೋದು ಕಡೆ ಭಾಳ ಲಕ್ಷ ಕೊಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ 2004ರಿಂದ ವೀರಣ್ಣ ಚರಂತಿಮಠ ಅವರು ಈ ಮುಳುಗಡೆ ಸಂತ್ರಸ್ತ ಸಲುವಾಗಿ ಭಾಳ ಹೋರಾಟ ಮಾಡ್ಯಾರ. ಹಿಂದಕ್ಕೆ ಅದ್ರ ಸಲುವಾಗಿ ಜೈಲಿಗೂ ಹೋಗಿ ಬಂದಾರ. ಸೊ ಯಾರು ಜಾಸ್ತಿ ಮುಳುಗಡೆ ಸಂತ್ರಸ್ತರಿಗೋಸ್ಕರ ಯಾರು ಒಲು ಜಾಸ್ತಿ ಕೊಡ್ತಾರ, ದಯವಿಟ್ಟು ಬಾಗಲಕೋಟೆ ಮತಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಅದನ್ನು ಲಕ್ಷ ಕೊಡ್ರಿ. ನೀವು ಹಿಂದಕ್ಕೆ ಏನೇನಾಗ್ಯಾವ ಹಣೆ ಬರ ನಮ್ಮ ಬಾಗಲಕೋಟೆ ಹೆಸರು ಯಾವ ಲೆವೆಲಿಗೆ ಹೋಗಿತ್ತು ಅನ್ನೋದು ಹೊಡಿದು ಬೇಡ ಇವತ್ತು. ಆದ್ರೆ ನೀವೆಲ್ಲರೂ ಪ್ರತಿಯೊಬ್ಬ ಮತದಾರರು ವಿಚಾರ ಮಾಡಿರಿ, ಬಾಗಲಕೋಟೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಿರಿ, ಮಾರ್ಕೆಟ್ ಬಗ್ಗೆ ವಿಚಾರ ಮಾಡಿರಿ. ಬಿಸ್ನೆಸ್ ಪೂರ್ತಿ ಹಾಳಾಗ್ಯದ. ಈ 3 ವರ್ಷ ಈ ಗ್ಯಾರಂಟಿ ಯೋಜನೆಯಿಂದಂಕರು ಈ ಗಂಡ್ಮಕ್ಳಂಕರು ಹೆಂಗಾಗ್ಯದ ಅಂದ್ರೆ ಪರಿಸ್ಥಿತಿ ಅವ್ರದ್ದು ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಯಾವುದೇ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಥರ ಆಮಿಷ ಒಡ್ಡಿದ್ರು ಅದಕ್ಕೂ ಹೋಗಲಾರ್ದೆ ದಯವಿಟ್ಟು ಪ್ರತಿಯೊಬ್ಬ ಮತದಾರರು BJPಗೆ ಮತ ಹಾಕ್ರಿ ಅಂತ. ಈ ಸರ್ತಿ ಈಗ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಮಾಡಿದ್ದಾರೆ, ಸರ್ಕಾರಿ ಮೆಡಿಕಲ್ ಕಾಲೇಜು, ಇವೆಲ್ಲವೂ ಕೂಡ ಜನರ ಮನಸ್ಸಲ್ಲಿ ಇರೋದಿಲ್ಲ. ಅದು ಹೆಂಗದ ಅನ್ಸರೆ, ಈಗ ಒಂದು ನನ್ನ ಅಂದಾಜಿಗೆ ಒಂದು 10-12 ವರ್ಷ ಆಯಿತು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಒಮ್ಮೆ ಆಶ್ವಾಸನೆ ಕೊಡೋದು, 5 ವರ್ಷ ಮುಗಿಸೋದು, ಮತ್ತು 5 ವರ್ಷ ಗೌರ್ಮೆಂಟ್ ಬರೋದು, ಆಶ್ವಾಸನೆ ಕೊಡೋದು. ಈಗ ಈ ವರ್ಷ ಏನದಲ್ಲ ಶಂಕುಸ್ಥಾಪನೆ ಒಂದು ಕಲ್ಲಿಟ್ಟು ಪೂಜೆ ಮಾಡಿ ಹೋದ್ರು ಸರ್. ಅದಂಕರು ಆಗ್ಲಾರ್ದ ಕೆಲಸ ಅವ್ರದ್ದು. ಇದ್ದ ಗೌರ್ಮೆಂಟ್ನಾಗ 52,000 ಕೋಟಿ ಪ್ರತಿ ವರ್ಷ ಇವರು ಗ್ಯಾರಂಟಿ ಯೋಜನೆಗೆ ಹಾಕ್ತಾರಂತೆ. ಅದೇ 52,000 ಕೋಟಿ ಡೆವಲಪ್ಮೆಂಟಿಗೆ ಕೊಟ್ಟಿದ್ರಪ್ಪ ಅಂದರೆ ಇಂಥ ಮೆಡಿಕಲ್ ಕಾಲೇಜ್ ಜಿಲ್ಲಾಕ್ಕೆ ಒಂದೊಂದು ಆಗ್ತಿದ್ದು 5 ವರ್ಷದಲ್ಲಿ. ಏನಂತೀರಿ ಸರ್? ನಿಜವಾಗ್ಲೂ ಅನುದಾನ ಬೇಕು ಸರ್. ಶಂಕುಸ್ಥಾಪನೆ ಕೇವಲ ಆಶ್ವಾಸನೆ ಆಗಬಾರ್ದು. ಅದು ಚುನಾವಣೆ ಹೊಸ್ತಿಲೊಳಗೆ ಯಾಕೆ ಶಂಕುಸ್ಥಾಪನೆ ಆಯಿತು? ಕಳೆದ 15 ವರ್ಷಗಳಿಂದ ಬೇಡಿಕೆ ಇತ್ತು ಮೆಡಿಕಲ್ ಕಾಲೇಜಿಗೆ. ಚುನಾವಣೆ ಹೊಸ್ತಿಲಲ್ಲಿ ಇವರು ಶಂಕುಸ್ಥಾಪನೆ ಮಾಡಿದ ಉದ್ದೇಶ ಮತದಾರರ ಓಲೈಕೆ, ಮತ್ತು ST ಮತ್ತು SC ಮತ್ತು ST ಕಲ್ಯಾಣ ವಿರುದ್ಧ ಹಣವನ್ನು ಸಂಪೂರ್ಣ ಇವರು ಗ್ಯಾರಂಟಿ ಅನುದಾನಗಳಿಗೆ ಬಳಸ್ಕೊಂಡ್ರು. ಯಾರಿಗೂ ಕೂಡ ಗ್ಯಾರಂಟಿ ಅನುದಾನದ ಅವಶ್ಯಕತೆ ಇರಲಿಲ್ಲ. ಒಂದು ಅಭಿವೃದ್ಧಿಯ ಪಥವಾದದಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಒಟ್ಟೆ ಹೋಗಲೇ ಇಲ್ಲ. ಹೇಳ್ಕೊಳ್ಳೋಂಥ ಯಾವ ಇಂಡಸ್ಟ್ರಿಗಳನ್ನು ಕಳೆದ 3 ವರ್ಷಗಳಲ್ಲಾಗಲಿ ಬರಲೇ ಇಲ್ಲ. ಪಕ್ಕದ ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಕರ್ನಾಟಕ ಪಾಲಿಗಿರುವಂಥ ಸಾಕಷ್ಟು ಇಂಡಸ್ಟ್ರಿಗಳು ಅಲ್ಲಿಗೆ ಹೋದು. ರಾಜ್ಯ ಸರ್ಕಾರ, ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರ ಆ ವಿಷಯದ ಗಂಭೀರ ಚಿಂತನೆ ಮಾಡಬೇಕು. ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಕೊಡಬೇಕು. ಮತ್ತು ಕಳೆದ 3 ವರ್ಷಗಳಿಂದ ಯಾವುದೇ ತರಹದ ಸರ್ಕಾರಿ ಉದ್ಯೋಗಗಳ ಅಫಿಡವಿಟ್ ಆಗಲಿ, ಅನೌನ್ಸ್ಮೆಂಟ್ ಆಗಲಿ ಆಗಿಲ್ಲ. ದಯವಿಟ್ಟು ಸರ್ಕಾರ ಅದರ ಕಡೆ ಗಮನ ಕೊಡಬೇಕು. ನಿರುದ್ಯೋಗಿಗಳಿಗೆ ಎಸ್ಪೆಷಲಿ ನೀವು ಸ್ಥಳೀಯವಾಗಿ ನೋಡಿದರೆ ಧಾರವಾಡದಲ್ಲಿ ಸಾಕಷ್ಟು ಪ್ರತಿಭಟನೆಗಳ್ಯಾವುದು. ಸರ್ಕಾರ ಅದರ ಕಡೆ ಒತ್ತು ಕೊಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಇಲ್ಲಿ ಕ್ಯಾಂಡಿಡೇಟ್ ಮುಖ್ಯನಾ ಅಥವಾ ಸರ್ಕಾರ ಇರುವಂಥದ್ದು, ಪ್ರತಿಪಕ್ಷ, ಆಡಳಿತ ಪಕ್ಷ, ಪ್ರತಿಪಕ್ಷ ಅನ್ನುವಂಥದ್ದು ತಲೆಯಲ್ಲಿ ಬರುತ್ತಾ ವೋಟ್ ಹಾಕುವಂಥದ್ದು ಸಂದರ್ಭದಲ್ಲಿ? ಸರ್, ಇಲ್ಲಿ ಪ್ರಸ್ತುತ ಬಾಗಲಕೋಟೆ ಸಿಟಿ ಮತ್ತು ಗ್ರಾಮೀಣ ಏನು ಬಾಗಲಕೋಟೆ ಮತಕ್ಷೇತ್ರ ಇದೆಯಲ್ಲ, ಇಲ್ಲಿ ಅಭ್ಯರ್ಥಿ ಮುಖ್ಯ ಸರ್. ನೋಡಿ, ಯಾವಾಗಲೂ ವಂಶ ಪಾರಂಪರಿಕ ರಾಜಕಾರಣ ಏನೈತಿ ಅದು ಕೊನೆಗಾಣಬೇಕು. ರಾಜನ ಮಗ ರಾಜ ಆಗ್ಬಾರ್ದು ಸರ್. ಯಾರು ಅವಶ್ಯರದಾರ, ಯಾರು ಕ್ರೆಡಿಬಲ್ ಅದಾರ, ಅವ್ರು ರಾಜ ಆಗಬೇಕು. ಸೊ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವೇನು ಅವರು ಮಗನಿಗೆ ಟಿಕೆಟ್ ಕೊಟ್ಟದಲ್ಲ ಅದನ್ನು ವಿರೋಧಿಸ್ತೇವೆ. ಮತ್ತು ಅಭಿವೃದ್ಧಿಯನ್ನು ಮತ್ತು ಹಿಂದೆ 5 ವರ್ಷ ಚರಂತಿಮಠ ಸಾಹೇಬರು ಮಾಡಿದಂಥ ಆಡಳಿತವನ್ನು ನೋಡಿ ನಮ್ಮ ಸಂಪೂರ್ಣ ಬಹಳಷ್ಟು ಯುವಕರು BJPಗೆ ಮತ ಹಾಕ್ತೀವಿ, BJPಗೆ ಸಪೋರ್ಟ್ ಮಾಡ್ತೀವಿ. ಏನಂತೀರಿ, ಹೇಗಿದೆ ಎಲೆಕ್ಷನ್ ಇದೆಯಲ್ಲ? BJP ಬರಬೇಕನ್ನುವುದು ನಮ್ಮ ಅಭಿಪ್ರಾಯ. ಯಾವ ಕಾರಣಕ್ಕೆ? ಅಂದ್ರೆ ಡೆವಲಪ್ಮೆಂಟು, ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮ, ಮೇನ್ ಸ್ವಚ್ಛತೆ. ಆರೋಗ್ಯ ಆಗ್ಬೇಕಾದ್ರೆ ಮನುಷ್ಯ ಒಬ್ಬ ಒಳ್ಳೆ ಆರೋಗ್ಯ ಇರಬೇಕಾದ್ರೆ ಸ್ವಚ್ಛತೆ ಇರಬೇಕು. ಅದೇ ಇಲ್ಲ ಅಂದರೆ ಏನು ಇದು ನೀವು ತಿಳಿದವ್ರು ಅದಿರಿ. ಅದಕ್ಕೆ ಮೇನ್ BJP ಆರಿಸ್ಬರೋ. ಮರಿ ಏನಂತೀರಿ, ಹೆಂಗಿದೆ ಎಲೆಕ್ಷನ್ ಇದೆಯಲ್ಲ? ಎಲೆಕ್ಷನ್ ಚೆನ್ನಾಗಿದೆ ಸರ್. ಎಲ್ಲ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೇಸತ್ತು ಹೋಗಿದ್ದಕ್ಕೆ ಮತ್ತೆ ಎಲೆಕ್ಷನ್ ಬಂದಿದ್ದು ಚೆನ್ನಾಗಿದೆ. ಇರೋ 2 ವರ್ಷದಲ್ಲಿ ಕಳೆದಂಥ ಏನು ಅಭಿವೃದ್ಧಿ ಮಾಡಬೇಕಾಗಿತ್ತು, ಇನ್ನು 2 ವರ್ಷದಲ್ಲಿ ಅಭಿವೃದ್ಧಿ ಆದರೂ ಮಾಡ್ಬೋದು. ಈ ಕಾಂಗ್ರೆಸ್ ಸರ್ಕಾರದಿಂದ ಜನಗಳು ಬೇಸತ್ತು ಹೋಗ್ಬಿಟ್ಟಾರೆ. ಇವರು ಗ್ಯಾರಂಟಿ ಯೋಜನೆಗೆ ಸಾಕಷ್ಟು ಸಾಲ ಮಾಡಿ ಕರ್ನಾಟಕನ ಒಂದು ಲೆಕ್ಕಕ್ಕೆ ಮಾರೋ ಲೆಕ್ಕದಾಗ ಬಂದುಬಿಟ್ಟಾರೆ. ಆನಂತರ ಇವಾಗ ಈ CM ಬಂದುಬಿಟ್ಟು ಇಲ್ಲಿ ಬರೋರಿಗೆಲ್ಲ ದುಡ್ಡು ಹಂಚೋ ಪ್ಲಾನ್ ಇಟ್ಟಿದ್ದಾರಂತೆ. ಯಾರ್ಯಾರಿದ್ದಾರೆ ಎಲ್ಲರಿಗೂ ಪ್ರತಿ ಮನೆಗೂ ದುಡ್ಡು ಹಂಚೋದಂತೆ. ಎಷ್ಟಂತ ದುಡ್ಡು ಹಂಚ್ತಾರೆ, ಎಲ್ಲಿಂದ ದುಡ್ಡು ಹಂಚ್ತಾರೆ, ಯಾರು ದುಡ್ಡು ಹಂಚ್ತಾರೆ? ಇವರು ಹಂಚೋದೆಲ್ಲ ನಮ್ಮ ದುಡ್ಡೇ. ಎಲೆಕ್ಷನ್ಲಿ ಎಲ್ಲರೂ ಕೂಡ ದುಡ್ಡು ಹಂಚ್ತಾರ, ಯಾರ ಅವರು ಜಾಸ್ತಿ ಇವರು ಕಡಿಮೆ ಅನ್ನೋಂಥದ್ದು ಏನಾದ್ರು ಇದೆಯಾ ಅಥವಾ ಹೆಂಗೆ ಸರ್? ಇವಾಗ ಇಲ್ಲಿ BJPಯಲ್ಲಂತೂ ದುಡ್ಡು ಹಂಚೋದಿಲ್ಲ. ಅಲ್ಲಿ ಬಲವಾದ ಕಾರ್ಯಕರ್ತರ ಪಡೆ ಇದೆ.
ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರು ಪಡೆಯಿಲ್ಲ, ಅವ್ರು ಏನಿದ್ರು ದುಡ್ಡು ಕೊಟ್ಟೆ ಕೊಂಡ್ಕೋಬೇಕು, ಆ ಥರ ಪರಿಸ್ಥಿತಿ ಅವ್ರದ್ದಿದೆ. ಆಗಿದ್ದಾಗ ಈಗ ಸಿ ಎಮ್ ಅವರು ಬಂದುಬಿಟ್ಟು ಬರೀ ಅದನ್ನೇ ಮಾಡೋದು ಕೆಲಸ. ಈಗ ಸಿ ಎಮ್ ಅವರು ಬರಲಿ ಅಂತಲೂ ಕಾಯ್ತಾ ಇದ್ದಾರೆ ಎಷ್ಟೋ ಜನ, ಯಾಕೆಂದ್ರೆ ದುಡ್ಡು ಬರುತ್ತೆ ಅಂತೇಳಿ. ಆ ಥರ ಪರಿಸ್ಥಿತಿ ಇದೆ. ನೀವಂತೀರಿ ಹೆಂಗಿದೆ ಎಲೆಕ್ಷನ್ ಈ ಸಲ? ಈ ಸಲ ಬಿ ಜೆ ಪಿ ಆಗ್ತದೆ. ಯಾಕಂದ್ರೆ ಅವರು ವರ್ಕರ್ ಅದಾರ. ಇದೇ ಗೌರ್ಮೆಂಟ್ದಿಂದ ಬರ್ತಕ್ಕ ಅನುದಾನಗಳನ್ನು ಮ್ಯಾಗ ಹೋಗಿ ಬಡ್ದಾಡಿ ತೊಗೊಂಬರ್ತಾರೆ. ಈ ಅನ್ಎಜುಕೇಟೆಡ್ಡು ಇದು ಇಲ್ಲದಾರ ಯಾವುದೋ ಕೆಲಸ ಆಗೋದಿಲ್ಲ. ಅವರು ಮಾಡಿದವ್ರು ಅದಾರ, ಇಂಪ್ರೂವ್ಮೆಂಟ್ ಮಾಡ್ತಾರೆ. ಈ ಸಲ ಬಿ ಜೆ ಪಿ ಹಾಕೋದಂತ ನಮ್ಮ ಒಪ್ಸು. ಎಲೆಕ್ಷನ್ ಟೈಮಲ್ಲಿ ಇವಾಗ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ದವರು, ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅನಿಸ್ತು ನಿಮಗದು? ನಮಗೇನು ಸರಿ ಅನಿಸೋದಿಲ್ಲ, ನಮಗದು ಬಗ್ಗೆ ಏನು ಸರಿ ಅನಿಸೋದಿಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಕೊಡ್ತೀವಿ. ಮತ್ತು ಇನ್ನೊಂದು ದೇಶದ ಸುರಕ್ಷೆಗಾಗಿ ನಾವು ಬಿ ಜೆ ಪಿನೇ ತರಬೇಕು. ದೇಶ ಸುರಕ್ಷಿತ ಇರಬೇಕಾದ್ರೆ ಮೋದಿಗೆ ಸಪೋರ್ಟ್ ಮಾಡಿ. ಇದು ಇಲ್ಲಿ ಈ ಭಾಗದಲ್ಲಿ ಜನ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಜನರನ್ನು ಮಾತನಾಡಿಸ್ಕೊಂಡು ಬಂದ್ವಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವ ಮಾಜಿ ಶಾಸಕರು 3 ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ಆಗಿರುವಂತಹ ವೀರಣ್ಣ ಚರಂತಿಮಠರಿಗೆ ನಮ್ಮ ಜೊತೆಗಿದ್ದಾರೆ. ವೀರಣ್ಣ ಚರಂತಿಮಠ ಅವರೇ, ಬೈ ಎಲೆಕ್ಷನ್ ಬಂದಿದೆ. ಯಾವ ಸ್ವರೂಪದಲ್ಲಿ ಈ ಬಾರಿಯ ಎಲೆಕ್ಷನ್ ಅನ್ನು ನೀವು ಎದುರಿಸ್ತಾ ಇದ್ದೀರಿ? ಕಳೆದ 3 ವರ್ಷಗಳಿಂದ ನಡೆದಿರುವಂಥ ಕಾಂಗ್ರೆಸ್ಸಿನ ದುರಾಡಳಿತ, ಅಭಿವೃದ್ಧಿಗೆ ತಿಲಾಂಜಲಿ ಕೊಟ್ಟಿರುವಂಥ ಅವರ ಕಾರ್ಯಕ್ರಮಗಳು ಮತ್ತು ಏನು ಈ ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಅದು ಜನರಿಗೆ ಸರಿಯಾಗಿ ತಲುಪ್ತಾನೂ ಇಲ್ಲ. ಬರೀ ಅವರು ಜಗಳದಲ್ಲಿ ಇವತ್ತು ಕಾಲ ಕಳೆಯುವಂಥದ್ದನ್ನು ನೀವು ನೋಡಿದ್ದೀರಿ, ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಜನ ಬೇಸತ್ತು ಬಿಟ್ಟಿದ್ದಾರೆ. ಈಗೇನು 2 ಉಪಚುನಾವಣೆ ದಾವಣಗೆರೆ ಬಾಗಲಕೋಟೆಯಲ್ಲಿ ನೀವು ಜನರ ಉತ್ಸಾಹ ನೋಡಿದರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು. ಆ ನಿಟ್ಟಿನಲ್ಲಿ ಇವತ್ತು ಬದಲಾವಣೆಯನ್ನು ಬಯಸಿದ್ದಾರೆ. ಈ ಚುನಾವಣೆಗಳಿಂದ ಏನು ಸರ್ಕಾರದ ಭವಿಷ್ಯ ಹೆಚ್ಚು ಕಡಿಮೆ ಆಗ್ತದಂತ ನಾನೇನು ತಿಳ್ಕೊಂಡಿಲ್ಲ. ಆದರೆ ಮುಂದಿನ ಚುನಾವಣೆಗೆ ಇದು ಒಂದು ದಿಕ್ಸೂಚಿ ಆಗುತ್ತೆ, ಇದರಲ್ಲಿ ಯಾವ ಅನುಮಾನ ಇಲ್ಲ. ನಿಶ್ಚಿತವಾಗಿ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದ ಅನ್ನುವ. ಕಳೆದ 30 ವರ್ಷಗಳ ಬಾಗಲಕೋಟೆ ಚುನಾವಣೆ ಇತಿಹಾಸವನ್ನು ನೋಡಿದ್ರೆ ಕೇವಲ 2 ಬಾರಿ ಮಾತ್ರ ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸಿರುವಂಥ, ಉಳಿದಂಗೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತಾ ಬಂದಿದೆ. ಈ ಭದ್ರಕೋಟೆಯನ್ನು ಏನು ಇದರಲ್ಲಿ ಕಮಲದ ಬದಲು ಕೈ ಗುರುತನ್ನು ಜನ ಆರಿಸಿರುವಂಥದ್ದು ಮೇಟಿಯವರ ಮೂಲಕವಾಗಿಯೇ 2 ಬಾರಿಯೂ ಕೂಡ. ಈ ಬಾರಿ ಅವರ ಪುತ್ರ ನಿಮಗೆ ಎದುರಾಳಿಯಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅವರನ್ನ ಸವಾಲು ಎದುರಿಸ್ತೀರಿ? ಕಳೆದ ಬಾರಿ ಅವ್ರದ್ದೇನು ಶಕ್ತಿ ಇರಲಿಲ್ಲ ಇಲ್ಲಿ, ಆದರೆ ನಮ್ಮಲ್ಲಿ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯ್ತು. ಇಲ್ಲಿ 2013ರಲ್ಲಿ ಮತ್ತು 2023ರಲ್ಲಿ ಯಾಕೆ ಗೊಂದಲ ಆಯಿತು ಅನ್ನೋದು ತಮಗೆಲ್ಲ ಗೊತ್ತಿದೆ. 2013ರಲ್ಲಿ ಯಡಿಯೂರಪ್ಪನವರು ಬಹಳ ದೊಡ್ಡ ನಾಯಕರು, ನಮ್ಮ ಪಕ್ಷದಲ್ಲಿ ಪಕ್ಷ ಕಟ್ಟಿದಂಥವ್ರು. ಅವರು KJP ಕಟ್ಟಿದ್ದರಿಂದ ಹಿನ್ನಡೆ ಆಯಿತು. ಆವಾಗ 2900 ಮತಗಳು ನಮಗೆ ಹಿನ್ನಡೆ ಆಯಿತು. ಆದರೆ 2023ರ ಚುನಾವಣೆಯಲ್ಲಿಯೂ ಕೂಡ ನಮ್ಮನ್ನ ಹಿರಿಯ ಅನೇಕ ನಾಯಕರುಗಳಿಗೆ ಟಿಕೆಟ್ ತಪ್ಪಿಸಿದ್ದ ಪರಿಣಾಮ, ಮೀಸಲಾತಿ ಗೊಂದಲಗಳು, ಈ ಬೋಗಸ್ ಗ್ಯಾರಂಟಿಗಳ ಒಂದು ನಂಬಿಕೆ, ಇನ್ನೂ ಇಂಥ ಹಲವಾರು ಕಾರಣಗಳಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಯಿತು. ಇಲ್ಲ ಅಂದರೆ ಸುಮಾರು 4,000, 3,000, 5,000ದಲ್ಲಿ 40 ಸ್ಥಾನಗಳನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಕೂಡ 5,000ದಲ್ಲಿ ಕಳ್ಕೊಂಡಂಥ ಒಂದು ಕ್ಷೇತ್ರ. ಆದರೆ ಜನರಿಗೆ ಈಗ ಅರ್ಥ ಆಗಿದೆ, 3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದಾರೆ ಮತ್ತು ಎಲ್ಲರಿಗೂ ಗೊತ್ತಾಗಿದೆ ಈ ಸರ್ಕಾರದಿಂದ ಯಾವುದೇ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು. ನಿಶ್ಚಿತವಾಗಿ ಇದು BJPಯ ಭದ್ರಕೋಟೆ, ತನ್ನ ಸ್ಥಾನವನ್ನು ಅದು ಉಳಿಸ್ಕೊಳ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಇವತ್ತು ಈಗ ನಾವು ಕ್ಷೇತ್ರದಲ್ಲಿ ಓಡಾಡಿದಾಗ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಬಗ್ಗೆ ಇರುವಂಥ ಒಂದು ಆಕ್ಷೇಪ ಅಲ್ಲಿಯ ಜನರಲ್ಲಿ ಕಂಡು ಬಂದಿರುವಂಥದ್ದು ಏನಂತಂದರೆ, ವೀರಣ್ಣ ಚರಂತಿಮಠರು ಬಾಗಲಕೋಟೆಗೆ ಕ್ಷೇತ್ರಕ್ಕೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಆದರೆ ಹಳ್ಳಿ ಕಡೆಗೆ ಅಷ್ಟು ಯೋಚನೆ ಮಾಡ್ತಾ ಇಲ್ಲ, ಹಳ್ಳಿ ಕಡೆಗೆ ಬರ್ತಾ ಇಲ್ಲ, ಹಳ್ಳಿ ಜನರಿಗೆ ತಲುಪ್ತಾ ಇಲ್ಲ ಅಂತೇಳಿ. ಇದು ಸುಳ್ಳು. ನಮ್ಮಲ್ಲಿ ಯಾವುದೇ ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಕೂತ್ಕೊಂಡವರೆಲ್ಲ ಗ್ರಾಮೀಣ ಭಾಗದವರೇ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ನಿಮಗೊಂದು ಪಟ್ಟಿನೇ ಕೊಡ್ತೀನಿ ನಾನು. ಮತ್ತು ಆ ರೀತಿ ಯಾರೂ ಮಾತಾಡೋದಿಲ್ಲ. ಇವತ್ತು ಹಳ್ಳಿನಲ್ಲೇ ಸಾಕಷ್ಟು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿಗೆ 2-3 ಕೋಟಿ ಎಷ್ಟು ಕೆಲಸ ಆಗಿದೆ ಏನ್ರಿ. ಈ ಆರೋಪ
ಶುದ್ಧ ಸುಳ್ಳು. ಯಾರೋ ಕಾಂಗ್ರೆಸ್ಸಿನವರು ಹೇಳಿರ್ಬಹುದೇ ವಿನಃ ಯಾರೂ ಹೇಳಿಲ್ಲ. ನನ್ನಷ್ಟು ಗ್ರಾಮೀಣ ಭಾಗದ ಜೊತೆಗೆ ಅಥವಾ ನಗರದ ಮತದಾರರ ಜೊತೆಗೆ ಹೆಚ್ಚು ಸಂಪರ್ಕದಲ್ಲಿರುವಂಥ ವ್ಯಕ್ತಿನೇ ನಾನು. ಇಲ್ಲಿ ಯಾವಾಗ ಬಂದರೂ ನಾನು ಇಲ್ಲಿ ಸಿಗ್ತೀನಿ. ಬೆಳಿಗ್ಗೆ ಬಂದರೆ ಮನೆ, ಮಧ್ಯಾಹ್ನ ಹೋದರೆ ನಮ್ಮ APMC ಅಂಗಡಿ, ಮಧ್ಯಾಹ್ನ ಮೇಲೆ ಬಂದರೆ 12 ಗಂಟೆ ನಂತರ ಬಂದರೆ ಸಂಘದ ಆಫೀಸು. ಈ ರೀತಿ ನನ್ನ ಚಟುವಟಿಕೆ ಎಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತು ಇದೆ. ನೀವು ಹೇಳುವಂಗೆ ಗ್ರಾಮೀಣ ಭಾಗದ ಜನ ನಮ್ಮ ಪಕ್ಷದವರು ಯಾರೂ ಈ ರೀತಿ ಮಾತನಾಡೋದಿಲ್ಲ. ಇದು ಶುದ್ಧ ಸುಳ್ಳು. ಕಡೆದಾಗಿ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ತಾವು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ದೀರಿ, ಈಗಾಗಲೇ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೀರಿ. ಆದರೆ ಈ ಬಾರಿ ಎಸ್ಪೆಷಲಿ ಈ ಬೈ ಎಲೆಕ್ಷನಲ್ಲಿ ತಮಗೆ ಮತ ಹಾಕಬೇಕು, ಯಾವ ಕಾರಣಕ್ಕೆ ಮತ ಹಾಕಬೇಕು ಅಂತೇಳಿ ನಿಮ್ಮ ಮತದಾರರಿಗೆ ವಿನಂತಿ. ನಾನು ಬಿಟ್ಟು ಹೋದಂಥ ಏನು ಕೆಲಸಗಳದಾವೋ ಅಲ್ಲಿಗೆ ನಿಂತುಬಿಟ್ಟವು. 3 ವರ್ಷದಿಂದ 600 ಕೋಟಿ ವೆಚ್ಚದಲ್ಲಿ 50,000 ಎಕರೆ ನೀರಾವರಿ, ಶಿರೂರು ಏತ ನೀರಾವರಿ, ಭಗವತಿ ಏತ ನೀರಾವರಿ, ಇನ್ನೂವರೆಗೆ 3 ವರ್ಷ ಆಯ್ತು ರೀ, ಏನೂ ಆಗಲೇ ಇಲ್ಲ. ರೈತರ ಹೊಲಕ್ಕೆ ನೀರು ಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಬೇರೆ ರಾಜಕಾರಣಿಗಳಿಗೆ ಮತ್ತೊಂದು ಇರೋದಿಲ್ಲ. ಎಲ್ಲರೂ ಶಾಂಕ್ಷನ್ ಆಗಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಟ್ಟದ್ದನ್ನು ರದ್ದು ಮಾಡಿದ್ರು. 135 ಕೋಟಿ ನಗರದ ಕಾಮಗಾರಿಗಳನ್ನು ರದ್ದು ಮಾಡಿದ್ರು. ನನಗೀಗ ಹಳ್ಳಿ ಒಳಗೆ ಹೋಗಾಕತ್ತೀನಿ, ನಾವೇನು ಕೆಲಸ ಮಾಡಿದ್ವಿ ಅವನ್ನೆಲ್ಲನೂ ಲೆಟ್ರ್ ಕೊಟ್ಟು ರದ್ದು ಮಾಡೋದು. ಹೀಗಾಗಿ ಜನಗಳಿಗೆ ಬೇಸತ್ತಾರೆ. ಅಭಿವೃದ್ಧಿ ಕೆಲಸ ಆಗಬೇಕು, ನೀರಾವರಿ ಸೌಲಭ್ಯಗಳು ಸಿಗಬೇಕು, ಮತ್ತು ಗ್ರಾಮೀಣ ಭಾಗದ ಜನ ಬಯಸಿದಷ್ಟು ಏನು ನಾವು ಅವ್ರಿಗೆ ಬೇರೆ ಏನು ಕೊಡೋದು ಬೇಡ, ಮೂಲಭೂತ ಸೌಲಭ್ಯ, ಕುಡಿಯುವ ನೀರು, ರಸ್ತೆ, ಇಂಥವುಗಳನ್ನು, ಶಾಲೆಗೆ ಕ್ಲಾಸ್ ರೂಮು, ಇಂಥವುಗಳನ್ನು ಕೊಡೋ ಮುಖಾಂತರ ನಾವು ಕೆಲಸ ಮಾಡಬೇಕೆ ವಿನಃ ರಾಜಕಾರಣಿಗಳಾದವರು ಅದೂ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಹಳ್ಳಿಯಲ್ಲಿ ಹೋದ್ರಿ ಅಂತಂದರೆ ಕೆಲವು ಸರ್ವೆ ಮಾಡಿರಿ, ತಮಗೂ ಅನುಭವಕ್ಕೆ ಬರ್ತದೆ ಅಂತ ನಾನು ಭಾವಿಸ್ತೇನೆ. ಇದು ವೀರಣ್ಣ ಚರಂತಿಮಠ ಅವರ ವಿಶ್ವಾಸದ ಮಾತು. ಈ ಬಾರಿ ಕಳೆದು ಹೋಗಿರತಕ್ಕಂತಹ ಕ್ಷೇತ್ರ ಮತ್ತೆ ಗೆಲ್ತೀವಿ ಅನ್ನೋಂಥ ವಿಶ್ವಾಸವನ್ನು ಅವರು ಹೊಂದಿರುವಂಥದ್ದು. ನಮ್ಮ ತಂದೆ ಹೇಳ್ತಿದ್ರು ಜನರೇ ನನ್ನ ಆಸ್ತಿ ಅಂತ. ಅದು ಇವಾಗ ಗೊತ್ತಾಗಿದೆ ನಮಗೆ, ಜನರೇ ಅವರ ಆಸ್ತಿ ಅಂತ. ಜನರ ನೆನಪರಿಸ್ತಾ ಇದ್ದಾರೆ. ಜನರೇ ನಮ್ಮ ಆಸ್ತಿ ಅಂತ ನಮ್ಮ ತಂದೆ ಹೇಳಿದು ಇವಾಗ ನೆನಪಾಗ್ತಾ ಇದೆ. ನಮ್ಮ ತಂದೆ ಎಲ್ಲ ಸರ್ಕಾರ ನಮ್ಮದಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಕೆಲಸಗಳನ್ನು ಮುಂದುವರಿಸ್ಕೊಂಡು ಕ್ಲೀನಾಗಿ ಮಾಡ್ಬೇಕಂತ ಮಾಡ್ತಾಯಿದ್ವಿ. ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜು, 200 ಎಕರೆ ಮಾರ್ಕೆಟು, ಆಮೇಲೆ ಮಲ್ಲಾಪುರ ಗುಡ್ಡ, ಏತ ನೀರಾವರಿ, ಎಲ್ಲ ಕೆಲಸಗಳು ಪೂರ್ಣಗೊಳಿಸೋ ಸಂಬಂಧ ಮಾಡ್ತಾಯಿದ್ದೀವಿ. ಚುನಾವಣೆ ಆ ಸಮಸ್ಯೆ ನಮ್ಮ ಸಮಸ್ಯೆ ಹೇಳಿದ್ರೆ ನಮ್ಮ ತಂದೆ ಮಾಡಿಟ್ಟಿದ್ದಾರೆ. ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, 200 ಎಕರೆ ಮಾಡಿದ್ದಾರೆ. ಅದು ಮಲ್ಲಾಪುರ ಗುಡ್ಡದ ಮಾಡಿದ್ದಾರೆ. ಏತ ನೀರಾವರಿದು 40 ಲಕ್ಷ 30 ಲಕ್ಷ ಅದನ್ನು ಮಾಡಿದ್ದಾರೆ. CM ಅವರು ಹೇಳಿದ್ದಾರೆ. ನಾವು ಹಿಂದೂಗಳಲ್ರಿ, ಎಲ್ಲ ಇಲ್ಲಿ ಯಾರದಾರೆ, ಎಲ್ಲರೂ ಹಿಂದೂಗಳಲ್ಲ, ನಾವು ಹಿಂದೂಗಳೇ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈ ಬಾರಿಯ ಉಪಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಯಂತೂ ಕಂಡು ಬರ್ತಾ ಇದೆ. ಅಖಾಡದಲ್ಲಿರುವಂತಹ ಅಭ್ಯರ್ಥಿಗಳು ಗೆಲುವು ತಮ್ಮದೇ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಮತದಾರರು ಕೂಡ ಈ ಬಾರಿ ಯಾರಿಗೆ ಮತ ಹಾಕಬೇಕು, ಯಾರಿಂದ ಇಲ್ಲಿ ಅಭಿವೃದ್ಧಿ ಸಾಧ್ಯ ಅನ್ನುವ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಒಟ್ಟಾರೆ ಅಂತಿಮವಾಗಿ ಬಾಗಲಕೋಟೆಯ ಚುನಾವಣೆಯಲ್ಲಿ ಯಾರು ಗೆಲುವಿನ ನಗಾರಿ ಬಾರಿಸ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.